ಹೋಗುವುದಿಲ್ಲ. ಎಲ್ಲರಿಗೂ ತಿಳಿದ ವಿಷಯವೇ ಆಗಿದೆ. ಆದ್ದರಿಂದ ಈ ಎಲ್ಲಾ ಭ್ರಮೆಯನ್ನು ಬಿಟ್ಟು ಸತ್ಯ ಪಾರಕಿ ಸದ್ಗುರುವಿನ ಬಳಿ ಯಥಾರ್ಥ ನಿಜ ಚೈತನ್ಯವನ್ನು ತಿಳಿಯದೆ ಭ್ರಮೆಯೂ ಹೋಗುವುದಿಲ್ಲ. ಒಳಗೆ ಮತ್ತು ಹೊರಗೆ ಚೈತನ್ಯವಿಲ್ಲವೆಂದರೆ ಕತ್ತಲಲ್ಲಿ ಅಭಾವದಿಂದ ಬೆಳಕು, ಬೆಳಕಿನ ಅಭಾವದಿಂದ ಕತ್ತಲೆ, ಈ ಎರಡೂ ಇಲ್ಲವಾದರೆ ಮತ್ತೆ ಯಾವುದು ಇರುವುದು? ಇದು ಕೇವಲ ಉಚ್ಚರ ಮಾತಾಗುತ್ತದೆ. ಒಂದು ಯಥಾರ್ಥದ ಅನುಭವದ ವಾಣಿಯಾಗುವುದಿಲ್ಲ. ಮತ್ತು ಕೆಲವರು ಚೈತನ್ಯನನ್ನು ಒಳಗೆ ಮತ್ತು ಹೊರಗೆ ಇಲ್ಲದೆ ಕೇವಲ ಹರಿಯುವ ಸ್ವರೂಪವೇ ಇದರ ಇರುವಿಕೆಯ ಸ್ಥಾನವಾಗಿದೆ ಎಂದು ಹೇಳಬಹುದು. ಇರುವಿಕೆಯ ಸ್ಥಾನವೆಲ್ಲಿ ಎಂದರೆ ಚೈತನ್ಯ ಜ್ಞಾನ ಸ್ವರೂಪದಲ್ಲಿದ್ದಾನೆ ಎಂದು ಹೇಳಬಹುದು. ಹಾಗಾದರೆ ಜ್ಞಾನ ಸ್ವರೂಪಕ್ಕೂ ಬೇರೆಯಾಗಿ ಚೈತನ್ಯನು ಇರಬೇಕು. ಜ್ಞಾನ ಸ್ವರೂಪಕ್ಕಿಂತಲೂ ಚೈತನ್ಯ ಬೇರೆಯಾಗಿದ್ದರೆ ಆಗ ಚೈತನ್ಯನಿಗೆ ಅರಿಯುವ ಜ್ಞಾನ ಶಕ್ತಿ ಇರುವುದಿಲ್ಲ. ಚೈತನ್ಯ ದೇಹದಲ್ಲಿದ್ದು ದೇಹದ ತಿಳುವಳಿಕೆಯಾಗುತ್ತದೆ. ಇದು ಪ್ರತ್ಯಕ್ಷವೇ. ಆದ್ದರಿಂದ ಇಂಥ ನಿತ್ಯ ಭ್ರಮೆಯನ್ನು ಬಿಟ್ಟು ಪ್ರತ್ಯಕ್ಷ ಶರೀರಧಾರಿ ಚೈತನ್ಯನು ತನ್ನನ್ನು ಅರಿತು ತನ್ನಲ್ಲಿಯೇ ವೃತ್ತಿಯನ್ನು ಏಕಾಗ್ರ ಮಾಡಬೇಕು. ಇದೇ ಯಥಾರ್ಥ ವಿಚಾರ. ಮತ್ತು ಕೆಲವರು ಸ್ವರೂಪದಲ್ಲಿ ನಿಲ್ಲಬೇಕು ಎಂದು ಹೇಳುತ್ತಾರೆ. ಆದರೂ ಅದು ತಪ್ಪಾಗುತ್ತದೆ. ಹೇಗೆಂದರೆ ತನ್ನ ಸ್ವರೂಪ ಬೇರೆ, ಚೈತನ್ಯ ಬೇರೆ ಎರಡೆಂಬ ಸಂಶಯವು ಬರುತ್ತದೆ. ಇದು ಅವಿಚಾರಿಗಳ ಮಾತಾಗಿದೆ. ಸ್ವರೂಪವು ಚೈತನ್ಯದಿಂದ ಬೇರೆ ಇಲ್ಲ. ಸ್ವರೂಪದಲ್ಲಿ ನಿಲ್ಲಬೇಕು ಹೇಳಿದರೆ ಆಗ ಅದು ಶಬ್ದದಲ್ಲಿ ಚೈತನ್ಯ ಸ್ವರೂಪದಿಂದ ಬೇರೆ ಎಂಬ ಭಾವ ಬರುತ್ತದೆ. ಅದು ಭ್ರಮೆಯ ಮಾತು. ಆದ್ದರಿಂದ ಸ್ವರೂಪದಲ್ಲಿ ನಿಲ್ಲಬೇಕೆಂದು ಇಲ್ಲ. ಅದು ಯಥಾರ್ಥ ಸ್ವರೂಪವೇ ಆಗಿದೆ. ಅಲ್ಲಿ ವೃತ್ತಿಯನ್ನು ಏಕಾಗ್ರ ಮಾಡುವುದು ಸ್ಥಿತಿಯ ಲಕ್ಷಣ ಮತ್ತು ಮನೋದೃಷ್ಟನಾಗುವುದು ಸ್ವಯಂ ವಿಚಾರದ ಲಕ್ಷಣವಾಗಿದೆ. ಆದ್ದರಿಂದ ಇಲ್ಲಿ ಶಬ್ದ ವಿವೇಕಿಯಾಗಬೇಕು. ಎಲ್ಲಾ ಸಂಶಯ ಶಬ್ದಗಳನ್ನು ತೆಗೆದುಕೊಳ್ಳಬಾರದು. ಶ್ರೀ ಸದ್ಗುರು ಕಬೀರ್ ಸಾಹೇಬ್ರು ಬೀಜಕ್ ಎಂಬ ಗ್ರಂಥದಲ್ಲಿ 88ನೇ ಬೀಜಕ್ ಸಾಖಿಯಲ್ಲಿ ಸಂಶಯ ಸಬ್ಜೆಕ್ಟ್ ಖಂಡಿಯ ಸಂಶಯ ಖಂಡನೆ ಕೋಯ್ ಸಂಶಯ ಖಂಡೆ ಸೋಜನಾ ಜೋ ಶಬ್ದ ವಿವೇಕಿ ಹೋಯ್ ಎಂದು ಪ್ರತಿಪಾದಿಸಿದ್ದಾರೆ. ಇದರ ಭಾವಾರ್ಥವೇನೆಂದರೆ ಸಂಶಯ ಭ್ರಮೆಗಳು ಜಗತ್ತಿನ ಎಲ್ಲಾ ಜೀವಿಗಳನ್ನು ಖಂಡಿಯ ಎಂದರೆ ತಮ್ಮ ಯಥಾರ್ಥ ಸ್ಥಿತಿಯಿಂದ ದೂರ ಮಾಡುತ್ತದೆ. ಅಂದರೆ ಸಂಶಯವನ್ನು ದೂರ ಮಾಡುವವರು ಯಾರೂ ಇಲ್ಲ. ಸಂಶಯವನ್ನು ದೂರ ಮಾಡುವವರು ಶಬ್ದ ವಿವೇಕಿ ಪಾರಕಿಗಳೇ ಆಗಿದ್ದಾರೆ ಎಂದು ಹೇಳಿದ್ದಾರೆ. ಶಬ್ದವನ್ನು ವಿವೇಕ ಮಾಡುವವರೇ ಪಾರಕಿಗಳು. ಮತ್ತು ಅನಾದಿ ಕಾಲದಿಂದ ಚೈತನ್ಯನು ದೇಹಧಾರಿಯಾಗಿದ್ದಾನೆ. ಯಾವಾಗಲೂ ಮುಕ್ತನಾಗಿಲ್ಲ. ಅನಾದಿಯಲ್ಲಿ ಎರಡು ಪ್ರಕಾರಗಳಿವೆ. ಒಂದು ಪ್ರವಾಹ ಅನಾದಿ, ಇನ್ನೊಂದು ಸ್ವರೂಪ ಅನಾದಿ. ಸ್ವರೂಪ ಅನಾದಿಯನ್ನು ಕಳೆಯಲು ಸಾಧ್ಯವಿಲ್ಲ. ಪ್ರವಾಹ ಅನಾದಿಯನ್ನು ಕಳೆಯಬಹುದು. ಹೇಗೆಂದರೆ ಬೀಜ ವೃಕ್ಷ ಪ್ರವಾಹ ಅನಾದಿಯಾಗಿದೆ, ಅದನ್ನು ಕಳೆಯಬಹುದು. ಬೀಜವನ್ನು ಸುಟ್ಟರೆ ಮತ್ತೆ ಮೊಳಕೆಯಾಗಲು ಸಾಧ್ಯವಿಲ್ಲ. ವೃಕ್ಷ ಬೀಜದ ಪ್ರವಾಹವನ್ನು ಅಲ್ಲಿಗೆ ಕಳೆದು ಹೋಗುತ್ತದೆ. ಸ್ವರೂಪ ಅನಾದಿ ಎಂದರೆ ಅಗ್ನಿಯ ಗುಣ ಉಷ್ಣತ್ವ, ನೀರಿನ ಗುಣ ಶೀತಲತ್ವ, ಇದನ್ನು ಕಳೆಯಲು ಸಾಧ್ಯವೇ ಇಲ್ಲ. ಇದು ಸ್ವರೂಪ ಅನಾದಿಯಾಗಿದೆ. ಹಾಗೆಯೇ ಚೈತನ್ಯ ಸ್ವರೂಪ ಅದರ ಜ್ಞಾನ ಗುಣವನ್ನು ಅನಾದಿಯಾಗಿದೆ. ಇದನ್ನು ಕಳೆಯಲು ಸಾಧ್ಯವಿಲ್ಲ. ಜ್ಞಾನ ಗುಣವು ಚೈತನ್ಯದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಮತ್ತು ದೇಹ ಸಂಬಂಧವು ಕರ್ಮ ಸಂಯೋಗದಿಂದ ಉಂಟಾಗಿದೆ. ಕರ್ಮದಿಂದ ದೇಹ, ದೇಹದಿಂದ ಕರ್ಮ. ಇದು ಅನಾದಿ ಕಾಲದಿಂದಲೇ ನಡೆಯುತ್ತಿದೆ. ಈ ಪ್ರವಾಹ ಅನಾದಿ ಕರ್ಮವನ್ನು ಸುಟ್ಟು ಬಿಟ್ಟರೆ ದೇಹವು ಮತ್ತೆ ಬರುವುದಿಲ್ಲ. ಆದ್ದರಿಂದ ದೇಹ ಸಂಬಂಧವನ್ನು ಜ್ಞಾನದಿಂದ ಕಳೆಯಬಹುದು. ಸ್ವರೂಪ ಸಂಬಂಧವನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಅದು ಸ್ವಯಂ ಸ್ವರೂಪವೇ ಆಗಿದೆ ಹಾಗೂ ಸಂಯೋಗ ಸಂಬಂಧವೇ ಆಗಿದೆ. ಮತ್ತು ಕೆಲವರು ಅನಾದಿ ಎಂದರೆ ಗೊತ್ತಿಲ್ಲ. ಬಹಳ ಹಿಂದಿನ ಕಾಲದಿಂದ
ಜಡ ಚೈತನ್ಯ ಬೇರೆ ಇದ್ದು ಸಂಯೋಗ ಆಗಿರಬಹುದು ಎಂದು ಹೇಳಬಹುದು. ಗೊತ್ತಿಲ್ಲದ ಕಾರಣ ಅನಾದಿ ಎಂದು ಹೇಳುತ್ತಿದ್ದಾರೆ. ಆದರೆ ಜಡ ಚೈತನ್ಯ ಮಾತ್ರ ಬೇರೆಯಾಗಿತ್ತು. ಇಚ್ಛೆಯಿಂದ ಸ್ವರೂಪನು ಮರೆತು ಜಡದಲ್ಲಿ ಸೇರಿ ಸಂಬಂಧ ಬೆಳೆಸಿ ದೇಹಧಾರಿಯಾದ ಎಂಬ ಸಿದ್ಧಾಂತವನ್ನು ಹಲವರು ಸಿದ್ಧಪಡಿಸುತ್ತಾರೆ. ಇದೇ ಪಾರಕ್ ಸಿದ್ಧಾಂತವೆಂದು ಅಜ್ಞಾನಿ ಜೀವಿಗಳಿಗೆ ಹೇಳಿ ತಾವೂ ಭ್ರಮೆಯಲ್ಲಿ ಬಿದ್ದು ತನ್ನನ್ನು ಆಶ್ರಯಿಸಿದ ಜೀವಿಗಳಿಗೂ ಸಹ ಭ್ರಮೆಯಲ್ಲಿ ಬೋಧಿಸಿ ಅವರನ್ನೂ ಸಹ ಭ್ರಮೆಯಲ್ಲಿಯೇ ಹಾಕುತ್ತಾರೆ. ಆದರೆ ಅವರಿಗೂ ಯಥಾರ್ಥವನ್ನು ತಿಳಿಯಲಾಗಲಿಲ್ಲ. ಆದರೂ ಅದರ ಪಕ್ಷವನ್ನು ಹಿಡಿದು ವಾದಿಸುತ್ತಾರೆ. ಯಥಾರ್ಥವಾಗಿ ವಿಷಯ ದೃಷ್ಟಿಯಿಂದ ಪಕ್ಷ ವಹಿಸದೆ ನೋಡಿದರೆ ಅದೊಂದು ದೊಡ್ಡ ಕಲ್ಪನೆಯೇ ಆಗಿದೆ. ಅದರಲ್ಲಿ ಯಥಾರ್ಥ ಶಬ್ದ ವಿವೇಕವಲ್ಲ. ಯಾಕೆಂದರೆ ಅನಾದಿಯು ಅರ್ಥವನ್ನು ತಿಳಿಯದೆ ಅರ್ಥಕ್ಕೆ ಅನರ್ಥ ಮಾಡುತ್ತಾರೆ. ಅನಾದಿ ಎಂದರೆ ಯಾವಾಗಲೂ ಆದಿ, ಶುರು, ಆರಂಭವಿಲ್ಲ. ಅದಕ್ಕೆ ಅನಾದಿ ಎಂದು ಹೇಳುತ್ತಾರೆ. ಅದರಲ್ಲಿ ಎರಡು ಅನಾದಿಯನ್ನು ವಿವರಣೆ ಮಾಡಿದ್ದಾಯಿತು. ಮತ್ತು ಜಡ ಚೈತನ್ಯ ಬೇರೆಯಾಯಿತು. ಮತ್ತು ಸಂಬಂಧವಾಯಿತೆಂದರೆ ಏನಾದರೂ ಸ್ವರೂಪದಲ್ಲಿ ಸಂಬಂಧವಾಗಲು ಕಾರಣವಿರಬೇಕು. ಅದು ಇಚ್ಛಾ ಸಂಬಂಧವೆಂದರೆ ಸ್ವರೂಪದಲ್ಲಿ ಇಚ್ಛೆ ಇಲ್ಲ. ಯಾಕೆಂದರೆ ಚೈತನ್ಯನ ಇಚ್ಛೆಯನ್ನು ತಿಳಿದು ಬೇರೆ ಇರುತ್ತಾನೆ. ಆದ್ದರಿಂದ ಚೈತನ್ಯ ರೂಪದಲ್ಲಿ ಇಚ್ಛೆ ಇಲ್ಲ. ದೇಹ ಸಂಬಂಧದಿಂದ ಮಾತ್ರ ಇಚ್ಛೆ ಇರುತ್ತದೆ. ಸದ್ಗುರು ದೇವಾಯ ಮುಗಿಸ್ತಾರೆ. ಧನ್ಯವಾದಗಳು ಶ್ರೀಮತಿ ಸುಮಾಗೆ. बोलिए श्री सत्यनामादि कबीर साहेब की जय। सद्गुरु श्री हनुमान साहेब की जय। गुरु माता जी की जय। सर्व संत महंत की जय। पूज्य ಪ್ರಾತಸ್ಮರಣೀಯ ಸದ್ಗುರುಗಳಾದ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯ ಚರಣಗಳಿಗೆ ವಂದಿಸುತ್ತಾ, ಗುರು ಮಾತಾಜಿಯವರ ದಿವ್ಯ ಚರಣಗಳಿಗೆ ವಂದಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮಹನೀಯರಿಗೆ ವಂದಿಸುತ್ತಾ ಇದರ ಸತ್ಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ ಸರ್. ಕಬೀರ್ ಸಾಹೇಬ್ರ ಒಂದು ಸತ್ಸಂಗ ಇಲ್ಲಿ ಆರಂಭ ಆಗಿ 10 ವರ್ಷಗಳಾಗಿದೆ. 10 ವರ್ಷಗಳ ಅವಧಿಯಲ್ಲಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ನಾನು ಇಲ್ಲಿ ಬರೋದಕ್ಕೆ ಆರಂಭ ಮಾಡಿದ್ದು. ಆಧ್ಯಾತ್ಮ ಆ ವಿಚಾರದಲ್ಲಿ, ಜಡ ಮತ್ತು ಚೇತನದ ವಿಚಾರದಲ್ಲಿ ಸಾಮಾನ್ಯವಾಗಿ ಜನರಲ್ ಆಗಿ ನಾವು ತಿಳ್ಕೊಂಡಂಥ ವಿಚಾರಕ್ಕಿಂತಲೂ ಆಳವಾಗಿ ಅಧ್ಯಯನ ಮಾಡೋದಕ್ಕೆ ನಮಗೆ ದಾರಿಯಾಗಿದ್ದು ಕಬೀರರ ಈ ಒಂದು ಸತ್ಸಂಗ. ನಿಜಕ್ಕೂ ಕೂಡ ಎಲ್ಲೋ ಒಂದು ಅಲ್ಪ ಸ್ವಲ್ಪ ನಮ್ಮಲ್ಲಿದ್ದಂಥ ಕೋರೆಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಮಾರ್ಗ ತೋರಿಸಿದಂತಹ ಸತ್ಸಂಗ ಅಂತಲೇ ಹೇಳಬೇಕಿದು. ಇದನ್ನು ಯಾವುದೇ ಹೊಗಳಿಕೆಯ ಮಾತಲ್ಲ, ಇದು ಇರೋಂಥ ಸತ್ಯ ಸಂಗತಿ. ಇಂತಹ ಒಂದು ಇದರ ಬಗ್ಗೆ ನಮಗೆ ಆಶ್ಚರ್ಯ ಆಗಿದ್ದು ನಿನ್ನೆ ನಮ್ಮ ರಾಜೇಂದ್ರ ಸರ್ ಅವರು ನಮ್ಮ ಈ ಒಂದು ಕ್ಷೇತ್ರದ ಕರ್ನಾಟಕದ ಪ್ರಭಾವಿ ರಾಜಕಾರಣಿಗಳಾದಂತಹ ನಾನು ಕಂಡ ಹಾಗೆ ಅವರ ಒಂದು ಪರಿಸರ ಪ್ರೇಮ, ಗಿಡ ಮರಗಳ ಬಗ್ಗೆ ಅವರಿಗಿದ್ದಂಥ ಅತಿ ವಿಶ್ವಾಸ, ಇದು ಆಮೇಲೆ ಕಾರ್ಯವೈಖರಿಯಲ್ಲಿ ಪ್ರತ್ಯಕ್ಷವಾಗಿ ನಾನು ಕಂಡಂಥವು. ಅಂತಹ ಒಂದು ಪ್ರಬುದ್ಧ ರಾಜಕಾರಣಿಗಳ ಕೊನೆಯ ಪುತ್ರರು ರಾಜೇಂದ್ರರವರು ಇವತ್ತು ನಮ್ಮ ಒಂದು ಇದಕ್ಕೆ ಅವರು ಫೋನ್ ಮಾಡಿ ಬಂದರು ಅಂತ ನಮಗೆ ಗೊತ್ತಾಗಿ ಭಾಳ ಸಂತೋಷ ಆಯಿತು. ನೆನ್ನೆಲ್ಲ ಭಾಳ ಖುಷಿ ಪಟ್ಟರು ಎಲ್ಲರೂ ಕೂಡ. ಅದೆಷ್ಟು ಆನಂದ ಅಂದರೆ ಅಷ್ಟು ಆನಂದ ಪಟ್ಟರು. ಇಲ್ಲಿ ನಮಗೆ ಇವತ್ತು ಮಾರ್ಗದರ್ಶನ ಮಾಡೋದಕ್ಕೆ ಬೆಂಗಳೂರಿಂದ ಪ್ರತಿ ಸೋಮವಾರ ಬರ್ತಿರ್ತಕ್ಕಂಥ ರಂಗಸಾಮಣ್ಣವರು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಂಥವರು ಇವತ್ತು ಸತ್ಸಂಗವನ್ನು ಹೇಳೋದಕ್ಕೆ ಬರ್ತಾರ ಅಂತಂದ್ರೆ ಪ್ರತಿಯೊಬ್ಬರು ಮೂಗಿನ ಮೇಲೆ ಬೆರಳಿಟ್ಕೊಳ್ತಕ್ಕಂಥ ಸಂಗತಿ. ಆದರೆ ಇವತ್ತು ಅವರು ಹೇಳ್ತಕ್ಕಂಥ ಪ್ರತಿಯೊಂದು ವಿಚಾರಗಳು ಕೂಡ ಎಷ್ಟು ಮನ ಮುಟ್ಟುವ ಹಾಗೆ ಇರುತ್ತೆ ಅಂತಂದ್ರೆ ಅಷ್ಟು ಅಧ್ಯಯನ ಮಾಡಿ ಬರ್ತಾರೆ. ಅವರಿಗೆ ದೀಕ್ಷೆ ಕೊಟ್ಟಂತ ಆ ಗುರುಗಳ ಒಂದು ಪ್ರಭಾವ ಅಷ್ಟು ಅವರ ಮೇಲೆ ಬೀರಿರ್ತಕ್ಕಂಥದ್ದು. ಇಲ್ಲಿ ನಾನು ಬಂದಾಗ ನನಗಾದಂಥ ಅನುಭವ ಅಂತಂದ್ರೆ ಕಸ್ತೂರಿ
ಒಂದು ಮೃಗದ ದೇಹದಲ್ಲಿ ಇರ್ತಕ್ಕಂಥದ್ದು, ಅಂತ ವಾಸನೆ ಬರ್ತಕ್ಕಂಥ ಕಸ್ತೂರಿ ಒಂದು ಮೃಗದ ದೇಹದಲ್ಲಿ ಇರ್ತಕ್ಕಂಥದ್ದು ಕಸ್ತೂರಿ. ಕಸ್ತೂರಿ ತನ್ನಲ್ಲಿದೆ ಎಂದು ಅರಿಯದು ಮೃಗ. ಅದು ಗೊತ್ತೇ ಇಲ್ಲ, ತನ್ನಲ್ಲಿದೆ ಕಸ್ತೂರಿ ಅನ್ನೋದು ಅದು ಗೊತ್ತೇ ಇಲ್ಲ. ಅದ್ರ ವಾಸನೆ ನೋಡ್ಕೊಂಡು ಎಲ್ಲೋ ವಾಸನೆ ಬರ್ತಾ ಇದೆಯಲ್ಲ ಅಂತ ಅದರಲ್ಲೇ ಇದೆ ಅನ್ನೋ ವಾಸನೆ ಅದಕ್ಕೆ ಗೊತ್ತಿಲ್ಲ. ದೇಹದಲ್ಲಿ ರಾಮನಿಹನು ಜಗ ಅರಿಯದು ಅದನು ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥವ್ರು ಕಬೀರದಾಸರು. ಹಂಗಾಗಿ ರಾಮ ಅಂದ ತಕ್ಷಣ ಅದು ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋ ಅಂಥದ್ದಲ್ಲ. ಪ್ರತಿಯೊಂದು ವಿಚಾರವನ್ನು ನಾವು ಉದಾಹರಣೆಗಳ ಸಮೇತ ಅವ್ರ ಬಾಯಲ್ಲೇ ಕೇಳ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಬೇಕು. ಇವತ್ತು ನಮ್ಮ ಈ ಒಂದು ಸತ್ಸಂಗಕ್ಕೆ ರಾಜೇಂದ್ರ ಸರ್ ಅವರು ಬಂದಿರತಕ್ಕಂಥದ್ದು ಬಹಳ ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷ ಸಂಗತಿ. ಎಲ್ಲರೂ ಈ ತರ ಅರ್ಥ ಮಾಡಿಕೊಂಡು ಈ ಸತ್ಸಂಗದ ಕಾರ್ಯಕ್ರಮಕ್ಕೆ ಭಾಗಿಗಳಾಗಲಿ ಅಂತಕ್ಕಂಥದ್ದೇ ನಮ್ಮೆಲ್ಲರ ಆಶಯ. ಒಂದು ಧನ್ಯವಾದ. ಇನ್ನೊಂದು ಕಬೀರ್ ಬೀಜವನ್ನು ತಂದಿರ್ತಕ್ಕಂಥ ನಾರಾಜ ಅಮ್ಮ ಅವರು ಈ ಒಂದು ಇಲ್ಲಿ ಬೆಂಗಳೂರಿನ ಕಬ್ಬನ್ಪೇಟೆಯಲ್ಲಿ ಇದ್ದುಕೊಂಡು ಮಗ್ಗದ ವ್ಯವಹಾರಗಳನ್ನ ನಡೆಸ್ಕೊಂಡು ಬರ್ತಿದ್ದಂಥವ್ರು ಸುಮಾರು ವರ್ಷಗಳಿಂದ ಅವರು ದೀಕ್ಷೆಯನ್ನ ಪಡೆದು ಈ ಒಂದು ಕಬೀರರ ಪಂಥದಲ್ಲಿ ನಿಷ್ಠೆಯನ್ನ ಇಟ್ಕೊಂಡು ಆ ಕಬ್ಬನ್ಪೇಟೆಯಲ್ಲಿ ಈ ಒಂದು ಕಬೀರರ ಆಶ್ರಮವನ್ನ ನಡೆಸ್ಕೊಂಡು ಬರ್ತಿದ್ದಂಥವ್ರು ಇಲ್ಲಿಗೆ ಬಂದು ಈ ಒಂದು ಸತ್ಸಂಗದ ಒಂದು ಇದನ್ನ ಇಲ್ಲಿ ಆರಂಭ ಮಾಡಿದ್ರು. ಕಳೆದ 10 ವರ್ಷಗಳಿಂದ ಫ್ರೀಯಾಗಿ ಉಚಿತವಾಗಿ ಇಲ್ಲಿ ಯಾವುದು ಇದಿಲ್ಲ ನೋಡ್ರಿ. ಸೋಮವಾರ ಹೆಚ್ಚು ಕಡಿಮೆ ಒಂದು 30 ಜನ 35 ಜನ 40 ಜನ ಬಂದು ಸೇರ್ತಾರೆ. ನಾನು ಹೇಳೋದೇನು ಅಂತಂದ್ರೆ ಹರಿಕತೆಗೆ 10 ಜನ, ಆರ್ಕೆಸ್ಟ್ರಾಗೆ 10,000 ಜನ. ಹರಿಕತೆಗೆ ಬರೋರು 10 ಜನನೇ, ಆರ್ಕೆಸ್ಟ್ರಾಗೆ 10,000 ಜನ ಸೇರ್ತಾರೆ. ಮುಂದಿನ ದಿನಗಳಲ್ಲಿ ಆರ್ಕೆಸ್ಟ್ರಾ ಉಳಿಯದೇ ಹರಿಕತೆ ಅಂತಕ್ಕಂಥದಕ್ಕೆ ಇದು ಸತ್ಸಂಗ ನಿದರ್ಶನ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನನಗಂತೂ ಅತ್ಯಂತ ಖುಷಿ ಆಗುತ್ತೆ. ಇವತ್ತು ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದ ಕಳೆ ಬಂದಿದೆ. ವಿಚಾರಗಳನ್ನ ನಿನ್ನೆ ಪೇಪರ್ನಾಗ ವಿಜಯವಾಣಿ ಅದೇ ಕೊಟ್ಟು ಜನ್ವಿ ಹುಡುಗರು ವಯಸ್ಕರು ಹುಡುಗರು ಆಧ್ಯಾತ್ಮದ ಕಡೆ ಒಲವು ತೋರಿಸ್ಕೊಂಡು ಅಲ್ಲಲ್ಲಿ ಇವಾಗ ಮಾಡ್ತಾವ್ರೆ ಅಂತ ಪೇಪರ್ನಲ್ಲಿ ಹಾಕಿದ್ರು. ಈ ಪಾರ್ಟಿ ಪಬ್ಬು ಎಲ್ಲ ಬಿಟ್ಬಿಟ್ಟು ಈ ಆಧ್ಯಾತ್ಮದ ಕಡೆ ಒಲವು ತಗೊಂಡು ಅಲ್ಲಿ ಜನ ರಾಜೇಂದ್ರ ಸರ್ ಅವರ ಗಮನಕ್ಕೆ ತರ್ತಕ್ಕಂಥದ್ದು ಏನು ಅಂತಂದ್ರೆ ಕಬೀರ್ ಅಂತ ಹೆಸರು ಕೇಳ್ತಿದ್ದಂಗೆನೆ ಎಲ್ಲರ ಗಮನ ಬೇರೆ ಕಡೆಗೆ ಹೋಗುತ್ತೆ. ಕಬೀರ್ ಅಂತ ಇಟ್ಕೊಂಡಿದಾರಲ್ಲ ಇದ್ಯಾರಿದು ಅಂತ ಅಂದ್ಬಿಟ್ಟು. ಆದ್ರೆ ಕಬೀರರ ಪರಂಪರೆಯಲ್ಲಿ ಅವರ ಒಂದು ಸತ್ಸಂಗದ ಸಂಪರ್ಕಕ್ಕೆ ಬಂದಿರತಕ್ಕಂಥ ಎಷ್ಟೋ ಸತ್ಸಂಗಿಗಳು ಮಾಂಸಾಹಾರವನ್ನು ತ್ಯಜಿಸಿರ್ತಕ್ಕಂಥದ್ದು ಗ್ರೇಟ್. ಪ್ರಾಣಿ ಹಿಂಸೆ ಮಾಡೋದಿಲ್ಲ, ಮಾಂಸಾಹಾರ ಸೇವನೆ ಮಾಡಲ್ಲ. ಆತ ಒಂದು ಸತ್ಸಂಪ್ರದಾಯವನ್ನ ಬೆಳೆಸ್ಕೊಂಡ್ಬರ್ತಕ್ಕಂಥ ಒಂದು ಇದನ್ನ ಮೈಗೂಡಿಸಿರ್ತಕ್ಕಂಥ ಸಂಘಟನೆಯನ್ನು ನೋಡಿ ನನಗೆ ಪರಮಾಶ್ಚರ್ಯ ಆಗಿತ್ತು. ಬಹಳ ಸಂತೋಷ ಆಗುತ್ತೆ. ಇಲ್ಲಿ ಕುಳಿತಿರ್ತಕ್ಕಂಥ ಅದೆಷ್ಟೋ ಸತ್ಸಂಗಿಗಳು ಹಿಂದೆ ಮಾಂಸಾಹಾರಿಗಳಾಗಿದ್ದವರು ಸಂಪೂರ್ಣ ತ್ಯಜಿಸಿ ಸಸ್ಯಾಹಾರಕ್ಕೆ ಬಂದಿದ್ದಾರೆ. ಅದು ಅವ್ರ ಕಡೆ ಅದ್ರ ಪ್ರಭಾವನ ಅವರಿಂದ ಇದಾಯ್ತಾ? ಇದು ಪರಮಾಶ್ಚರ್ಯದ ಸಂಗತಿ. ಧನ್ಯವಾದಗಳು. ಬೋಲಿಯೇ ಶ್ರೀ ಸತ್ಯನಾಮಾದಿ ಕಬೀರ್ ಸಾಹೇಬ್ ಕಿ ಜೈ. ನನ್ನ ಹೆಸರು ವೆಂಕಟಸ್ವಾಮಿ ಅಂತೇಳಿ. ನಾನು ವೃತ್ತಿಯಲ್ಲಿ ಪೊಲೀಸು ಇಲಾಖೆಯಲ್ಲಿ ನಿವೃತ್ತಿಯಾಗಿದ್ದೀನಿ. ನಮ್ಮ ಗುರುಗಳು ಬಂದು ಸದ್ಗುರು ಹನುಮಾನ್ ಸಾಹೇಬ್ ಮಧ್ಯದಲ್ಲಿದೆ, ಸ್ವಲ್ಪ ಈ ಕಡೆ ತೋರಿಸಿ, ಸ್ವಲ್ಪ ಈ ಕಡೆ ಸದ್ಗುರು ಹನುಮಾನ್ ಸಾಹೇಬ್ ಮಧ್ಯದಲ್ಲಿರೋರು. ಅವರು ಲೋಕ ಕಲ್ಯಾಣಾರ್ಥವಾಗಿ ಡಬಲ್ ರೋಡ್ನಲ್ಲಿ ಅವರ ಶಿಷ್ಯರ ತಂಡದಿಂದ ಒಂದು ಆಶ್ರಮವನ್ನು ಸ್ಥಾಪನೆ ಮಾಡಿದ್ರು. ಆ ಒಂದು ಆಶ್ರಮಕ್ಕೆ ನಾಗರಾಜಣ್ಣವರು, ವರಲಕ್ಷ್ಮಿಯವರು ಮತ್ತು ಅನೇಕ ಭಕ್ತರು ಬಂದು ಸಂತರಾಗಿ ಅವರಿಂದ ದೀಕ್ಷೆ ತೆಗೆದುಕೊಂಡು ಆ ಒಂದು ಕಬೀರರ ಮಾರ್ಗದಲ್ಲಿ ನಡೆದರು. ಕಬೀರರ ಮಾರ್ಗ, ಕಬೀರ ಅಂದ ಪದದ ಅರ್ಥ ಅಂದರೆ ಮಹಾನ್ ಅಂತ. ಮಹಾನ್, ಎಲ್ಲರೂ ಮಹಾನ್ ಅಂತ. ಅದಕ್ಕೊಂದು ಕಡೆ ಹೇಳ್ತಾರವರು, ಸುಮ್ಮನೆ ಕಬೀರ ಕಬೀರ ಅಂತ ಯಾಕೆ ಕರೀತೀರ? ಕಬೀರ ಕಬೀರ ಮತ್ ಕಹೋ, ಪಾಂಚೋ ಇಂದ್ರಿಯ ವಶ್ ಕರೋ, ತೂ ಹಿ ದಾಸ್ ಕಬೀರ್. ಸುಮ್ಮನೆ ಕಬೀರ್ ಕಬೀರ್ ಅಂತೇಳಿ ಕೂಗಬೇಡಿ, ನೀವು ಕಬೀರರಾಗಿ ಏನು ಪಂಚ ಜ್ಞಾನೇಂದ್ರಿಯಗಳನ್ನು ವಶಕ್ಕೆ ತೆಗೆದುಕೊಳ್ಳಿ. ಪಂಚ ಜ್ಞಾನೇಂದ್ರಿಯಗಳು ಎಲ್ಲರಿಗೂ ಗೊತ್ತಿರೋ ವಿಚಾರ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳನ್ನು ವಶಕ್ಕೆ ತೆಗೆದುಕೊಳ್ಳಿ, ಮನಸ್ಸನ್ನು ವಶಕ್ಕೆ ತೆಗೆದುಕೊಳ್ಳಿ. ನೀವು ಸಹ ಕಬೀರರಾಗ್ತೀರಾ, ಮಹಾನ್ ಆಗ್ತೀರಾ ಅಂತ. ಎಲ್ಲರೂ ಮಹಾನೇ. ಆದರೆ ಸಮಾಜದಲ್ಲಿ ಕಬೀರ ಅಂದ ತಕ್ಷಣ ಯಾರೋ ಮುಸ್ಲಿಂ ಅದಕ್ಕೂ ಬರ್ತೀನಿ. ಅವರು
ಜನನ ಪ್ರಕಟ ಆಯಿತು ಅಂತೇಳಿ ನದಿಯ ತಾವರೆ ಎಲೆ ಮೇಲೆ ಪ್ರಕಟ ಆಯಿತು ಅಂತೇಳಿ ಬರೆದಿದ್ದಾರೆ. ಅನೇಕ ಕಥೆಗಳುಂಟು ಅವರ ಮೇಲೆ. ಒಟ್ಟಾರೆ ಅವರಿಗೆ ಮುಸ್ಲಿಂ ದಂಪತಿಗಳಿಗೆ ಸಿಗ್ತಾರೆ ಮಗುವಾಗಿದ್ದಾಗ ನದಿಯ ದಡದಲ್ಲಿ, ನದಿ ತೀರದ ಹತ್ರ ಸಿಕ್ಕಿದಾಗ ಮುಸ್ಲಿಂ ದಂಪತಿಗಳೇ ಸಿಗ್ತಾರೆ. ಆ ಮುಸ್ಲಿಂ ದಂಪತಿಗಳು ಸಹ ಹಿಂದೂಗಳೇ, ಬ್ರಾಹ್ಮಣರಾಗಿದ್ದರು. ಆಗ ಬಲವಂತವಾಗಿ ಅವ್ರನ್ನ ಮುಸ್ಲಿಮನಾಗಿ ಪರಿವರ್ತನೆ ಮಾಡಿದ್ರು, ಮತಾಂತರ ಮಾಡಿದ್ರು. ಹಾಗಾಗಿ ನೀರು ನೇಮ ಅಂತ ಹೆಸರು ಸಹ ಅವ್ರಿಗೆ ಇಟ್ಟರು. ಅವ್ರ ಕೈಗೆ ಸಿಕ್ಕಿದಂಥ ಈ ಕಬೀರ್ ಸಾಹೇಬರು, ಇವ್ರಿಗೆ ಕಬೀರ್ ಅಂತ ಹೆಸರು ಬಂತು. ಅವರು ಸಾಕಿದ್ದರಿಂದ ಅವರು ಮುಸ್ಲಿಮರಾದರು. ವಸ್ತುತಃ ಅವರು ಹೇಳ್ತಾರೆ, ನಾನು ಅಂದರೆ ನನ್ನ ಸ್ವರೂಪ, ನನ್ನ ಆತ್ಮ ಜಾತಿ ವರ್ಣಗಳಿಗೆ ಮೀರಿದ್ದು ಅವರೊಬ್ಬರಿಗೆ ಹೇಳ್ಕೊಳ್ಳಿಲ್ಲ. ನಿಮ್ಮದು ಸಹ ಅಷ್ಟೇ, ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಆತ್ಮಗಳು ಸಹ ಜಾತಿ ವರ್ಣಗಳಿಗೆ ಮೀರಿದ್ದು. ಆತ್ಮ ಅಂದರೆ ನಾನು, ಅರಿವು ಇತ್ಯಾದಿ ಸತ್ಯನಾಮ ಅಂತೆಲ್ಲ ಹೇಳ್ತಾರೆ. ಅವರ ಒಂದು ನಿರ್ಣಯ ಏನು ಅಂದರೆ, ಸತ್ಯವಾದ ವಿಚಾರವನ್ನು ತಿಳಿರಿ ಎಲ್ಲರೂ ಅಂತ. ಎಲ್ಲರಿಗೂ ಹಕ್ಕಿದೆ, ಎಲ್ಲರಿಗೂ ಹಕ್ಕಿದೆ. ಕೇವಲ ಒಂದು ಗುಂಪಿನವರಿಗೆ ಹಕ್ಕಲ್ಲ ಅದು. ಪ್ರತಿಯೊಬ್ಬ ಮನುಷ್ಯನು ಜಾತಿ ಧರ್ಮ ಭೇದ ಎಲ್ಲವನ್ನ ಮೀರಿ ತಿಳಿಸಿದವರು. ಎಲ್ಲರೂ ತಿಳಿಬೋದು ಆತ್ಮಜ್ಞಾನವನ್ನ. ಆತ್ಮ ಅಂದರೆ ನಾನು, ಆತ್ಮ ಅಂದರೆ ನಾನು. ಅವರ ಸಿದ್ಧಾಂತ ಏನು ಅಂತ ಅಂದರೆ, ಅನೇಕ ಆತ್ಮಗಳು, ನಾವೆಲ್ಲ ಪ್ರತಿಯೊಬ್ಬರು ಒಂದೊಂದು ಆತ್ಮ. ಈ ಶರೀರ ಒಂದಲ್ಲ ಒಂದು ದಿನ ಬಿದ್ದೋಗುತ್ತೆ, ಹೊರಟೋಗುತ್ತೆ. ನಾವು ನೋಡಿದ್ದೀವಿ, ನೋಡ್ತಾ ಇದ್ದೀವಿ. ಆದರೆ ಈ ಶರೀರಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಆತ್ಮ ಇದನ್ನಲ್ಲ, ಅವನು ಅಜರನು ಅಮರನು. ಅವನಿಗೆ ಮುಪ್ಪಿಲ್ಲ, ಸಾವಿಲ್ಲ. ಅಮರ ಅಂದರೆ ಸಾವಿಲ್ಲದೆ, ಅವಿನಾಶಿ, ನಾಶನೇ ಇಲ್ಲ. ಅದಕ್ಕೆ ಅವರು ಸಿದ್ಧಾಂತದ ಮೊದಲನೇ ಸಿದ್ಧಾಂತ ಒಂದು ಹೇಳ್ತಾರೆ, ಜಡ ಚೇತನ ದೋ ವಸ್ತು ಹೈ ಇನಕಿ ಪಾರಕ ಪ್ರಾಪ್ತ ಬಿನ ಬಂಧನ ಚೂಟತ ನಾಯಿ. ನೋಡಿ, ಪ್ರಪಂಚದಲ್ಲಿ ಇರೋದು ಎರಡೇ ವಸ್ತುಗಳಪ್ಪ, ಜಡ ಮತ್ತು ಚೈತನ್ಯ. ಜಡ ಯಾವುದು ಅಂತಂದ್ರೆ ಆಕಾಶ, ಅಗ್ನಿ, ವಾಯು, ಜಲ, ಪೃಥ್ವಿ. ಜಡ ಅಂತ ಅದಕ್ಕೇನು ಹೆಸರಿಗೆ ಇಟ್ಕೊಟ್ರು ಅಂದ್ರೆ, ನೋಡಿ, ಭೂಮಿ ಅದನ್ನ ಅದು ಅರಿಯಕ್ಕಾಗಲ್ಲ, ತನ್ನನ್ನು ತಾನು ಅರಿಯಲ್ಲ. ಅಗ್ನಿ ತನ್ನನ್ನು ತಾನು ಅರಿಯಲ್ಲ, ಬೇರೆದನ್ನ ಅರಿಯೋ ಶಕ್ತಿನೂ ಇಲ್ಲ. ಹೇಗೆ? ಒಂದು ಸಣ್ಣ ಮಗು ಗೊತ್ತಿಲ್ಲ, ಅದಕ್ಕೆ ಬೆಂಕಿನಲ್ಲಿ ಕೈ ಇಟ್ಟರೆ ಸುಡುತ್ತೆ, ಆ ಮಗುಗೆ ಸುಡುತ್ತೆ. ಆ ಬೆಂಕಿಗೆ ಅರಿವಿಲ್ಲ. ಈ ಸಣ್ಣ ಮಗು ಇದೇನಕ್ಕೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಪ್ರಪಂಚ ಜ್ಞಾನ ಗೊತ್ತಿಲ್ಲ, ಗೊತ್ತಿಲ್ಲದೆ ನನ್ನನ್ನು ಮುಟ್ತಾ ಇದೆ ಇದು ಅಂತೇಳಿ ಅದಕ್ಕೆ ಅರಿವಿಲ್ಲ. ಅದಕ್ಕೆ ಅದು ಜಡ. ಎಂದೇನು? ತನ್ನನ್ನು ತಾನು ತಿಳಿಯೋ ಶಕ್ತಿನೂ ಇಲ್ಲ ಆ ಜಡಕ್ಕೆ, ಮತ್ತೊಂದನ್ನು ತಿಳಿಯೋ ಶಕ್ತಿನೂ ಇಲ್ಲ ಜಡ. ಗಾಳಿನೂ ಹಾಗೆ. ಅಲ್ಲಿಗೆ ಬೆಂಕಿಗೆ ತನ್ನಂತಾನೆ ತಿಳಿಯೋ ಶಕ್ತಿ ಇದ್ರೆ, ನಿನ್ನೆ ಗೋವಾದಲ್ಲಿ ಬಹಳಷ್ಟು ಜನ ಸತ್ತೋದ್ರು. ಅದಕ್ಕೆ ಶಕ್ತಿ ಇದ್ದಿದ್ರೆ ಸ್ವಲ್ಪ ದೂರ ಹೋಗ್ಬಿಡೋದು. ಅದರ ಗುಣನೇ ಸುಡುವಂಥದ್ದು. ಅದು ಜ್ಞಾನಿ ಆಗಿರ್ಬೋದು, ಮಹಾತ್ಮ ಆಗಿರ್ಬೋದು, ಅಜ್ಞಾನಿ ಆಗಿರ್ಬೋದು, ಯಾರೇ ಆಗಲಿ, ಅದು ಸುಡೋ ಧರ್ಮ, ಅದು ಗುಣ, ಅದದ್ದು ಗುಣ. ಸುಡ್ತಾ ಇರುತ್ತೆ. ಏನು ಹಾಕಿದ್ರು ಸುಡುತ್ತೆ. ಗೊಬ್ಬರ ಹಾಕಿದ್ರು ಸುಡುತ್ತೆ, ಮನುಷ್ಯನ ದೇಹ ಹಾಕಿದ್ರು ಸುಡುತ್ತೆ, ಎಲ್ಲ ಸುಡುತ್ತೆ. ಇದು ಮನುಷ್ಯ ಯಾವ ಥರ ತಿಳ್ಕೊಬೇಕು ಸ್ವಾಮಿ ಇದನ್ನು? ಈ ಭಾವನೆ ಬರಬೇಕಾದ್ರೆ ಮನುಷ್ಯ ಏನು ಮಾಡಬೇಕು? ಸತ್ಸಂಗವನ್ನ ಕೇಳಬೇಕು. ಸತ್ಸಂಗದ ಅರ್ಥ ಏನು? ಸತ್ಯದ ವಿಚಾರವನ್ನ ತಿಳಿದುಕೊಳ್ಳೋದು ಸತ್ಸಂಗ. ಸತ್ಯದ ಅಂಗವನ್ನ ಸತ್ಸಂಗ, ಸತ್ಯದ ಅಂಗವನ್ನ ತಿಳಿಯೋದು. ಸತ್ಯ ಯಾವುದೇ ಅಂದ್ರೆ, ಸತ್ಯದ ಅಂಗ ಯಾವುದು ಅಂದ್ರೆ ನಮ್ಮೆಲ್ಲರ ಸ್ವರೂಪ. ನೋಡಿ, ಸತ್ಯ ಅಂದ್ರೆ ನಾವು ನೀವು ನೋಡ್ತಾ ಇದ್ದೀವಿ, ಇದು ಸತ್ಯ. ಆದರೆ ನಮ್ಮ ಆತ್ಮ ಅನಾದಿ ಕಾಲದಿಂದಲೂ ಇದೆ. ಅನಾದಿ ಅಂದ್ರೆ ಯಾರು ಸೃಷ್ಟಿ ಮಾಡಿಲ್ಲ ನಮ್ಮ ಸ್ವರೂಪವನ್ನ. ಯಾವುದೇ ದೇವಿ ದೇವತಾದಿಗಳು ಸೃಷ್ಟಿ ಮಾಡಿಲ್ಲ. ಅದು ಗೀತೆಯಲ್ಲಿ ನಾವು ಸ್ಪಷ್ಟವಾಗಿ ತಿಳಿಸಿದ್ವಿ. ಅನಾದಿ ಅಂದ್ರೆ ಯಾರು ಸೃಷ್ಟಿ ಮಾಡಲಿಲ್ಲ, ಅದಕ್ಕೆ ನಾಶನೂ ಇಲ್ಲ, ಪ್ರಾರಂಭನೂ ಇಲ್ಲ, ಕೊನೆಯೂ ಇಲ್ಲ. ಅದಕ್ಕೆ ಅನಾದಿ ಅಂತ ನಾವು ಈಶ್ವರ ವಿಷ್ಣು ಸೃಷ್ಟಿ ಮಾಡಿರೋದು ಅಂತ ನಾವು
ನಾವು ಅಂದ್ಕೊಂಡಿದ್ದೀವಿ, ಭ್ರಮೆಗಳು, ಅದೆಲ್ಲ ಭ್ರಮೆಗಳು, ಭ್ರಾಂತಿ, ತಪ್ಪು ತಿಳುವಳಿಕೆ, ತಪ್ಪು ಮಾಹಿತಿ. ಕೃಷ್ಣನೇ ಹೇಳಿದ್ದಾನೆ, ಪ್ರಕೃತಿ ಪುರುಷ ಅನಾದಿನಪ್ಪ ಅಂತ ಅರ್ಜುನನಿಗೆ. ಪ್ರಕೃತಿ ಅಂದ್ರೆ ಇದೆ ಪ್ರಪಂಚ, ಪುರುಷ ಅಂದ್ರೆ ನಮ್ಮೆಲ್ಲರ ಚೈತನ್ಯ, ಇದು ಅನಾದಿನಪ್ಪ. ಇದನ್ನ ಸತ್ಸಂಗದ ಮೂಲಕ ತಿಳ್ಕೊಳ್ಬೇಕು, ಸತ್ಸಂಗದ ಮೂಲಕ ತಿಳಿಬೇಕು. ಒಂದು ದಿನಕ್ಕೆ 1 ಗಂಟೆಗೆ ಎಲ್ಲ ಅರಿವಾಗುತ್ತೆ ಅಂದ್ರೆ ಇಲ್ಲ, ಸಾರಾಂಶ ಗೊತ್ತಾಗುತ್ತೆ ಅಷ್ಟೇ. ಸಾರಾಂಶ ಹೇಳಿದ್ವಲ್ಲ, ಅನಾದಿ. ಓ ಪ್ರಪಂಚ ಇದೆಲ್ಲ ಅನಾದಿನಪ್ಪ, ಬೆಂಕಿ, ಗಾಳಿ, ನೀರು ಇವೆಲ್ಲ ಅನಾದಿ, ಇವೆಲ್ಲ ಅನಾದಿ, ಯಾರು ಸೃಷ್ಟಿ ಮಾಡಿಲ್ಲ. ವಿಜ್ಞಾನ ನಡೀತಾ ಇದೆ, ಅಣುಗಳಿಂದ ಆಗ್ತಾ ಇರುತ್ತೆ ಅವೆಲ್ಲ. ಇನ್ನು ಚೈತನ್ಯ ನಮ್ಮೆಲ್ಲರ ಸ್ವರೂಪ ಹೇಳಿದ್ರಲ್ಲ, ಈಗ ನಿಮ್ಮೆಲ್ಲರ ಸ್ವರೂಪ. ಪ್ರಾಣಿಗಳಲ್ಲೂ ಆತ್ಮ ಇದೆ, ಮನುಷ್ಯನಲ್ಲೂ ಆತ್ಮ ಇದೆ. ಮನುಷ್ಯನಿಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಅಂತಂದ್ರೆ, ಮನುಷ್ಯನ ಒಂದು ಮನಸ್ಸು ವಿಶೇಷವಾದ ಶಕ್ತಿ, ಬುದ್ಧಿ ವಿಶೇಷವಾದ ಶಕ್ತಿಯಿಂದ ಕೂಡಿದೆ. ಹೇಳಿದ್ದನ್ನ ಗ್ರಹಿಸ್ತಾನೆ, ವಿಚಾರ ಮಾಡ್ತಾನೆ, ಮನನ ಮಾಡ್ತಾನೆ, ನಿರ್ಣಯ ಮಾಡ್ತಾನೆ. ಇದು ಸರಿ ತಪ್ಪು, ಸರಿಯಾದದನ್ನೇ ಆಯ್ಕೆ ಮಾಡ್ಕೊಳ್ಳೋದು. ದುಃಖ ಉಂಟಾಗತಕ್ಕಂಥ ವಿಚಾರಗಳನ್ನು ಅವನು ಆಯ್ಕೆ ಮಾಡ್ಕೊಳ್ಳಲ್ಲ. ತನಗೆ ಸುಖವನ್ನು ಉಂಟು ಮಾಡತಕ್ಕಂಥ ವಿಚಾರಗಳನ್ನು ಆಯ್ಕೆ ಮಾಡ್ಕೊಳ್ತಾನೆ. ಇದು ಮನುಷ್ಯನ ಲಕ್ಷಣ. ಅದಕ್ಕೆ ಚೈತನ್ಯದ ಲಕ್ಷಣ ಏನು ಅಂತಂದ್ರೆ, ತನ್ನನ್ನ ತಾನು ತಿಳಿತಾನೆ. ಏನು ಅಂದ್ರೆ, ಈ ದೇಹವನ್ನ ತಿಳಿತಾನೆ, ದೇಹದ ವಿಚಾರವನ್ನ ತಿಳಿತಾನೆ, ದೇಹದ ಒಳಗೆ ಆಗತಕ್ಕಂಥ ನೋವನ್ನ ತಿಳಿತಾನೆ, ಹೊರಗಡೆ ಆಗತಕ್ಕಂಥ ಎಲ್ಲಾ ಸಂಗತಿಗಳನ್ನ ತಿಳಿತಾನೆ, ಎಲ್ಲಾ ಸಂಗತಿಗಳನ್ನ ತಿಳಿತಾನೆ. ತನ್ನ ದೇಹವನ್ನ ತಿಳಿತಾನೆ, ಹೊರಗಡೆ ಆಗತಕ್ಕಂಥ ಎಲ್ಲಾ ಸಂಗತಿಗಳನ್ನ ತಿಳಿತಾನೆ. ಇದು ಚೈತನ್ಯದ ಲಕ್ಷಣ. ಎಲ್ಲಿವರೆಗೂ ತಿಳಿತಾನೆ ಸುಮ್ಮನೆ? ಎಲ್ಲಿವರೆಗೂ ಮನುಷ್ಯ ತಿಳಿತಾನೆ? ಜೀವ ಇರೋವರೆಗೂ ತಿಳಿತಾನೆ. ಅವನ ಮನಸ್ಸು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ತಿಳಿತಾನೆ. ಎಲ್ಲಿವರೆಗೂ ತಿಳಿತಾನೆ ಅಲ್ಲಿವರೆಗೂ ತಿಳಿತಾನೆ. ಕೋಮಾವಸ್ಥೆಯಲ್ಲೂ ತಿಳಿತಾನೆ. ನೋಡಿ, ಡಾಕ್ಟ್ರು ಪಾದನ ಕೆರೆದಾಗ ಇಲ್ಲೇನೋ ಆಗ್ತಾ ಇದೆ, ಪಾದನ ಹೇಳ್ಕೊಳ್ತಾನೆ. ಆ ಜೀವ ಪರ್ಯಂತ, ಜೀವ ಇರೋರ್ಗು, ಇದರಲ್ಲಿ ಶಕ್ತಿ ಇರೋವರೆಗೂ ತಿಳಿತಾನೆ. ಆಮೇಲೆ ಜಡ ಆಗ್ಬಿಡುತ್ತೆ ದೇಹ. ಆಗ ನೀವೇನ್ ಮಾಡಿದ್ರು ಅದು ಅದಕ್ಕೆ ಗೊತ್ತಾಗೋದಿಲ್ಲ. ಏನ್ ಮಾಡಿದ್ರು ಗೊತ್ತಾ? ಬೆಂಕಿಗೆ ಹಾಕಿದ್ರು ಗೊತ್ತಾಗಿಲ್ಲ, ನೀರಿಗೆ ಹಾಕಿದ್ರು ಗೊತ್ತಾಗೋದಿಲ್ಲ, ಏನ್ ಮಾಡಿದ್ರು ಗೊತ್ತಾಗೋದಿಲ್ಲ ದೇಹಕ್ಕೆ. ಅದಕ್ಕೆ ಕೃಷ್ಣನು ಹೇಳಿದ್ದಾನೆ, ಆತ್ಮವನ್ನ ನೀರಿನಲ್ಲಿ ಒಣಗಿಸಲಿಕ್ಕೆ, ಒದ್ದೆ ಮಾಡೋದಕ್ಕೆ ಆಗೋದಿಲ್ಲ, ಬೆಂಕಿನಲ್ಲಿ ಸುಡೋದಿಕ್ಕಾಗೋದಿಲ್ಲ, ಶಸ್ತ್ರದಿಂದ ಕತ್ತರಿಸಲಿಕ್ಕೆ ಆಗೋದಿಲ್ಲ, ಕೈಗೂ ಸಿಗೋದಿಲ್ಲ. ನೋಡಿ, ಇದು ವಸ್ತು ಕೈ ಸಿಗುತ್ತೆ, ಜಡದ ವಸ್ತು. ದೇಹ ಕೈ ಸಿಗುತ್ತೆ, ಕೈ ಸಿಗುತ್ತೆ. ಆತ್ಮನು ಸಿಗ್ತಾನ? ಅವನಿಗೆ ಆಕಾರನೇ ಇಲ್ಲ. ಮತ್ತೆ ಹೇಗೆ? ಜ್ಞಾನಾಕಾರ. ಅವನು ಅರಿತಾ ಇದ್ದಾನೆ, ಎಲ್ಲವನ್ನ ಅರಿತಾ ಇದ್ದಾನೆ. ಇದು ಚೈತನ್ಯದ ಲಕ್ಷಣ. ಅದಕ್ಕೆ ಜಡ ಚೇತನ ದೋ ವಸ್ತು ಹೈ. ಪ್ರಪಂಚದಲ್ಲಿ ಇರೋದು 2 ವಸ್ತು, ಜಡ ಮತ್ತು ಚೈತನ್ಯ. ಇನಕಿ ಪಾರಕ ಪ್ರಾಪ್ತ ಬಿನ, ನೋಡಿ ಅವುಗಳನ್ನ ತಿಳಿರಿ. ಬಂಧನ ಚೂಟತನಾಗಿ, ಬಂಧನ ಬಿಡುಗಡೆ ಇಲ್ಲ. ಯಾವುದು ಬಂಧನ? ಹುಟ್ಟು ಸಾವುಗಳೇ ದೊಡ್ಡ ಬಂಧನ. ನಮಗೆ ದೊಡ್ಡ ಬಂಧನ. ನಮ್ಗೆ ಎಷ್ಟೋ ಜನ್ಮಗಳು ಆಗಿದ್ದಾವೆ ಅಂತೇಳಿ ಧರ್ಮಗ್ರಂಥಗಳು ತಿಳಿಸ್ತಾ ಇದೆ. ಕೃಷ್ಣನು ಹೇಳ್ತಾನೆ, ನಾನು ಎಷ್ಟೋ ಜನ್ಮ ತಾಳಿದ್ದೀನಿ ಅಂತೇಳಿ ಭಗವದ್ಗೀತೆಯಲ್ಲಿ. ನಾನು ಎಷ್ಟೋ ಜನ್ಮಗಳನ್ನ ತಾಳಿದ್ದೀನಿ ಅರ್ಜುನ ಅಂತ ಹೇಳ್ತಾನೆ. ಎಲೆ ಅರ್ಜುನ, ನನಗೂ ನಿನಗೂ ಎಷ್ಟೋ ಜನ್ಮಗಳು ಕಳೆದು ಹೋಗಿದೆ. ಅವೆಲ್ಲವೂ ನನಗೆ ತಿಳಿದಿದೆ. ಅಂದ್ರೆ ಯಾವಾಗ ಮನುಷ್ಯ ಸತ್ಸಂಗದಿಂದ ಜ್ಞಾನವನ್ನ ಅರಿತಾ ಇರ್ತಾನೋ ಆಗ ಅವನಿಗೆ ಅನುಭವಕ್ಕೆ ಬರುತ್ತೆ. ಏನೋ, ನಾನು ಹಿಂದೆ ಹುಟ್ಟಿದ್ದೆ, ಅಂದ್ರೆ ಬೇರೆ ದೇಹದಲ್ಲಿ ಇದ್ದೆ, ಈಗ ಮನುಷ್ಯ ದೇಹಕ್ಕೆ ಬಂದಿದ್ದೀನಿ.
ಮುಂದೆ ಸಹ ಹುಟ್ಟುತ್ತೇನೆ ಏನು, ತನ್ನನ್ನು ತಾನು ತಿಳಿದೇ ಹೋದ ಪಕ್ಷದಲ್ಲಿ ಮುಂದೆ ಗರ್ಭವಾಸ ಇದ್ದೇ ಇರುತ್ತೆ. ಯಾವಾಗ ತನ್ನನ್ನು ತಾನು ತಿಳಿತು ಅದರಲ್ಲಿ ನಿಲ್ತನೋ ಆಗ ಈ ಹುಟ್ಟು ಸಾವುಗಳ ಬಂಧನದಿಂದ ಬಿಡುಗಡೆ ಆಗ್ತಾನೆ. ತಿಳಿದ್ರೆ ಸಾಲದು, ಅದರ ಅನುಭವಕ್ಕೆ ಬರಬೇಕು. ನಮ್ಮ ಪ್ರತಿಯೊಬ್ಬರು ಅವರವರಿಗೆ ಅನುಭವಕ್ಕೆ ಬರಬೇಕು. ನಮ್ಮ ಅನುಭವನ ನಾವು ಬೇರೆಯವ್ರಿಗೆ ಹೇಳಕ್ಕಾಗೋದಿಲ್ಲ. ನಮ್ಮ ಆತ್ಮದ ಅನುಭವವನ್ನು ಅವರವರಿಗೆ ಬರುತ್ತೆ. ಅದನ್ನ ಅಪರೋಕ್ಷ ಅಂತ ಹೇಳ್ತಾರೆ. ಅಲ್ಲಿಗೆ ಕೃಷ್ಣಾರ್ಜುನಿಗೆ ತಿಳಿಯೋವರೆಗೂ ಜನ್ಮ ಪುನರಪಿ ಮರಣ ಪುನರಪಿ ಜನ್ಮ ಬಂದಿದ್ದು. ಅವಾಗ ಗೊತ್ತಾದ್ಮೇಲೆ ನಮಗೆ ಉಪದೇಶ ಆಗ್ತಾರೆ. ಹೌದು, ನಮಗೆ ತಿಳಿಸ್ಕೊಟ್ಟ. ಅದಕ್ಕೇನೆ ಏನು ಹೇಳಿದು, ನಮ್ಮನ್ನು ನಾವು ಆ ಸ್ಥಿತಿನಲ್ಲಿ ನಿಲ್ಲೋದಕ್ಕೆ ನಾವು ಮನಸ್ಸನ್ನ ವಶ ಮಾಡ್ಕೊಳ್ಬೇಕು, ಇಂದ್ರಿಯಗಳನ್ನು ವಶ ಮಾಡ್ಕೊಳ್ಬೇಕು. ಇಂದ್ರಿಯಗಳು ಕರೆದುಕೊಂಡು ಹೋದ ಕಡೆ ಹೋಗಬಾರದು. ದುರಭ್ಯಾಸಗಳಿಗೆ ಕರ್ಕೊಂಡು ಹೋಗುತ್ತೆ ಇಂದ್ರಿಯಗಳು. ಅದಕ್ಕೆ ತಿಳುವಳಿಕೆ ಕೊಟ್ಟು ಮನಸ್ಸನ್ನ ಇಂದ್ರಿಯಗಳನ್ನ ಸನ್ಮಾರ್ಗದಲ್ಲಿ ಕರ್ಕೊಂಡು ಬರಬೇಕು. ಇಷ್ಟಾದ್ರೆ ಸಾಲದು ಮನುಷ್ಯನಿಗೆ. ಅದ್ರ ಜೊತೆಯಲ್ಲಿ ಇಚ್ಛೆಗಳು ಅಂತ ಇರ್ತವೆ, ಅದನ್ನ ವಾಸನೆಗಳು ಅಂತ ಕರೀತಾರೆ ಆಧ್ಯಾತ್ಮದಲ್ಲಿ. ಇಚ್ಛೆಗಳು ದೇಹ ವಾಸನೆ, ಶಾಸ್ತ್ರ ವಾಸನೆ, ಲೋಕವಾಸನೆ. ದೇಹವಾಸನೆ, ಈ ಜನ್ಮದಲ್ಲಿ ಕಡು ಬಡವನಾಗಿ ಹುಟ್ಟಿದ್ದೀನಿ. ಕಡು ಬಡವನಾಗಿ ಹುಟ್ಟೋದಕ್ಕೆ ಕಾರಣ ಏನು? ಅವನ ಹಿಂದಿನ ಪ್ರಾರಬ್ಧ ಕರ್ಮ. ಹಿಂದಿನ ಪ್ರಾರಬ್ಧ ಕರ್ಮ. ಕರ್ಮ ಅಂದ್ರೆ ಕೆಲಸ, ಇನ್ನೇನಿಲ್ಲ. ಹಿಂದಿನ ಜನ್ಮದಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದ್ನೋ ಆ ಕೆಲಸ ಕಾರ್ಯಗಳ ಫಲ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದಾನೆ. ಇದು ಪ್ರಾರಬ್ಧ. ಕರ್ಮದಲ್ಲಿ 3 ವಿಧ: ಸಂಚಿತ, ಪ್ರಾರಬ್ಧ, ಆಗಾಮಿ. ಸಂಚಿತ ಅಂದ್ರೆ ಬ್ಯಾಲೆನ್ಸ್, ಇನ್ನ ಇದಾವೆ, ಎಷ್ಟೋ ಸಂಗ್ರಹ, ಬೇಕಾದಷ್ಟು ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳು ಇದಾವೆ. ಪುಣ್ಯವಶಾತ್ ಮನುಷ್ಯ ಜನ್ಮ ಬಂದಿದೆ, ಈಗ ತಿಳಿತಾ ಇದ್ದಾನೆ ಕರ್ಮಗಳ ವಿಚಾರ. ಪ್ರಾರಬ್ಧ ಕರ್ಮವನ್ನು ಅನುಭವಿಸಿ ಕಳಿಬೇಕು. ಸಂಚಿತ ಕರ್ಮವನ್ನ ಜ್ಞಾನಾಗ್ನಿಯಿಂದ ಸುಡಬೇಕು. ಕಂಪಲ್ಸರಿ ಪ್ರಾರಬ್ಧನ ಇದು ಪ್ರತಿಯೊಬ್ರು ಯಾರಿಗೂ ತಪ್ಪಿದ್ದಲ್ಲ. ಶಂಕರಾಚಾರ್ಯರು, ರಾಮ, ಕೃಷ್ಣ ಇವರೆಲ್ಲರೂ ಅನುಭವಿಸ್ಬಿಟ್ರು. ಅದಕ್ಕೆ ಯಾರಿಗಾದ್ರು ದುಡ್ಡು ಕೊಟ್ಟು ಅದು ಸಾಮಾನ್ಯವಾಗಿ ರಜೆ ಕೊಡಲ್ಲ ಸ್ವಾಮಿ. ಗೌರ್ಮೆಂಟ್ ರಜೆ CL ಟ್ರಾನ್ಸ್ಫರ್ ಮಾಡ್ತಾರ ಸ್ವಾಮಿ. ಸಾಮಾನ್ಯ ಅದು. ನಂದು ನೀನ್ ತಗೋ, ನಿಂದು ನಾನು ತಗೋ ಅಂತ ಹೇಳ್ತಾರ. ಆಗಿರುವಾಗ ಕೆಲಸ ಕಾರ್ಯಗಳು ಟ್ರಾನ್ಸ್ಫರ್ ಮಾಡಕ್ಕಾಗ್ತಿದ್ದ? ಯಾರೂ ತಗೊಳ್ಳೋರಿಲ್ಲ. ರಾಮನು ರಾಮಾವತಾರದಲ್ಲಿ ಮಾಡಿದಂತ ಒಂದು ಘಟನೆ ವಿಚಾರದಲ್ಲಿ ಕೃಷ್ಣ ಅವತಾರದಲ್ಲಿ ಅನುಭವಿಸ್ತಾ ಏನು, ವಾಲಿಯನ್ನ ಮೋಸದಿಂದ ಮರದ ಹಿಂದೆ ನಿಂತು ಕೊಂದ. ಸಾಯವಾಗ ಬಂದು ಮಾತಾಡಿಸ್ತಾನೆ ವಾಲಿನ, ನಾನು ತಪ್ಪು ಮಾಡ್ದಪ್ಪ ಅಂತ. ಯಾಕೆ ತಪ್ಪು ಮಾಡಿದೆ ಅಂತ ಹೇಳಿ ಅವನು ಗೊತ್ತಿತ್ತು ಇದು ತಪ್ಪು ಅಂತ. ಆದರೆ ವಿಧಿ ಇಲ್ಲದೆ ಮಾಡಬೇಕಾಗಿ ಸಂದರ್ಭ ಬಂತು, ಸನ್ನಿವೇಶ ಬಂತು, ಮಾಡ್ದ. ನಂದು ತಪ್ಪಾಯ್ತು. ಅವನು ಪ್ರಶ್ನೆ ಮಾಡ್ತಾನೆ, ಏನ್ ರಾಮ ನೀನು ಆದರ್ಶ ಪುರುಷ, ಜ್ಞಾನಿ ಅಂತ ಎಲ್ಲ ಹೇಳ್ತಾರೆ ಲೋಕದಲ್ಲಿ, ನೀನು ಇಂಥ ಕೆಲಸ ಮಾಡ್ಬೋದಾ ಅಂದಾಗ, ನಾನು ತಪ್ಪಾಯ್ತು, ನನ್ನದು ತಪ್ಪಾಯ್ತು. ಅದು ಅವನ ಪ್ರಾರಬ್ಧ. ರಾಮನಿಂದ ಸಾಯ್ಬೇಕಾಗಿದೆ. ಅದಕ್ಕೆ ಅವನು ಹೇಳ್ತಾನೆ, ರಾಮ ಹೇಳ್ತಾನೆ, ಮುಂದಿನ ಜನ್ಮದಲ್ಲಿ ಕೃಷ್ಣನಾಗಿ ನಾನು ಹುಡ್ತೀನಿ, ನನ್ನನ್ನು ನೀನು ಆಗ ಹೊಡಿಯಪ್ಪ ಬಾಣದಿಂದ. ನೋಡಿ, ಮುಂದಿನ ಜನ್ಮದಲ್ಲಿ ಬೇಡನಾಗಿ ಅವನು ಹೊಡೆದ. ಈಗ ಪ್ರಾರಬ್ಧ ಕರ್ಮ ಅನುಭವಿಸಿ ತೀರ್ಬೇಕು ಅನ್ನೋ ವಿಚಾರಕ್ಕೆ ಬರೋಣ. ಅನುಭವಿಸಿನೇ ತೀರ್ಬೇಕು. ರಾಮಕೃಷ್ಣ ಪರಮಹಂಸರು ಸಹ ಗಂಟ್ಲು ಕ್ಯಾನ್ಸರ್, ಅವ್ರಿಗೆ ಶಕ್ತಿ ಇತ್ತು, ಅದನ್ನ ವಾಸಿ ಮಾಡ್ಕೊಳ್ಳೋಷ್ಟು ತಮ್ಮ ತಪಶಕ್ತಿಯಿಂದ ಅದು ಸಹ ಅವ್ರೇನ್ ಮಾಡಿದ್ರು, ಅನುಭವಿಸಿ ತೀರ್ಬೇಕು. ಮತ್ತೆ ಬಾಕಿ ಶೇಷ ಉಳಿದ್ರೆ ಮತ್ತೆ ಅದನ್ನು ಅನುಭವಿಸಕ್ಕೆ ಮತ್ತೆ ಹುಟ್ಟಬೇಕು ಅಂತೇಳಿ ಅನುಭವಿಸಿ ಕಳ್ಕೊಂಡ್ರದನ್ನ. ಶಂಕರಾಚಾರ್ಯರು ಸಹ ಅಷ್ಟೇ, ಅವ್ರಿಗೂ ಸಹ ಕಾಯಿಲೆ ಇತ್ತು. ದೇಹ ಬಂದ ಮೇಲೆ ಕಾಯಿಲೆನೆ. ಅವ್ರು ಯಾನ ಜ್ಞಾನಿ ಆಗಲಿ, ಅಜ್ಞಾನಿ ಆಗಲಿ, ಚಕ್ರಾಧಿಪತಿ ಆಗಲಿ, ಯಾರೇ ಆಗ್ಬಿಡ್ಲಿ, ಯಾಕೆ ಪಂಚಭೂತಗಳಿಂದ ಆಗಿರತಕ್ಕಂಥ ದೇಹ ಇದು. ಇದು ಪೂಜಾ ಪುನಸ್ಕಾರ, ಹೋಮ ಯಜ್ಞ ಮಾಡಿ ಇದು ರೋಗಗಳು ಬರ್ದಂಗೆ
ಅವ್ರು ಅವೆಲ್ಲ ಮಾಡ್ಕೋಬಾರ್ದು. ತಾತ್ಕಾಲಿಕ ಶಮನ ಅಷ್ಟೇ, ತಾತ್ಕಾಲಿಕ ಶಮನ ಅಷ್ಟೇ. ಪ್ರೊಫೆಸರ್ ಗುರುದೇವ್ ತಪ್ಪು ತಿಳಿಬಾರ್ದು. ಡೈಲಿ ಪಾಪ ಇನ್ಸುಲಿನ್ ತೆಗೆದುಕೊಳ್ತಾನೆ, ಏನಕ್ಕೆ? ತಾತ್ಕಾಲಿಕ ಶಮನ ಅಷ್ಟೇ. ಎಲ್ಲ ತಾತ್ಕಾಲಿಕ ಶಮನ, ಪರ್ಮನೆಂಟ್ ಆಗಿ ಯಾವುದು ಮಾಡಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದು ಕತೆ ಮೂಲಕ ಸ್ಪಷ್ಟಪಡಿಸ್ತೀನಿ. ಬುದ್ಧನ ಒಂದು ಜೀವಿತಾವಧಿಯಲ್ಲಿ ನಡೆದಂಥ ಒಂದು ಘಟನೆ. ಒಬ್ಬ ಸಾಮಾನ್ಯ ವ್ಯಕ್ತಿಯ ತಂದೆ ತೀರೋಗ್ಬಿಟ್ಟಿರ್ತಾನೆ. ಆ ವ್ಯಕ್ತಿ ಪಂಡಿತರ ಹತ್ರ ಹೋದಾಗ ನಮ್ಮ ತಂದೆನ ಸ್ವರ್ಗಕ್ಕೆ ಕಳಿಸ್ಬೇಕು, ಅವರ ಆತ್ಮನ ಏನೋ ದೇಹ ಹೊರಟೋಯ್ತು, ಅವರ ಆತ್ಮನ ಸ್ವರ್ಗಕ್ಕೆ ಕಳಿಸ್ಬೇಕು, ಏನಾದರೂ ಪೂಜೆ ಪುನಸ್ಕಾರ ಇದ್ರೆ ಹೇಳಿ ಸ್ವಾಮಿ ಅಂತ ಪಂಡಿತರನ್ನ ಕೇಳ್ತಾನೆ. ಏನ್ ಸ್ವಾಮಿ, ಏನ್ ಹೇಳಿದ್ ನಾನು ನಿಮ್ಗೆ? ಸ್ವರ್ಗಕ್ಕೆ ಕಳಿಸ್ಬೇಕು ಆತ್ಮ. ಹಾಗಾಗಿ ಅವ್ರು ಹೇಳ್ತಾರೆ ಇಂಥ ಒಂದು ಯಜ್ಞ ಮಾಡಪ್ಪ ಅಂತ. ಅದು ಎಲ್ಲಿ ಮಾಡಬೇಕು? ನದಿ ತೀರದಲ್ಲಿ ಮಾಡಬೇಕು. ಇವಾಗ ಮಾಡ್ತಾರಲ್ಲ ಪಿಂಡ ಪ್ರದಾನ ಅದು ಇದು ಅಂತ. ಮಾಡ್ತಾ ಇರ್ಬೇಕಾದ್ರೆ ಅದೇ ದಾರಿನಲ್ಲಿ ಬುದ್ಧ ಬರ್ತಾನೆ. ಬುದ್ಧ ಬಂದಾಗ ಬುದ್ಧನ ಕಂಡ್ರೆ ಎಲ್ರಿಗೂ ಗೌರವ, ಜ್ಞಾನಿ ಅಂತೇಳಿ. ಆತನ ಬಳಿನೂ ಹೋಗ್ತಾನೆ, ಬಂದು ಭಾಗವಹಿಸಿ, ನಮ್ಮ ತಂದೆನ ನಾನು ಸ್ವರ್ಗಕ್ಕೆ ಕಳಿಸ್ತಾ ಇದ್ದೀನಿ, ನೀವು ಭಾಗವಹಿಸಿ ಇದರಲ್ಲಿ ಕಾರ್ಯಕ್ರಮದಲ್ಲಿ ಅಂತ. ಬುದ್ಧ ಜ್ಞಾನಿ, ಅವನು ಗೊತ್ತಿರುತ್ತೋ, ಕೇಳಿದ ವಿಚಾರನ, ನಮ್ಮ ತಂದೆ ತೀರೋದ್ರು, ಅವ್ರ ಆತ್ಮನ ಸ್ವರ್ಗಕ್ಕೆ ಕಳಿಸ್ಬೇಕು ಅಂತ. ನಾನು ಭಾಗವಹಿಸ್ತೀನಪ್ಪ, ಮೊದಲು ಒಂದು ಸಣ್ಣವಾದ ಒಂದು ಜ್ಞಾನ ತಿಳುವಳಿಕೆ ನಿನಗೆ ಕೊಡಲು ಪ್ರಯತ್ನ ಪಡ್ತೀನಿ. ಏನು ಹೇಳಿ ಸ್ವಾಮಿ? ಮೊದಲು ಒಂದು 2 ಕುಡಿಕೆ, ಒಂದರಲ್ಲಿ ಕಲ್ಲು ತುಂಬಿಕೊಂಡು ಬಾ, ಇನ್ನೊಂದರಲ್ಲಿ ತುಪ್ಪವನ್ನು ತುಂಬಿಕೊಂಡು ಬಾ. ತುಂಬಿಕೊಂಡು ಬಂದ, ನೀರಿನಲ್ಲಿ ಬಿಡು. ಬಿಟ್ಟ, ಕಲ್ಲಿನ ಮಡಿಕೆ ಏನಾಗ್ಬಿಟ್ಟು ಒಡೆಯಂದ, ಅದಕ್ಕೆ 2ಕ್ಕೂ ಒಡೆದ. ಕಲ್ಲಿನ ಮಡಿಕೆ ಒಡೆದು ಚೂರು ಚೂರಾಗಿ ಕಲ್ಲುಗಳೆಲ್ಲ ಒಳಗಡೆ ಹೋಗ್ಬಿಡ್ತು. ತುಪ್ಪ ಇರೋ ಮಡಿಕೆ ಒಡೆದು ಚೂರಾದ್ರೂ ತುಪ್ಪ ತೇಲ್ತಾ ಇತ್ತು. ಏನ್ ಹೇಳು ಅಂದ್ರೆ ಇದರ ಅರ್ಥ, ಅದ್ರ ಗುಣ, ಅದ್ರ ಧರ್ಮ ಸ್ವಾಮಿ ಅಂತ. ಏನೋ ಕಲ್ಲಿನ ಗುಣ ಏನೋ ಮುಳುಗೋದು, ತುಪ್ಪದ ಗುಣ ಏನೋ ತೇಲೋದು. ಅದೇ ರೀತಿಯಾಗಿ ನಿಮ್ಮ ತಂದೆ ಅವರ ಜೀವಿತ ಅವಧಿಯಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅವರು ಒಳ್ಳೇದಾಗತ್ತೆ. ಅಂದ್ರೆ ಅವರು ತಾನಾಗಿ ತಾನೇ ನೀನು ಹೇಳಿದಾಗೆ ಸ್ವರ್ಗಕ್ಕೆ ಹೋಗಿರ್ತಾರೆ. ಇದು ಉದಾಹರಣೆ. ಕೆಟ್ಟ ಕೆಲಸಗಳನ್ನು ಮಾಡಿದರೆ ಮತ್ತೆ ಅವರು ಜನ್ಮವನ್ನ ತಾಳ್ತಾರೆ. ನೋಡಪ್ಪ, ಇಷ್ಟೇನೆ ಸೂಕ್ಷ್ಮೆ. ನೀನು ಪೂಜೆ ಪುನಸ್ಕಾರ ಮಾಡೋದ್ರಿಂದ ಅವರ ಆತ್ಮ ಸ್ವರ್ಗಕ್ಕೆ ಆಗಲಿ ಎಲ್ಲೂ ಹೋಗೋದಿಲ್ಲ. ಅವರವರ ಕೆಲಸನ ಅವರೇ ಮಾಡ್ಕೊಳ್ಬೇಕು. ಕೃಷ್ಣನು ಇಲ್ಲಿ ಹೇಳ್ತಾನೆ, ತನ್ನ ಕೆಲಸ, ತನ್ನ ಉದ್ಧಾರ ತಾನೇ ಮಾಡ್ಕೊಳ್ಬೇಕಪ್ಪ, ಇನ್ಯಾರು ಮಾಡಿದ್ರು ಆಗೋದಿಲ್ಲ. ಉದ್ಧಾರೇದಾತ್ಮಾನಾತ್ಮಾನಂ ನಾತ್ಮಾನವ ಸಾಧಯೇತ್ ಆತ್ಮೈವ ಹಾಕ್ಯನೋ ಬಂಧುರಾತ್ಮೈವ ರಿಪುನಾತ್ಮಃ. ತನ್ನನ್ನು ತಾನೇ ಉದ್ಧರಿಸಿಕೊಳ್ಳಬೇಕು. ನೋಡಿ, ಆಧ್ಯಾತ್ಮದ ವಿಚಾರದಲ್ಲಿ ತನಗೆ ಬಿಡುಗಡೆ ಏನು? ಮೋಕ್ಷ ಯಾವುದೋ ಲೋಕ ಅಂತಲ್ಲ, ಆ ಸ್ವರೂಪದ ಸ್ಥಿತಿಯ ಮೋಕ್ಷ. ಹುಟ್ಟು ಸಾವುಗಳ ಬಂಧನದಿಂದ ಬಿಡುಗಡೆ ಆಗಬೇಕಾದ್ರೆ ಆ ಕೆಲಸವನ್ನ ತಾನೇ ಮಾಡ್ಕೊಳ್ಬೇಕು. ನಾನು ಮಾಡ್ಕೊಂಡ್ರೆ ನನ್ನ ಹೆಂಡತಿ ಉದ್ಧಾರ ಆಗೋದಿಲ್ಲ. ಹೆಂಡತಿ ಮಾಡಿದ ಹೆಂಡತಿಗೆ ಈ ವಿಚಾರದಲ್ಲಿ, ಗಂಡ ಮಾಡಿದ ಗಂಡನಿಗೆ, ಹಾಗಾಗಿ ತನ್ನನ್ನು ತಾನೇ ಅಧೋಗತಿಗೆ ಜಾರಲು ಬಿಡಬಾರದು. ನೋಡಿ, ಹೇಳ್ತಾ ಇದ್ದಾನೆ, ಅಧೋಗತಿ ಅಂದ್ರೆ ಗರ್ಭವಾಸ, ಅದೇ ದೊಡ್ಡದು. ತನಗೆ ತಾನೇ ಬಂದು ತನಗೆ ತಾನೇ ಶತ್ರು. ನಮ್ಮ ಮನಸ್ಸನ್ನ ಸನ್ಮಾರ್ಗಕ್ಕೆ ತೆಗೆದುಕೊಂಡು ಬಂದು ಸನ್ಮಾರ್ಗದಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಬಂದು, ನಮ್ಮ ಮನಸ್ಸನ್ನ ದುರ್ಮಾರ್ಗಕ್ಕೆ ತೆಗೆದುಕೊಂಡು ನಮ್ಮ ಶತ್ರು. ಅದೇ ನಮ್ಮ ಶತ್ರು. ಎಲ್ಲರಲ್ಲೂ ಒಂದು ಶಕ್ತಿ ಇದೆ, ಅದೇ ಚೈತನ್ಯ ಆತ್ಮ, ಅದೇ ಸತ್ಯನಾಮ. ಹಲವಾರು ಗಳಿಂದ ಕರೀತಾರೆ.
ಈ ಪುಸ್ತಕ ಶಾಸ್ತ್ರಗಳು ಅದ್ರ ಕಡೆಗೆ ಕೈವಸ್ತವಪ್ಪ. ನೋಡಿ ಹಿಂಗಿದೆ, ಹಿಂಗೆ ಹೇಳ್ತಾ ಇದೆ ಶಾಸ್ತ್ರ. ನಮ್ಮನ್ನು ಜಾಗೃತಗೊಳಿಸಲು ಸಹಾಯ ಮಾಡ್ತಾವದು ಗ್ರಂಥಗಳು. ಶಾಸ್ತ್ರಗಳು ಅಂದ್ರೆ ಗ್ರಂಥಗಳು. ಉದಾಹರಣೆ ಕೊಡ್ತಾರೆ. ವೈದ್ಯನು ರೋಗವನ್ನು ಪತ್ತೆ ಹಚ್ಚಿ ಔಷಧ ಕೊಡ್ತಾನೆ ಅಷ್ಟೇ. ಔಷಧ ಯಾರು ತೆಗೆದುಕೊಳ್ಬೇಕು? ಸ್ವತಃ ನಾವೇ ತೆಗೆದುಕೊಳ್ಬೇಕು. ಆ ತೆಗೆದುಕೊಂಡಾಗ ಮಾತ್ರ ನಮ್ಮಲ್ಲಿ ನಮಗೆ ಬಂದಿರತಕ್ಕಂಥ ಕಾಯಿಲೆ ವಾಸಿಯಾಗುತ್ತೆ. ಅದೇ ರೀತಿಯಾಗಿ ನಾವು ರೋಗದಲ್ಲಿ ಬಿದ್ದಿದ್ದೀವಿ ಹಲವಾರು ಯುಗಗಳಿಂದ. 4 ಯುಗ ಹೇಳ್ತಾರೆ, ಎಷ್ಟಾಗಿದೆಯೋ ಅನ್ನೋ ಗೊತ್ತಿಲ್ಲ. ಕರ್ತೃಯುಗ, ತ್ರೇತಾಯುಗ, ದ್ವಾಪರ ಯುಗ, ಈಗ ನಡೀತಾ ಇರೋದು ಕಲಿಯುಗ ಅಂತ ಹೇಳ್ತಾರೆ. ಅನೇಕ ಯುಗಗಳು ಆಗ್ಬಿಟ್ಟಿದ್ದಾವೆ. ಈ ತ್ರೇತಾಯುಗ, ಕಲಿಯುಗ, ಯಾವ್ಯಾವ ಯುಗಗಳು ಅವೆಲ್ಲ ಕಾಲ್ಪನಿಕ ಇಲ್ಲ ಇದು ಆಗಿರ್ತಕ್ಕಂಥದ್ದು. 25 ಮುಗ್ದೋತಾ ಇದೆ ಸ್ವಾಮಿ, 26 ಬರ್ತಾ ಇದೆ. ಒಂದು ಅವಧಿ ಅಷ್ಟೇ. ಆಗ್ಲೂ ಇದ್ರು ಮನುಷ್ಯರು, ಈಗಲೂ ಇದ್ದಾರೆ, ಮುಂದೇನೂ ಇರ್ತಾರೆ. ಹಂಗೆ ಅದೆಲ್ಲ ಕಾಲ್ಪನಿಕ ಅಲ್ಲ. ಸಮಯ ನಿಗದಿ ಮಾಡಿದ್ದಾರೆ, ನಡೆದು ಹೋಗಿದೆ. ವಿಜ್ಞಾನ ಹೇಳ್ತಾ ಇದೆ ಕೋಟ್ಯಾವಧಿ ವರ್ಷಗಳಿಂದ ಪ್ರಪಂಚ ಇದೆ ಅಂತ ಹೇಳ್ತಾ ಇದೆ ಅಲ್ವರಾ? ಅಲ್ಲಿಂದ ಹುಡ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ, ಹುಡ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ಯಾರೋ ಕೆಲವರು ಜ್ಞಾನಿಗಳು ತಿಳಿದು ಮುಕ್ತರಾಗ್ತಾ ಇದ್ದಾರೆ. ಸೊ ಇವಾಗ ಆತ್ಮಜ್ಞಾನ ಪಡಿಬೇಕಾದ್ರೆ ಕಾಮ, ಕ್ರೋಧ, ಮದ, ಮತ್ಸರ ಬರ್ತೀನಿ, ಅದೇ ವಿಚಾರಕ್ಕೆ ಬರ್ತೀನಿ. ಒಂದು ನಿಮಿಷ, ಅದೆಲ್ಲ ತ್ಯಜಿಸ್ಬೇಕು. ಒಬ್ಬ ಶ್ರೀಮಂತ ನಾನು ಯಾಕೆ ಇದೆಲ್ಲ ಬಿಟ್ಬಿಡ್ಬೇಕು? ಇದೆಲ್ಲ ಇಟ್ಕೊಂಡು ನನ್ನ ಸೆಕ್ರೆಟ್ರಿಗಳಿದೆಲ್ಲ, ನಾನು ಭಾಳ ಶ್ರೀಮಂತ, ಅವ್ರನ್ನ ಕಳಿಸ್ತೀನಿ, ನನಗೆ ಬರುತ್ತೆ, ನಾನು ಕಳಿಸ್ತೀನಿ, ಅವ್ರನ್ನ ಕಳಿಸಿದ್ರೆ ನನಗಾಗುತ್ತಾ? ಟ್ರಾನ್ಸ್ಫರ್, ವರ್ಗಾವಣೆ ಆಗಲ್ಲ ಅಂತ ಇದೇ ವಿಚಾರ ಹೇಳ್ತಾರದು. ಅವ್ರು ಯಾರೇ ಆಗಿರ್ಲಿ, ತನ್ನನ್ನ ತಾನು ಉದ್ಧಾರ ಮಾಡ್ಕೊಳ್ಬೇಕಾದ್ರೆ ಆತ್ಮಜ್ಞಾನ ತಿಳ್ಕೊಳ್ಳಕ್ಕೆ ಸ್ವತಃ ಹಾಜರಾಗಬೇಕು, ಸ್ವತಃ ಆಚರಣೆ ಮಾಡಲೇಬೇಕು. ಬುದ್ಧನು ರಾಜನಾಗಿದ್ದವನು ಏನಕ್ಕೆ ಆಚೆ ಕಡೆ ಬಂದ? ಅವನಿಗೆ ಪ್ರಪಂಚ ಅನ್ನೋದೇ ಗೊತ್ತಾಗಿರ್ಲಿಲ್ಲ. ಏನು, ಅವನ ಒಂದು ಜಾತಕದಲ್ಲಿ ಹೇಳ್ತಾರೆ, ಜ್ಯೋತಿಷ್ಯದಲ್ಲಿ ಹೇಳಿರ್ತಾರೆ, ಇವನು ದೊಡ್ಡ ಚಕ್ರಾಧಿಪತಿ ಆಗ್ತಾನೆ, ಇಲ್ಲಾಂದ್ರೆ ದೊಡ್ಡ ಜ್ಞಾನಿ ಆಗ್ತಾನೆ. ತಂದೆಗೆ ಜ್ಞಾನ ಇಷ್ಟ ಇಲ್ಲ, ಚಕ್ರಾಧಿಪತಿ ಅಂತೇಳಿ ಅವನ 4 ಗೋಡೆ ಮಧ್ಯೆ ಬೆಳೆಸ್ತಾನೆ, ಮದುವೆನೂ ಮಾಡ್ತಾನೆ. ಒಂದು ದಿನ ಆಕಸ್ಮಿಕವಾಗಿ ಹೊರಗಡೆ ಬಂದ ಸಾರಥಿ ಜೊತೆ ರಥ ಅಲ್ಲಿ. ವಿಸ್ಮಯಗಳನ್ನ ಎಲ್ಲ ವಿಸ್ಮಯ ನಾವೆಲ್ಲ ನೋಡಿದ್ದೀವಿ. ರೋಗಿಷ್ಠನ್ ನೋಡ್ದ, ಮರಣವನ್ನ ನೋಡವಾಗಿ ತೆಗೆದುಕೊಂಡು ವ್ಯಕ್ತಿಯನ್ನ ನೋಡ್ದ, ವೃದ್ಧಾಪ್ಯವನ್ನ ನೋಡ್ದ. 3 ನೋಡಿದಾಗ ಅವನಿಗೆ ಆಶ್ಚರ್ಯ ಆಯ್ತು. ಏನು ಇದು ಅಂದ. ಮನುಷ್ಯನಿಗೆ ಇದೆಲ್ಲ ಸಹಜ ಬರುವುದು ಅಂದ ಸಾರಥಿ. ಏನಾಗಂದ್ರೆ, ಸ್ವಾಮಿ ನಿಮಗೂ ಬರುತ್ತೆ ನಮಗೂ ಬರುತ್ತೆ. ಇನ್ನು ಬಿಡಿಸಿ ಹೇಳಿ. ದೇಹ ಸ್ವಾಮಿ ಹುಟ್ಟಿದೆ, ಬೆಳೆದಿದೆ, ಬೆಳೀತಾ ಇದೆ, ಮುಂದೆ ಒಂದು ದಿನ ವೃದ್ಧಾಪ್ಯ ಆಗುತ್ತೆ. ಆ ವೃದ್ಧಾಪ್ಯದ ನಡುವೆ ರೋಗಿ ಆಗ್ತಾನೆ ಮನುಷ್ಯ. ಹಾಗಾಗಿ ಕಾಯಿಲೆ ಕಸಾಲೆಗಳು ಬೀಳ್ತಾನೆ. ದೀರ್ಘವಾದ ಕಾಯಿಲೆ ಬಿದ್ದರೂ ಬೀಳಬಹುದು. ಅದೇನು ಮರಣ? ಅದು ಎಲ್ರಿಗೂ ಆಗುವಂಥದ್ದು ಸ್ವಾಮಿ. ಪ್ರಪಂಚದ ಮೇಲೆ ಹುಟ್ಟಿದ ಮನುಷ್ಯ ಪ್ರಾಣಿಗಳು ಮೊದಲುಗೊಂಡು ಒಂದಲ್ಲ ಒಂದು ದಿನ ಈ ಪ್ರಪಂಚನ ಬಿಟ್ಟು ಹೊರಟೋಗ್ತವೆ. ಅವನಿಗೆ ಆಶ್ಚರ್ಯ ಆಯಿತು ಈ 3 ವಿಚಾರಗಳನ್ನು ಕೇಳಿ. ಇದಕ್ಕೆ ಕೊನೆ ಇಲ್ವಾ? ಇದೇ ಸ್ವಾಮಿ ಹಿರಿಯರೆಲ್ಲ ಜ್ಞಾನವನ್ನು ಗಳಿಸಿ ಬಿಡುಗಡೆ ಮಾಡಿಕೊಂಡಿದ್ದಾರೆ. ಯಾವುದು? ಹುಟ್ಟುವುದನ್ನು ಸಾಯುವುದರಿಂದ ಬಿಡುಗಡೆ ಮಾಡ್ಕೊಂಡಿದ್ದಾರೆ. ಅವನ ಮನಸ್ಸಿನಲ್ಲಿ ಅದು ನಾಟ್ತು. ಇದ್ರು ಮೂಲ ಗುರಿನ ತಿಳಿಬೇಕು ಅಂತೇಳಿ ರಾತ್ರಿ ಮನೆ ಬಿಟ್ಟು ಬಂದ. ನೀವು ಹೇಳ್ದಂಗೆ ಒಳಗಡೆನೆ ಇದ್ದು ಸೆಕ್ರೆಟರಿನ ಕಳ್ಸಿದ್ನ, ಸಾರ್ತಿನ ಕಳ್ಸಿದ್ನ? ಇಲ್ಲ, ಹೇಳ್ತಾನೆ ಎಲ್ರಿಗೂ ಆಗುತ್ತೆ, ಅವರವರೇ ಮಾಡ್ಕೊಳ್ಬೇಕು ಅಂತೇಳಿ. ಆಗ ಅವನು ವಾಪಸ್ ಬರ್ತಾನಲ್ಲ ಅರಮನೆ ಬಿಟ್ಟು, ರಾಜ್ಯವನ್ನ ಬಿಟ್ಟು. ದೊಡ್ಡ ಜ್ಞಾನಿಯಾದ, ಅನೇಕರಿಗೆ ಮಾರ್ಗದರ್ಶಕನಾದ, ಜ್ಞಾನವನ್ನು ತಿಳಿಸ್ತ ಅಲ್ವ. ಹಾಗಾಗಿ ಇದೆಲ್ಲ ಯಾರು ಕೊಟ್ಟು ತಗೊಳ್ಳುವಂಥದ್ದಲ್ಲ. ತನ್ನನ್ನು ತಾನು ಉದ್ಧಾರ ಮಾಡ್ಕೊಳ್ಬೇಕು. ಔಷಧವನ್ನು ನಾವೇ ತೆಗೆದುಕೊಳ್ಬೇಕು. ಹಾಗಾಗಿ ನಮ್ಮ ಸ್ವರೂಪ, ನಮ್ಮ ಚೈತನ್ಯವನ್ನು ನಾವು ತಿಳಿಬೇಕು. ತಿಳಿಯಕ್ಕೆ ನಾವೇನು ಮಾಡಬೇಕು? ಕೆಲವೊಂದು ಆಚರಣೆಗಳಿದ್ದಾವೆ.
ಕೆಲವೊಂದು ಆಚರಣೆಗಳಿದ್ದಾವೆ. ನಿನ್ನೆ ಇದೇ ವಿಚಾರ ಏನು, ಧಾವಾಗ್ನಿ. ಧಾವಾಗ್ನಿ ಅಂದ್ರೆ ಅರ್ಥ ಏನು ಅಂದ್ರೆ ಯಾವಾಗಲೂ ಉರಿತಾ ಇರುತ್ತೆ ಬೆಂಕಿ. ಕಾಡ್ಗಿಚ್ಚು ಅಂಟ್ಕೊಂಡ್ಬಿಟ್ರೆ ಹಲವಾರು ದಿನಗಳ ಕಾಲ ಉರಿಯುತ್ತೆ, ಒಂದಲ್ಲ ಎರಡಲ್ಲ, ತಿಂಗಳಾನುಗಟ್ಟಲೆ ಉರಿಯುತ್ತಿದೆ. ಅದೇ ರೀತಿಯಾಗಿ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಧಾವಾಗ್ನಿ ಎಂಬ ಅಗ್ನಿ ಉರಿತಾ ಇದೆ. ಅದು ಉರಿಯೋದಕ್ಕೆ ಕಾರಣ ಏನು ಅಂತಂದ್ರೆ, ಈಗ ಹೇಳಿದ್ರಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ರಾಗ, ದ್ವೇಷ ಇವುಗಳನ್ನೆಲ್ಲ ತುಂಬಿಕೊಂಡಿದ್ದಾನೆ ಮನುಷ್ಯ. ಎಲ್ಲವೂ ಒಬ್ಬರಲ್ಲೇ ಇರಬೇಕು ಅಂತ ಏನಿಲ್ಲ, ಒಂದೋ ಎರಡೋ ಇರ್ತವೆ ಮತ್ತು ಆಗಾಗ್ಗೆ ಬದಲಾವಣೆ ಆಗ್ತವೆ. ಕಾಮ ಅಂದ್ರೆ ಬಯಕೆಗಳು. ಇವತ್ತು ಒಂದು ವಸ್ತುವಿನ ತಗೊಳ್ಬೇಕು ಬಯಕೆ ಇದ್ರೆ ಇನ್ನೊಂದು ವಸ್ತು ತಗೊಳ್ಳೋಕೆ ನಾಳೆ ಬಯಕೆ ಬೇಕು. ವಸ್ತು ನಮಗೆ ಊಟ ಬೇಕು, ವಸತಿ ಬೇಕು, ವಸ್ತ್ರ ಬೇಕು, ಜೀವನೋಪಾಯಕ್ಕೆ ಸ್ವಲ್ಪ ಹಣನೂ ಬೇಕು, ವೃದ್ಧಾಪ್ಯ ಜೀವನಕ್ಕೂ ಸ್ವಲ್ಪ ಹಣ ಬೇಕು. ಅವೆಲ್ಲ ಗಳಿಸ್ಕೊಳ್ಳಿ, ಗಳಿಸಿ ಅದರ ಮೇಲೆ ಇರತಕ್ಕಂಥ ವ್ಯಾಮೋಹವನ್ನ, ಮೋಹವನ್ನ ಬಿಡಿ. ಮೋಹವನ್ನ ಬಿಡಿ. ಇದು ಶಾಶ್ವತವಾಗಿ ನನ್ನನ್ನು ಕಾಯುತ್ತೆ. ಯಾವುದೋ ಹಣ. ನೀನು ಹೇಳ್ತಾ ಇದ್ದಿ, ಅದೇ ಹೇಳಿದ್ರಲ್ಲ, ವೈದ್ಯನ ಹತ್ರ ಹೋದ್ರೆ ನಮಗೆ ಬಂದಿರತಕ್ಕಂಥ ಕಾಯಿಲೆವನ್ನ ಪತ್ತೆ ಹಚ್ಚಿ ಔಷಧಿನ ಕೊಟ್ಟು ವಾಸಿ ಮಾಡ್ತಾರೆ. ಆದರೆ ಮರಣ ಎಂಬ ರೋಗನ ವಾಸಿ ಮಾಡ್ತಾರೆ ಯಾರು ವೈದ್ಯರು ಇದುವರೆಗೂ ಹುಟ್ಟಿದಾರ? ಮರಣ ಎಂಬ ರೋಗವನ್ನ ವಾಸಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಜನನವನ್ನ ಮಾಡಲಿಕ್ಕೆ ಇವತ್ತೆಲ್ಲ ಏನೇನೋ ವಿಜ್ಞಾನ ನಡೀತಾ ಇದೆ ಅಲ್ವರ, ಜನನ ಉಂಟು ಮಾಡೋದಕ್ಕೆ. ಅದು ಗೊತ್ತಿದೆ ವಿಚಾರ, ವಿಜ್ಞಾನದ ವಿಚಾರ. ಮರಣವನ್ನ ದೂರ ಮಾಡೋದಕ್ಕೆ, ವಾಸಿ ಮಾಡೋದಕ್ಕೆ ಏನಾದರೂ ಔಷಧಿ ಕಂಡು ಹಿಡಿದಿದ್ದಾರಾ? ಕೈ ಇಟ್ಟಿದ್ದಾರೆ. ಕೈ ಇಟ್ಟಿದ್ದಾರೆ. ಮಾಡಬೇಕು ಅಂತ ಹೊಟ್ಟಿದ್ದಾರೆ. ಕೈ ಇಟ್ಟಿದ್ದಾರೆ. ಕೈ ಇಟ್ಟಿದ್ದಾರೆ. ಅದು ಸಿಗೋದು ಸಾಧ್ಯತೆಗಳು ತುಂಬಾ ಕಡಿಮೆ, ತುಂಬಾ ಕಡಿಮೆ. ನೀವು ಮೊನ್ನೆ ಒಂದು ಪ್ರಶ್ನೆ ಕೇಳಿದ್ರಿ ಕಳೆದ ವಾರ. ಏನು, ರಾಮ ಸಮುದ್ರದ ಮಧ್ಯ ಆಕೆಗೆ ಸೀತೆಗೆ ಬಾಯಾರಿಕೆ ಆಗುತ್ತೆ, ಬಾಣ ಹೊಡೆದ್ಬಿಟ್ಟು ನೀರು ತೆಗಿತಾರೆ ಅಂತ ಅಲ್ವರ? ನೀರು, ಸಿಹಿ ಯಾರು ಬರ್ದಿರೋದು ಎ ಮೂಲಕ ಅದು ಸೃಷ್ಟಿ ಮಾಡಿ ಹಾಕಿದ್ದಾರೆ. ಅದು ಸಾಧ್ಯ ಇಲ್ಲ. ಇವತ್ತೊಂದು ದಿನ ಕಳೆದ ವಾರ ತರಂಗನಲ್ಲಿ ಓದಿದೆ, ಅಮೆರಿಕ ಮತ್ತು ರಷ್ಯಾ ಸಮುದ್ರದ ಒಳಗಡಿನ ನೆಲವನ್ನ ಕೊರಿತಾ ಇದ್ದಾರೆ. ತರಂಗನಲ್ಲಿ ಬಂದಿದೆ, ನೆಲವನ್ನ ಕೊರಿತಾ ಇದ್ದಾರೆ. ನೀರು ಸಿಕ್ಕಿಲ್ಲ, ಅಲ್ಲಿ ಬೆಂಕಿ ಉತ್ಪತ್ತಿ ಆಗ್ತಾ ಇದೆ. ಯಂತ್ರಗಳೇ ಸುಟ್ಟೋವಷ್ಟು ಬೆಂಕಿ ಉತ್ಪತ್ತಿ ಆಗ್ತಾ ಇದೆ ಅಂತೆ, ನಿಲ್ಲಿಸಿದ್ದಾರೆ. ಅದು ಅಮೆರಿಕದ ವಾಟರ್ ಕ್ವೆಸ್ಟ್ ಅಂತಕ್ಕಂಥ ಸಂಸ್ಥೆಯವರು ಪಾತಾಳ ಗಂಗೆಗೆ ಕನ್ನ ಅಂತಕ್ಕಂಥ ಒಂದು ಪ್ರಾಜೆಕ್ಟ್ ಅಲ್ಲಿ ಕರ್ನಾಟಕದ 13 ತಾಲೂಕುಗಳಲ್ಲಿ 13 ಬಾವಿಗಳನ್ನು ಕೊರ್ಕೊಡೋದಕ್ಕೆ ಒಪ್ಪಂದ ಆಗಿತ್ತು. RDPR ಅಲ್ಲಿ ಅದು ಕ್ಯಾನ್ಸಲ್ ಆಯಿತು. ಕಾರಣ ಅದು 33,000 ಅಡಿಗಳ ಕೊರತ. 33,000 ಅಡಿ, 1,400 ಕೊರೆದ್ರೇನೆ ಲಾರಿ ವಾಪಸ್ ಹೋಗ್ತವೆ. 33,000 ಅಡಿ ಕೊರಿತಕ್ಕಂಥ ಈಗ ಅದೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಹೀಗಾಗಿ ಅದಕ್ಕೆ ನಾವು ಮತ್ತೆ ವಿಚಾರಕ್ಕೆ ಬರೋಣ. ಏನಕ್ಕೆ ಬರೋಣ? ನಮ್ಮಲ್ಲಿ ಧಾವಾಗ್ನಿ ಉರಿತಾ ಇದೆ. ಬಯಕೆ ಅನ್ನೋ ಧಾವಾಗ್ನಿ, ಕ್ರೋಧ ಅನ್ನೋ ಧಾವಾಗ್ನಿ. ನಮಗೆ ಸಿಗದೆ ಇಲ್ಲದೆ ಇರೋದು ಎಷ್ಟು ಬೇರೆಯವ್ರಿಗೆ ಸಿಕ್ಬಿಟ್ರೆ ಕೋಪ ಬರುತ್ತೆ, ಕ್ರೋಧ ಬರುತ್ತೆ. ಅದೇ ರೀತಿ ಲೋಭ. ಲೋಭ ಅಂದ್ರೇನು? ಹಣ ಗಳಿಸಬೇಕು ಅನ್ನೋ ವಿಚಾರದಲ್ಲಿ ಪಾಪ ಕೃತ್ಯಗಳನ್ನು ಮಾಡುವುದು ಲೋಭ. ಪಾಪ ಕೃತ್ಯಗಳನ್ನ ಅದು ನಮ್ಮಲ್ಲಿ ತುಂಬಿದೆ, ಉರಿತಾ ಇದೆ. ಕೆಲವು ಏನು ಮಾಡ್ಲಿಕ್ಕೆ ಆಗಲ್ಲ, ಜೀವನ ಮಾಡ್ಬೇಕ್ರಿ ನಾವು, ಅಷ್ಟೇ ಮಾಡ್ತಾರೆ. ಅದು ಅವರವರ ಪ್ರಾರಬ್ಧ ಕರ್ಮ. ಅವರವರ ಪ್ರಾರಬ್ಧ ಕರ್ಮ. ನಾವು ಇಲ್ಲಿಗೆ ಬಂದು ಕುತ್ಕೊಳ್ಬೇಕಾದ್ರೆ, ಸತ್ಸಂಗ ಕೇಳಬೇಕಾದ್ರೆ, ಜಡಚೇತನದ ವಿಚಾರ ಕೇಳಬೇಕಾದ್ರೆ, ಸತ್ಸಂಗ ಎಲ್ಲದಕ್ಕೂ ಹೇಳ್ತಾರೆ. ಪುರಾಣ ಪುಣ್ಯಕಥೆಗಳಿಗೆಲ್ಲ ಎಲ್ಲದಕ್ಕೂ ಸತ್ಸಂಗನೇ. ಸತ್ ಅಂದ್ರೆ ಸತ್ಯ. ಆ ಸತ್ಯವನ್ನ ಯಾರು ತಿಳಿದಿದ್ದಾರೋ ಮಹಾತ್ಮರು, ಅಂತವರ ಸಂಘದಲ್ಲಿ ಕುಳಿತುಕೊಂಡು ಅಧ್ಯಯನ ಮಾಡೋದಕ್ಕೆ, ಆಧ್ಯಾತ್ಮ ವಿಚಾರ ತಿಳಿಯೋದಕ್ಕೆ ಸತ್ಸಂಗ. ಸತ್ಸಂಗ ಸತ್ಯ ಅಂದ್ರೇನು? ನಮ್ಮೆಲ್ಲರ ಸ್ವರೂಪ. ಆಗ್ಲೇ ಹೇಳ್ದಂಗೆ 3 ಕಾಲಗಳಲ್ಲಿ ಏನು
ಭೂತಕಾಲದಲ್ಲಿ ಹಿಂದೆ ಇತ್ತು, ಭವಿಷ್ಯತ್ ಕಾಲದಲ್ಲಿ ಮುಂದೆ ಇರುತ್ತೆ. ಬಿಡುಗಡೆ ಮಾಡ್ಕೊಳ್ಳಿಲ್ಲ ಅಂದ್ರೆ ವರ್ತಮಾನ ಕಾಲದಲ್ಲಿ ಇದ್ದೀವಿ, ಅನುಭವಿಸ್ತಾ. ಮತ್ತೆ 3 ಅವಸ್ಥೆಗಳಲ್ಲಿ ಇದೆ ನೋಡಿ ನಮ್ಮ ಸ್ವರೂಪ. ವರ್ತಮಾನ ಕಾಲ, ಬೆಳಿಗ್ಗೆ ಹಾಸಿಗೆಯಿಂದ ಎದ್ದು ರಾತ್ರಿ ಮಲಗೋವರೆಗೂ ನಾನು ಇದೇನೆ ಅಂತ ಹೇಳ್ತೀವಿ. ಗೊತ್ತಿಲ್ಲದೆ ದೇಹವನ್ನು ತೋರಿಸಿ ಹೇಳ್ತೀವಿ, ಇರಲಿ. ಒಂದೊಂದ್ಸರಿ ನನಗೆ ಬುದ್ಧಿ ಸರಿ ಇಲ್ಲ ಅಂತೀವಿ, ಒಂದೊಂದ್ಸರಿ ಮನಸ್ಸು ಸರಿ ಇಲ್ಲ ಅಂತೀವಿ. ನೋಡಿ, ಜಾಗ್ರತ ಆಯ್ತು. ಇನ್ನು ಸ್ವಪ್ನಾವಸ್ಥೆ, ಇಂಥ ಸ್ವಪ್ನವನ್ನು ಕಂಡೆ ನೋಡಿ, ಅಲ್ಲಿ ಅರಿತೀವಿ. ಸುಷುಪ್ತಾವಸ್ಥೆ, ಗಾಢವಾದ ನಿದ್ರೆ, ಒಳ್ಳೆ ನಿದ್ರೆ ಮಾಡೋದ್ನಪ್ಪ ನೋಡಿ, ಅದನ್ನು ಅರಿತೀವಿ. ಸತ್ಯ ಅಂದ್ರೇನೋ 3 ಕಾಲಗಳಲ್ಲಿ 3 ಅವಸ್ಥೆಗಳಲ್ಲಿ ಇರತಕ್ಕಂಥದ್ದೇ ಸತ್ಯ. ನೋಡಿ, ನಮ್ಮ ಸ್ವರೂಪ 3 ಕಾಲಗಳಲ್ಲಿದೆ, 3 ಅವಸ್ಥೆಗಳಲ್ಲಿದೆ. ಯಾವುದಾದ್ರೂ ಒಂದರಲ್ಲಿಲ್ಲ ಅಂದ್ರೆ ಇಲ್ಲ ಅಂದ್ರೆ ಇಲ್ಲ, ಗೊತ್ತಾಗಲ್ಲ ನಮ್ಗೆ ಅಂದ್ರೆ ನೀವಿಲ್ಲ ಅಂತ ಅರ್ಥ. ದೇಹ ಅಲ್ಲ ಸ್ವಾಮಿ, ನೀವೇ ಇಲ್ಲ ಅಂತ ಅರ್ಥ. ನೋಡಿ, ಅದು ಯಾರನ್ನು ಚರ್ಚೆ, ಅದು ನಿರ್ವಿವಾದ, ಅದು ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಪುರಾಣಗಳು ಹೇಳ್ತಾ. ಈಗ ರಾಮನ ಉದಾಹರಣೆ ಕೊಟ್ಟನಲ್ಲ, ಕೃಷ್ಣ ಮುಂದಿನ ಜನ್ಮದಲ್ಲಿ ಕೃಷ್ಣನಾಗಿ ಹುಡ್ತೀನಿ ನೋಡಿ, ಇದಾನೆ. ದೇಹ ಬದಲಾವಣೆ ಆಯ್ತು, ಅವನ ಸ್ವರೂಪ, ಅವನ ಆತ್ಮ ಬದಲಾವಣೆ ಆಯ್ತಾ? ಇಲ್ಲ, ಆಗಲಿ. ಹಾಗಾಗಿ 3 ಕಾಲಗಳಲ್ಲಿ ಇರ್ತೀವಿ, 3 ಅವಸ್ಥೆಗಳಲ್ಲಿ ಇದ್ದೀವಿ. ಭವಿಷ್ಯತ್ ಕಾಲ, ಆಗ್ಲೇ ಹೇಳ್ದಂಗೆ ವಾಸನೆಗಳಿಗೆ ಹೋಗ್ತೀವಲ್ಲ, ದೇಹ ವಾಸನೆ. ನಾನು ಇಂಥ ದೊಡ್ಡ ಪ್ರಧಾನಮಂತ್ರಿ ಆಗೋ ಥರ ಹುಟ್ಟಬೇಕು, ದೇಹ ವಾಸನೆ. ಆ ದೇಹವನ್ನು ಕೊಡು, ಆ ಥರ ದೇಹವನ್ನ. ಅದಕ್ಕೇನು ಮಾಡ್ತೇನೆ, ಪೂಜೆ ಪುನಸ್ಕಾರ ಅದು ಇದು ಬರೆದಿರ್ತಾರೆ, ಮಾಡ್ತಾರೆ. ಅದ್ರ ಫಲ ಊಟ ಮಾಡೋದಕ್ಕೆ ಅವನು ಹುಟ್ಟಲೇಬೇಕು, ಅನುಭವಿಸಿ ತೀರಲೇಬೇಕು. ದೇಹವಾಸನೆ, ಲೋಕವಾಸನೆ ಹೇಳಿದಾರಲ್ಲ, ವೈಕುಂಠ, ಕೈಲಾಸ, ಮತ್ಯಾವುದೋ ಆ ಲೋಕಗಳಲ್ಲಿ ಸುಖ ಪಡಬೇಕು ಅನ್ನೋ ಆಸೆ. ಆ ಲೋಕದಲ್ಲಿ ಸುಖ ಪಡಬೇಕು ಅನ್ನೋ ಆಸೆ ಯಾವಾಗ ಬರುತ್ತೆ ಅಂದ್ರೆ, ಹೇಳಿದ್ವಲ್ಲ, ಕಡು ಬಡವನಾಗಿ ಹುಟ್ಟಿದಾಗ, ಪಂಡಿತರ ಹೋದಾಗ, ನೀನು ಈಗಂತೂ ಸುಖವಾಗಿರಕ್ಕೆ ಸಾಧ್ಯ ಇಲ್ಲ, ಹೋಮ ಅಗ್ನ ಯವನ ಎಲ್ಲ ಮಾಡಿಸು, ನೀನು ಮೇಲೆ ಸುಖವಾಗಿರ್ತೀಯಪ್ಪ, ನೀನು ಸ್ವರ್ಗದಲ್ಲಿ ಹೋಗಿ ಸುಖವಾಗಿರ್ತೀಯ. ನೋಡಿ, ತಾತ್ಕಾಲಿಕವಾಗಿ ಅವನಿಗೆ ಸಮಾಧಾನ ಆಗತಕ್ಕಂಥ ವಿಚಾರಗಳನ್ನು ತಿಳಿಸ್ತಾರೆ. ಅವನಿಗೆ ಸಮಾಧಾನ ಆಯಿತು, ಬಿಡಪ್ಪ, ಮುಂದಿನ ಜನ್ಮದಾಗ ಸುಖವಾಗಿರ್ತೀನಿ, ಇವಾಗೆಲ್ಲ ಒಳ್ಳೇದು ಮಾಡಿದ್ರೆ ಮುಂದಿನ ಜನ್ಮದಲ್ಲಾದರೂ ನಾನು ಸುಖವಾಗಿರ್ತೀನಿ ಅಂತ ಅವನು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾನೆ. ನೋಡುದು, ಅಲೋಕನೋ ಭೂಲೋಕನೋ ಅಮೇರಿಕನೋ ಎಲ್ಲ ಹುಡ್ತಾನೆ ಅನ್ಕಳಿ. ಅದಕ್ಕೂ ಕೃಷ್ಣ ಹೇಳಿದ್ದಾನೆ, ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯ ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಏ ಅರ್ಜುನ, ಏನೇ ಪುಣ್ಯ ಕಾರ್ಯಗಳನ್ನು ಮಾಡಿ, ಪುಣ್ಯ ಅಂದರೆ ಈ ಪೂಜೆ ಪುನಸ್ಕಾರಗಳು, ನೀನು ಯಾವುದೇ ಲೋಕಕ್ಕೆ ಹೋದ್ರೂ ಸಹ, ಬ್ರಹ್ಮಲೋಕದಿಂದ ಸತ್ಯಲೋಕ ಎಷ್ಟು ಲೋಕ ಹೇಳ್ತಾರೋ, ಯಾವ ಲೋಕಕ್ಕೆ ಹೋದ್ರೂ ಸಹ ಅದರ ಪೀರಿಯಡ್, ಅವಧಿ ಮುಗಿದ ಮೇಲೆ ಬಂದ್ಬಿಡ್ಬೇಕಪ್ಪ ನೀನು. ಎಲ್ಲಿಗೆ? ತಾಯಿ ಗರ್ಭಕ್ಕೆ. ಹೇಳಿದ್ವಲ್ಲ, ಸಂಚಿತ ಕರ್ಮ, ಅದು ಬ್ಯಾಲೆನ್ಸ್ ಇರುತ್ತೆ, ಅದನ್ನ ಅನುಭವಿಸಕ್ಕೆ ನೀನು ಬರ್ಬೇಕು. ಅದಕ್ಕೆ ಬರ್ದೇ ಇದ್ದಂಗೆ ಮಾಡ್ಕೊಳ್ಬೇಕಾದ್ರೆ ನೀನು ಆತ್ಮಜ್ಞಾನಿಯಾಗು, ಅದನ್ನು ಹೇಳ್ತಾನೆ ಕೃಷ್ಣ ಪರಮಾತ್ಮ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ, ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥ ನಿರ್ಯೋಗ ಕ್ಷೇಮ ಆತ್ಮವಾನ್. ಅರ್ಜುನ, ವೇದಗಳು 3 ಗುಣಗಳನ್ನು ಕುರಿತು ಹೇಳುತ್ತವೆ. ಯಾವುದು? ಸತ್ವಗುಣ, ರಜೋಗುಣ, ತಮೋಗುಣ. ಆ ಗುಣಗಳಿಗೆ ಮೀರಿದವನಾಗು, ಅತೀತನಾಗು ಅಂದ್ರೆ ಅದನ್ನ ಮೀರಿದವನಾಗು. ನಿರ್ದ್ವಂದ್ವ, ದ್ವಂದ್ವದಿಂದ ಕೂಡಿರ್ಬೇಡ. ಆತ್ಮವಂತನಾಗು, ಆತ್ಮಜ್ಞಾನಿಯಾಗು. ಹೇಳ್ತಾನೆ, ಮಂತ್ರ ಬ್ರಾಹ್ಮಣಗಳಲ್ಲಿ ಹೇಳಿರುವ ಕರ್ಮಫಲಗಳು ಗುಣತ್ರಯ ಬದ್ಧವರಾಗಿ, ಅದರಿಂದ ನೀನು ಅದರಲ್ಲಿ ಸಿಕ್ಕಿಕೊಳ್ಳಬೇಡ. ನೋಡಿ, ಕರ್ಮಫಲಗಳು, ಇದಕ್ಕೆ ಕರ್ಮಫಲಗಳಿಗೆ ಸಿಕ್ಕಾಕೊಳ್ಬೇಡ. ಅದಕ್ಕಿಂತ ಮೀರಿದವನು ಅಂತವನು ಆಗೋ. ದ್ವಂದ್ವ ಅಂದ್ರೆ ಸುಖ ದುಃಖ ಒಂದಕ್ಕೊಂದು
ಎರಡು, ಸುಖ ದುಃಖ, ದ್ವಂದ್ವ ಅಂದ್ರೆ ಎರಡು. ಇವುಗಳನ್ನ ಅಪೇಕ್ಷೆ ಪಡಬೇಡ, ಸುಖವನ್ನ ಅಪೇಕ್ಷೆ ಪಡಬೇಡ. ಸುಖವನ್ನ ಅಪೇಕ್ಷೆ ಪಟ್ರೆ ಅದ್ರ ಹಿಂದೆ ದುಃಖ ಇದ್ದೇ ಇರುತ್ತೆ, ಅದ್ರ ಹಿಂದೆ ದುಃಖ ಇದ್ದೇ ಇರುತ್ತೆ. ಅದಕ್ಕೆ ಅದಕ್ಕಿಂತ ಮೀರಿದವನಾಗು, ಆತ್ಮಜ್ಞಾನಿಯಾಗು. ಆತ್ಮ ಅಂದ್ರೆ ಯಾರು? ನಾನು, ನನ್ನ ಸ್ವರೂಪ ಚೈತನ್ಯ, ಸತ್ಯನಾಮ, ಹೆಸರು ಹಲವಾರು ಕೊಟ್ಟರು. ಅದನ್ನ ತಿಳಿಯುವಂತನಾಗು. ಮತ್ತೆ ವಿಚಾರಕ್ಕೆ ಬರೋಣ. ದಾವಾಗ್ನಿಗೆ. ದಾವಾಗ್ನಿ, ಕಾಮ ಕ್ರೋಧ ಉರಿತಾ ಇದೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ. ಒಂದಲ್ಲ ಒಂದು ಚಿಂತೆ, ಕೋರಿಕೆ, ಭಯ, ಆಸೆ, ತೃಷ್ಣ. ತೃಷ್ಣ ಅಂದ್ರೆ ಕಡು ಆಸೆ. ಒಂದಲ್ಲ ಒಂದು ಪ್ರತಿಯೊಬ್ಬರ ಮನುಷ್ಯನಲ್ಲಿ, ಮನಸ್ಸಿನಲ್ಲಿ ಮನೆ ಮಾಡಿಕೊಂಡಿದೆ. ಅದು ಉರಿತಾ ಇದೆ. ಬೇಕು 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 ಬೇಕು. ಕೆಲವರು ಭಯ 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 ಭಯ, ಕೆಲವರು ಮೋಹ ಮೋಹ ಮೋಹ, ಕೆಲವರು ಕ್ರೋಧ ಕ್ರೋಧ ಕ್ರೋಧ. ಅದನ್ನ ಆರಿಸ್ಕೊಳ್ಳುವಂತನಾಗು ನೀನು. ಆರಿಸೋನ ಯಾರು ಅಂತಂದ್ರೆ, ಯಾರು ಸತ್ಯವನ್ನ ತಿಳಿದವನೋ, ಜಡ ಚೇತನ್ಯವನ್ನ ತಿಳಿದವನೋ, ಅದರ ಆಚರಣೆಯಲ್ಲಿರ್ತಕ್ಕಂಥವನೋ, ಅನುಷ್ಠಾನವನ್ನು ಮಾಡಿಕೊಳ್ಳುವಂತನಾಗಿದ್ದಾನೋ, ಮಾಡಿಕೊಂಡಿದ್ದಾನೋ, ಅಂತವರ ಬಳಿ ಹೋಗು. ಅಂದ್ರೇನು? ಒಳ್ಳೆ ಮಹಾತ್ಮರು, ಸಂತರು, ಗುರುಗಳು, ಇವ್ರ ಹತ್ರ ಹೋಗು. ಇವರು ನಿನಗೆ ಆರಿಸೋದಿಕ್ಕೆ ಸಹಾಯ ಮಾಡ್ತಾರೆ. ನೋಡಿ, ಕಬೀರ್ ಸಾಹೇಬ್ ಹೇಳ್ತಾರೆ, ಆರಿಸೋದಿಕ್ಕೆ ಸಹಾಯ ಮಾಡ್ತಾರೆ. ಹೇಗೆ? ನೋಡಿ, ನನ್ನಂತೆ ಅನುಷ್ಠಾನ ಮಾಡ್ಕೋ, ನನ್ನಂತೆ ಅನುಷ್ಠಾನದಲ್ಲಿರು, ಧರ್ಮದ ಆಚರಣೆಯಲ್ಲಿರು, ಸತ್ಯದ ಆಚರಣೆಯಲ್ಲಿರು, ಮನಸ್ಸನ್ನು ನಿಯಂತ್ರಿಸು, ಇಂದ್ರಿಯಗಳನ್ನು ನಿಯಂತ್ರಿಸಿಕೊಳ್ಳು. ಈ ರೀತಿ ಅವರ ಒಂದು ಆದರ್ಶ ಜೀವನದ ವಿಚಾರವನ್ನು ತಿಳಿಸ್ತಾರೆ, ವಚನಗಳನ್ನು ತಿಳಿಸ್ತಾರೆ. ಅವರ ಸಹಾಯದಿಂದ ನಿನ್ನಲ್ಲಿ ಉಂಟಾಗಿರ್ತಕ್ಕಂಥ ದಾವಾಗ್ನಿಯನ್ನ ನೀನೇ ಆರಿಸಿಕೊಳ್ಬೇಕು. ನೀನೇ ಆರಿಸಿಕೊಳ್ಬೇಕು. ಬೇರೆ ಯಾರೂ ಸಹ ಆರಿಸಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳು ಸಹಾಯ ಮಾಡ್ತಾರೆ, ಗುರು ಕೃಪೆ ಬೇಕು, ಗುರು ಅವಶ್ಯಕತೆ ಇದೆ, ಗುರುವಿನ ಅವಶ್ಯಕತೆ ಇದೆ. ಬೇರೆ ಕಡೆ ತಿಳಿಸ್ತಾ ಈ ವಿಚಾರಗಳನ್ನ ಇಲ್ಲ. ಇಂಥ ಒಂದು ಸತ್ಸಂಗದಲ್ಲಿ ವಿಚಾರಗಳನ್ನ ತಿಳಿಸ್ತಾರೆ. ನೋಡಪ್ಪ, ಈ ರೀತಿ ಇದೆ ನಿನ್ನ ಜೀವನ. ಏನು? ಬಾಲ್ಯ, ಯೌವನ, ಕೌಮಾರ್ಯ, ವೃದ್ಧಾಪ್ಯ. ಬೇರೆ ಕಡೆ ಹೋದ್ರೆ ಬೇರೆ ವಿಚಾರ ತಿಳಿಸ್ತಾರೆ. ಹಾಗಾಗಿ ಸತ್ಯದ ವಿಚಾರ ತಿಳಿಸೋ ಕಡೆ ನೀನು ಬರಬೇಕು. ಬರೋದಕ್ಕೆ ಏನು, ಅವನು ಸಂಸ್ಕಾರನೂ ಮಾಡಿರ್ಬೇಕು ಸ್ವಾಮಿ. ಅವನು ಶ್ರೇಷ್ಠವಾದ ಪುಣ್ಯ ಮಾಡಿದ್ರೆ ಮಾತ್ರ ಇಲ್ಲಿ ಬರುತ್ತೆ, ಬರಕ್ ಸಾಧ್ಯ. ನೋಡಿ, ನಾವೆಲ್ಲ ಮಾಡಿದ್ದೀವಿ, ಸೇರಿದ್ದೀವಿ, ಕೇಳ್ತಾ ಇದ್ದೀವಿ. ಹೇಳಿ ಸ್ವಾಮಿ. ಒಂದಷ್ಟು ಜನ ಇದ್ದಾರೆ ಸಮಾಜದಲ್ಲಿ. ಇವಾಗ ಯಾರಾದರೂ ಹೋದರೆ ಜಡಚೇತನದ ಬಗ್ಗೆ ವಿಶ್ಲೇಷಣೆ ಮಾಡಿದೆ, ಹಂಗೆ ನೀನು ಮುಂದಿನ ಜನ್ಮಕ್ಕೆ ನೀನು ಭಾಳ ಶ್ರೇಷ್ಠ ಮಾಡ್ತೀನಿ ಅಂತ ಹೇಳ್ತಾನೆ. ಅಲ್ಲೇ ಸುಟ್ಟು ಕರಕಲಾಗಿರ್ತೀವಿ. ಇವಾಗ ನಾವು ಸತ್ತೋದ್ಮೇಲೆ ಎಲ್ಲ ಬೆಂಕಿಗೆ ಇಟ್ಬಿಟ್ಟು ಬೂದಿ ಆಗಿರ್ತೀವಿ. ಇನ್ನು ಬೂದಿ ಆಗಿರೋದನ್ನ ಮನುಷ್ಯನಾಗೆ ಮೇಲೆ ಯಾವುದೋ ಆಕಾಶ ಲೋಕ, ಸತ್ಯಲೋಕ, ಪುಣ್ಯಲೋಕ ಇದೆ ಅಂತ ಕೇಳ್ತಾರೆ. ಅದನ್ನ ಕೇಳಬೇಕಾ ಬೇಡ ಅನ್ನೋದು ಯಾವಾಗ ಅರಿವಾಗುತ್ತೆ ಸುಮ್ಮನೆ ನಮಗೆ? ಈ ಸತ್ಯ ಜ್ಞಾನವನ್ನ ತಿಳಿತಾ ಇದ್ದಾಗ ಅವೆಲ್ಲ ಭ್ರಾಂತಿ ಭ್ರಮೆಗಳು ಅಂತ ಅರಿವಾಗ್ತಾ ಇರುತ್ತೆ ನಿಮಗೆ. ಕೃಷ್ಣನ್ ಹೇಳೋನಲ್ಲ, ಯಾವ ಲೋಕಕ್ಕೆ ಹೋದ್ರು ವಾಪಸ್ ಬರ್ಬೇಕು ಅಂತ. ಅವಾಗ ಮಾಡಿ ಏನ್ ಪ್ರಯೋಜನ? ನಾವು ಇಲ್ಲ ಬೂದಿ ಆಗಿರ್ತೀವಲ್ಲ ಒಂದೊಂದ್ ಸತ್ಯ. ಎಲ್ಲಿ ಬೂದಿ ಆಗಿರ್ತೀವಿ? ದೇಹ ಬೂದಿ ಆಗಿದ್ರೆ ಕೇಳಕ್ಕೆ ಇರಲ್ಲ. ಅದೇ ಹಂಗೆ, ಅದೇ ಹೆಂಗ್ ಹೋಗುತ್ತೆ ಅಂತ ನನಗೆ ಇದು ಸಂಶಯ. ದೇಹ ಬೂದಿ ಆದ್ಮೇಲೆ ನೀವು ಸಂಶಯ ಎಲ್ಲಿಂದ ಬರುತ್ತೆ ನಿಮ್ಗೆ? ಹೇಳೋರು ಯಾರು, ಕೇಳೋರು ಯಾರು? ಮೊದ್ಲು ಹೇಳಿರ್ತಾರಲ್ಲ ಬಿಡು. ನಿಮ್ಮ ಆತ್ಮ ನಿಮ್ಮ ಸ್ಥಿತಿನಲ್ಲಿ ಇದ್ರೆ ಅಲ್ಲೇ ಇರುತ್ತೆ, ಎಲ್ಲೂ ಹೋಗೋದಿಲ್ಲ. ಆತ್ಮನಿಗೆ ಸ್ಥಿತಿ ಯಾವುದು, ಜಾಗ ಯಾವುದು ಅಂದ್ರೆ ಅದೇನೆ, ಬೇರೆ ಯಾವುದೋ ಲೋಕ ಅಲ್ಲ. ಆಗ್ಲೇ ಹೇಳಿದ್ರಲ್ಲ, ಮೋಕ್ಷ ಅಂದ್ರೆ ಯಾವುದೋ ಲೋಕ ಅಲ್ಲ. ಆ ಮೋಕ್ಷ ಪ್ರಾಪ್ತಿ ನಿಮ್ಮ ಸ್ವರೂಪವನ್ನು ಅರ್ಥಾಗ, ಅದರಲ್ಲಿ ನಿಂತಾಗ
ಅದೇ ಮೋಕ್ಷ, ಅದೇ ಬಿಡುಗಡೆ, ಬೇರೆ ಯಾವುದೋ ಲೋಕ ಅಲ್ಲ. ಈ ಹೇಳುವಂತ ಜನ ಇದಾರಲ್ವಾ ಇಲ್ಲಿ ಇದ್ದಾರೆ, ಇದ್ದಾರೆ. ಕೇಳೋರು ಇರ್ತಾರೆ, ಹೇಳ್ತಾರಲ್ಲ ಗಾದೆ, ಮೋಸ ಹೋಗೋವರೆಗೂ ಮೋಸ ಮಾಡೋರು ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ. ನೀವು ಇದನ್ನ ಕೇಳಿದ್ಮೇಲೆ ಅವ್ರದ್ದೆಲ್ಲ ತಲೆಗೆ ಹಾಕ್ಕೊಳಲ್ಲ ನೀವು. ಇಲ್ಲ, ಮೊದಲು ಕೇಳಲೇಬೇಕು. ಅವೆಲ್ಲ ಕೇಳಿ ಅನುಭವ ಆದ್ಮೇಲೆ ಲಾಸ್ಟ್ ಬರೋದು. ಅನುಭವ ಆಗುವಂಥದ್ದು ಆಯುಷ್ಯ ಮುಗ್ದೋಗ್ಬಿಟ್ಟಿದೆ, ಏನು ಮಾಡ್ತೀರಾ? ಒಂದಕ್ಕಿಂತ ಬರೋಕ್ಕಾಗಲ್ಲ. ಅನುಭವ ಆಗುವಂಥದ್ದಿಗೆ ಆಯುಷ್ಯ ಮುಗ್ದೋಗ್ಬಿಡುತ್ತೆ. ನೆಕ್ಸ್ಟ್ ಜನ್ಮಕ್ಕೆ ಬರ್ತಾನೆ. ನಾವು ಇದೇ ಜನ್ಮದಲ್ಲಿ ಬಿಡುಗಡೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸ್ವಾಮಿ. ಗುರುಗಳೇ, ಹೇಳಿ ಈಗ ನಮ್ಮಲ್ಲಿ ಏನು ಹೇಳ್ತಾರೆ ಅಂದರೆ, ಐ ಆಮ್ ನಾಟ್ ದಿ ಫಿಸಿಕಲ್ ಬಾಡಿ ನಾರ್ ಐ ಆಮ್ ದ ಮೈಂಡ್ ಅಂತಾರೆ. ಅಂದರೆ ನಾನು ಈ ಭೌತಿಕ ಶರೀರನೂ ಅಲ್ಲ. ಹೌದು, ಖಂಡಿತ. ನಾನು ಈ ಏನು ನಮ್ಮ ಮನಸ್ಸು ಮೈಂಡು ಅಂತೀವಲ್ಲ, ಅದು ನಾನು. ಹೌದೌದು, ಖಂಡಿತ. ಸೊ ಹಾಗಾದ್ರೆ ನಾನು ಅಂದರೆ ಯಾರು ಅಂದರೆ ತಾವು ಹೇಳ್ದಂಗೆ ಆತ್ಮನೇ. ಹೌದೌದು, ಖಂಡಿತ ಸರ್, ಖಂಡಿತ. ಸೊ ಆಗ ಆತ್ಮನಾಗಿದ್ದಾಗ ಇವ್ರು ಹೇಳ್ದಂಗೆ ನಾವು ಸುಟ್ರೆ ಏನು, ಭೌತಿಕ ಶರೀರನ ಏನು ಮಾಡಿದ್ರೆ ಏನು, ಆತ್ಮ ಅಂತೂ ಇರ್ತದಲ್ಲ. ಇರುತ್ತೆ, ಇದು ಖಂಡಿತ ಇರುತ್ತೆ. ಅದೇ ಹೇಳ್ತಾ ಇದೀವಿ ಆಗ್ಲಿಂದ, 3 ಕಾಲ 3 ಅವಸ್ಥೆಗಳಲ್ಲಿ ಇರುತ್ತೆ. ನಾವು ಏನು ಈ ಶರೀರದಲ್ಲಿ ಇದ್ಕೊಂಡು ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದ್ವೋ ಅದನ್ನು ಭೋಗಿಸೋದಕ್ಕೆ ನಾವು ಮತ್ತೊಂದು ದೇಹವನ್ನ ಧಾರಣೆ ಮಾಡ್ತೀವಿ. ಆತ್ಮನ ಯಾವತ್ತಿಗೂ ಭೋಗಿಸೋದಿಲ್ಲ. ಅದಕ್ಕೆ ವೇಮನವರು ಹೇಳೋರೆ, ತನುವು ನೀವು ಗಾವು ತನುವು ನೀಕುನು ಲೇದು, ಕರ್ತೃಗಾವು ಭೋಕ್ತೃಗಾವು, ವಿಶ್ವಸಾಕ್ಷಿ ವಿಮಳ ಚಿದ್ರೂಪಡೆ ನಿಸ್ಪೃಂಡೋಚು ಮೆಮ್ಮೆಮಲನು. ಅಂದೇನು, ದೇಹ ನೀನಲ್ಲ, ದೇಹ ನಿನಗೆ ಇಲ್ಲವೂ ಇಲ್ಲ, ನೀನು ಮಾಡೋವನು ಅಲ್ಲ, ನೀನು ಅನುಭವಿಸೋನು ಅಲ್ಲ. ಅರ್ಥ ಆಯ್ತಾ? ಮತ್ತೆ ಯಾರು ಮಾಡ್ತಾ ಇರೋದು? ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ದೇಹ. ಮುಂದಿನ ಜನ್ಮದಲ್ಲೂ ಅದೇ ಅನುಭವಿಸೋದು. ನಮ್ಮ ಮನಸ್ಸಿಗೆನೆ ನೋವು, ಸಂಕಟ, ದುಃಖ, ಸುಖ. ದೇಹಕ್ಕೇನೆ ನೋವು, ಸುಖ, ದುಃಖ. ಆದರೆ ಆತ್ಮನು ಅದಕ್ಕೆ ಬೇರೆ ಇದ್ದಾನೆ, ಅದೆಲ್ಲವನ್ನ ಅರಿತಾ ಇದ್ದಾನೆ. ಅದಕ್ಕೆ ಅದನ್ನು ತಿಳಿರಿ. ಆ ಬೇರೆಯಾಗಿರ್ತಕ್ಕಂಥ ಈ ಶರೀರಕ್ಕೆ ಬೇರೆಯಾಗಿರ್ತಕ್ಕಂಥ ಆತ್ಮನನ್ನ ನೀವು ತಿಳಿದು ಅದ್ರಲ್ಲಿ ನಿಂತದ್ದಾದ್ರೆ ಇವ್ಯಾವುದು ಇರೋದಿಲ್ಲ. ಹುಟ್ಟೋದೇ ಇಲ್ಲ ಅಂದಮೇಲೆ ಇನ್ನೇನು ಕಾಯಿಲೆ ಕಸಾಲೆಗಳೇನಿರ್ತವೆ? ಏನು ಇರೋದಿಲ್ಲ. ಹಾಗಾಗಿ ಈ ದಾವಾಗ್ನಿಯನ್ನ ನಾವು ಆರಿಸ್ಕೊಳ್ಬೇಕು. ಬೇರೆ ಯಾರೂ ಆರಿಸಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ಅಷ್ಟು ನೀವು ಹೇಳಿದ್ದೀರಾ, ನಾವು ಎಲ್ಲರೂ ಒಂದಷ್ಟು ಚರ್ಚೆ ಮಾಡಿದ್ವಿ ಸ್ವಾಮಿ. ಈ ಮನುಷ್ಯ ಬುದ್ಧಿ, ಇವಾಗ ಸಾರ್ ಹೇಳ್ದಂಗೆ ಬುದ್ಧಿ ಮನಸ್ಸು ಇವಾಗ ನಮ್ಮ ಕೈ ಕಾಲೆಲ್ಲ ಕೆಲಸ ಮಾಡೋದು, ಆತ್ಮ ಏನೂ ಕೆಲಸ ಮಾಡಲ್ವಲ್ಲ. ಮತ್ತೆ ನೀನೇ ಹಾಕಿದ್ಯಾ ನನ್ನ ಜೊತೆಯಲ್ಲಿ? ಅದಿದ್ರೇನೆ ಸ್ವಾಮಿ ನೀವಿರೋದು. ನೀವು ನಿಮ್ಮ ಮನೆಯಿಂದ ಇಲ್ಲಿವರೆಗೆ ಬರ್ಬೇಕಾದ್ರೆ ನಿಮ್ಮಲ್ಲಿ ಆತ್ಮ ಇದ್ರೇನೆ ಬಂದಿರೋದು. ಅದಿದ್ರೇನೆ ನೀವಿರೋದು. ಅದೇನು ಕೆಲಸ ಮಾಡಲ್ಲ ಅಂದ್ಮೇಲೆ ಏನಕ್ಕೆ ನಾನು ಇಟ್ಕೊಂಡು ಅದಕ್ಕೆ ಸಾಕ್ಬೇಕು? ಅದು ಅರಿವು ಸ್ವರೂಪ. ಅದು ನೀವೇನ್ ಸಾಕ್ತಾ ಇಲ್ಲ ಸ್ವಾಮಿ, ಅದು ನಿಮ್ಮನ್ನ ಸಾಕ್ತಾ ಇದೆ. ನಿಮಗೆ ಚೈತನ್ಯ ಕೊಡ್ತಾ ಇದೆ, ಚೈತನ್ಯ ಕೊಟ್ಟಿದೆ. ಅವ್ರು ಹೇಳ್ದಂಗೆ ಮನೆಯಿಂದ ಇಲ್ಲಿವರೆಗೂ ಬರೋಕೆ ಅದೇ ಕಾರಣ. ಪ್ರೇರಣೆ ಕೊಡ್ತು ನಿಮ್ಗೆ, ನಿಮ್ಮ ಮನಸ್ಸಿಗೆ ಪ್ರೇರಣೆ ಕೊಡ್ತು, ಬುದ್ಧಿಗೆ ಪ್ರೇರಣೆ ಕೊಡ್ತು. ಹೋಗು ಸತ್ಸಂಗಕ್ಕೆ ಹೋಗ್ತಾ ಇದ್ದೆ, ಈ ದಿನನು ತಪ್ಪಿಸ್ಕೊಳ್ಬೇಡ, ಜೊತೆಯಲ್ಲಿ ಅಕ್ಕ ಅವ್ರನ್ನ ಕರ್ಕೊಂಡು ಹೋಗು, 2 ವಾರ ಮಿಸ್ ಆಗಿದ್ದಾರೆ, ಅರ್ಥ ಆಯ್ತಾ ಅಂತ ಪ್ರೇರಣೆ ಕೊಡ್ತು. ಅದೇ ರೀತಿಯಾಗಿ ಒಳ್ಳೆ ಮಾರ್ಗಕ್ಕೆ ಪ್ರೇರಣೆ ಕೊಡುತ್ತೆ ಅದು ನಿಮಗೆ. ಅದನ್ನ ನೀವೇನು ಸಾಕ್ಬೇಕಾಗಿಲ್ಲ, ಅದು ನಿಮ್ಮನ್ನು ಸಾಕ್ತಿದೆ, ಒಳ್ಳೆ ಕಡೆ ಕರ್ಕೊಂಡು ಹೋಗು ಅಂತ ಹೇಳುತ್ತೆ. ಆದರೆ ನಿಮ್ಮ ಮನಸ್ಸು ಚಂಚಲ. ಒಂದು ಸೌಂದರ್ಯವನ್ನು ಕಂಡ್ರೆ ಹೋಗ್ಬಿಡ್ತೀರಾ ಆ ಕಡೆ, ಅಭ್ಯಾಸ ಮಾಡಿರ್ತೀರಾ ಅದ್ರ ಕಡೆ ಹೋಗ್ಬಿಡ್ತೀರಾ. ನಿಮ್ಮ ಮನಸ್ಸು, ಬುದ್ಧಿ, ಅದಕ್ಕೆ ಹೇಳ್ತಾರೆ ಆಗ್ಲಿಂದ ನಿಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿಟ್ಕೊಳ್ಳಿ. ಅದು ನಿಮಗೆ ಸಂತೋಷವನ್ನ ತರುತ್ತದೆ. ಅದೇ ನಿಮ್ಮ ಸ್ವರೂಪದ ಕಡೆ, ನಿಮ್ಮ ಸತ್ಯ ಜ್ಞಾನದ ಕಡೆ, ಒಳ್ಳೆ ಶುದ್ಧ ಆಚರಣೆ ಕಡೆ ಹೋದಾಗ ಅದು ನಿಮಗೆ ಸಂತೋಷವನ್ನ ತರುತ್ತೆ, ಸಂತೋಷ ಉಂಟಾಗುತ್ತೆ. ಆಗಲೇ ಹೇಳ್ದಂಗೆ ರೋಗ ವಾಸಿ ಆಯ್ಕೆ ನಾವು ಮಾತ್ರೆ ತೆಗೆದುಕೊಳ್ಬೇಕಲ್ವರ, ಅವಾಗ ಸಂತೋಷ ಆಗುತ್ತಲ್ವಾ. ವಾಸಿ ಆದ್ಮೇಲೆ ಬಿಡಪ್ಪ ಕಾಯಿಲೆ ವಾಸಿ ಆಯ್ತು, ಅದೆಲ್ಲ ತಾತ್ಕಾಲಿಕ ಶಮನ. ಶಾಶ್ವತವಾದ ಸಂತೋಷ ಬೇಕು ಅಂತಂದ್ರೆ ನಾವು ನಮ್ಮ ಮನಸ್ಸನ್ನು ನಿಗ್ರಹಿಸಬೇಕು, ಇಂದ್ರಿಯಗಳನ್ನು ನಿಗ್ರಹಿಸಬೇಕು, ನಮ್ಮ ಅರಿವು ಒಳ್ಳೆ ವಿಚಾರಗಳನ್ನ ತಿಳಿಸಿದಾಗ ಅದ್ರ ಕಡೆ ಅವುಗಳನ್ನೆಲ್ಲ ತೆಗೆದುಕೊಂಡು ಹೋಗ್ಬೇಕು.
ಬಂದು ಸತ್ಸಂಗ ಕೇಳುವಂತಬೇಕು, ಇಲ್ಲಿ ಹೇಳೋ ವಿಚಾರಗಳು ಗ್ರಹಿಸಿ ಧಾರಣೆ ಮಾಡಿಕೊಂಡು ಅವುಗಳನ್ನ ಪಾಲನೆ ಮಾಡ್ಕೊಂಡು ಅದೇ ಅನುಷ್ಠಾನ. ಮೋಹವನ್ನ ಬಿಡು ಅಂದ್ರೆ ಬಿಡೋದಿಕ್ಕೆ ಪ್ರಯತ್ನ ಮಾಡಬೇಕು. ಈ ಸಮಾಜದಲ್ಲಿ ಈ ಕಾನ್ಸೆಪ್ಟನ್ನು ಚರ್ಚೆಗೆ ಇಟ್ಟಿದ್ರೆ 100ಕ್ಕೆ ಒಬ್ಬರು ಅದನ್ನು ಓಟ್ ಹಾಕ್ತಾರೋ ಇಲ್ಲ, ಒಬ್ಬರು ಹಾಕ್ಬೋದು ಅನ್ನೋದು. ನಿಮಗೆ ನೀವು ಓಟ್ ಹಾಕೊಳ್ಳಿ ಸ್ವಾಮಿ, ಬೇರೆಯವ್ರು ಓಟ್ ಹಾಕೊಳ್ಳೋದು ಬೇಡ. ಸರಿ, ನಿಮಗೆ ನೀವು ಓಟ್ ಹಾಕೊಂಡು ನೀವು ಉದ್ಧಾರ ಆಗಿ ಆಗ್ಲಿಂದ ಹೇಳ್ತಾರೆ, ನಿಮಗೆ ನೀವೇ ಓಟ್ ಹಾಕೊಳ್ಳಿ, ನಾನು ಉದ್ಧಾರ ಆಗ್ಬೇಕಪ್ಪ. ಸಮಾಜದ ಚಿಂತೆ ಬಿಡಿ. ಸಮಾಜದ ಚಿಂತೆ ಯಾವಾಗ ಬೇಕು ಅಂದ್ರೆ ನಮ್ಮ ವ್ಯವಹಾರಕ್ಕೆ ಬೇಕು ಅಲ್ವಾ ಸ್ವಾಮಿ? ವ್ಯವಹಾರಕ್ಕೆ ಬೇಕು, ಪ್ರಾಪಂಚಿಕವಾಗಿ ಬೇಕು. ಅದನ್ನೆಲ್ಲ ಇಟ್ಕೊಳ್ಳಿ, ಮಾಡ್ಕೊಳ್ಳಿ. ವೈಯಕ್ತಿಕವಾಗಿ ಉದ್ಧಾರ ಆಗಬೇಕು ಅಂತಂದ್ರೆ ಅದನ್ನ ನೀವೇ ವೈಯಕ್ತಿಕವಾಗಿ ಪಾಲನೆ ಮಾಡಬೇಕು. ನೋಡಿ, ಆತ್ಮನು ತನ್ನಲ್ಲಿಯೇ ಇದ್ದಾನೆ, ಕೃಷ್ಣನ್ ಹೇಳ್ತಾನೆ 396ರಲ್ಲಿ. ಕಬೀರ್ ಸಾಹೇಬ್ ಹೇಳುದು, ನಿನ್ನಲ್ಲೇ ಇದ್ದಾನಪ್ಪ, ಅವನೇ ದೇವರು, ಅವನೇ ದೇವರು. ಕೈವಾರ ತಾತಯ್ಯನವ್ರು ಹೇಳ್ತಾರೆ, ಯಾರು ಪುಣ್ಯಾತ್ಮನಪ್ಪ, ಶ್ರೇಷ್ಠವಾದ ಪುಣ್ಯಾತ್ಮ ಅಂದ್ರೆ ಯಾರು ತನ್ನನ್ನ ತಾನು ತಿಳ್ಕೊಂಡು ಹುಟ್ಟು ಸಾವಳ ಬಂಧನದಿಂದ ಬಿಡುಗಡೆಯಾಗಿದ್ದಾನೋ ಅವನಪ್ಪ ಶ್ರೇಷ್ಠವಾದ ಪುಣ್ಯಾತ್ಮ. ಇನ್ನೆಲ್ಲ ಆರ್ಡಿನರಿ ಪುಣ್ಯಾತ್ಮರು ಅವರೆಲ್ಲ. ಆತ್ಮನು ಎಲ್ಲಿದ್ದಾನೆ ಹೇಳ್ತಾರೆ, ಆತ್ಮನಿ ಏವಂ ಆತ್ಮಾನಾಂ ಪಶ್ಯನ್. ಏನು ಆತ್ಮನು ಎಲ್ಲಿದ್ದಾನೆ? ತನ್ನಲ್ಲಿಯೇ ಇದ್ದಾನೆ. ಅವರು ಅದೇ ಹೇಳಿದ್ದಾರೆ, ಆತ್ಮನೇ ಪರಮಾತ್ಮ. ಆತ್ಮನನ್ನು ತನ್ನಲ್ಲಿಯೇ ಹುಡುಕ್ಬೇಕು. ಕಾರಣ ಏನು? ತನ್ನ ಸ್ವರೂಪವೇ ಆತ್ಮ. ಕಬೀರ್ ವಿಚಾರ, ನಿನ್ ಸ್ವರೂಪನೇ ಆತ್ಮನಪ್ಪ. ಇದನ್ನ ಬಿಟ್ಟು ಇನ್ನೆಲ್ಲ ಅನಾತ್ಮ, ದೃಶ್ಯ ಎಲ್ಲ ಅನಾತ್ಮ, ದೇಹ ಅನಾತ್ಮ, ಹೊರಗಡೆ ಏನೇನಿದೆಯೋ ಬಂಧು ಬಳಗ, ಹೆಂಡತಿ ಮಕ್ಕಳು, ವಸ್ತು ವಜ್ರ ವೈಡೂರ್ಯ ಎಲ್ಲ ಅನಾತ್ಮ. ಅದರಿಂದ ಯಾವತ್ತಿಗೂ ಸುಖ ಇಲ್ಲ, ಯಾವತ್ತಿಗೂ ಸುಖ ಇಲ್ಲ. ಇದು ನಾಶ ಆಗತಕ್ಕಂಥದ್ದು, ನಮ್ಮನ್ನು ಬಿಟ್ಟು ಹೋಗತಕ್ಕಂಥದ್ದು. ಬರೋ ಏನಾದ್ರು ತಂದು ನಾವು ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಭಕ್ತ ಕುಂಬಾರ ಹಾಡಿನಲ್ಲಿ ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಕಂಟಿಯಾರ ಹಾಕಿ ಕಂಟಿಯಾರ ಹಾಕೊಂಡು ಹುಟ್ಟಿದ್ರ? ಇಲ್ಲ ಅಲ್ವಾ? ಕಂಟಿಯಾರ ಹಾಕಿ ಕಳಿಸ್ತಾರ? ಒಂದ್ ಚಿನ್ನದ ಇಷ್ಟು ಬಿಡೋದಿಲ್ಲ, ಎಲ್ಲ ಕಿತ್ಕೊಂಡು ತೆಗೆದು ಬಿಡ್ತಾರೆ. ಅಲ್ಲೇನ ಮರ್ತು ಬಿಟ್ರೆ ಅವರು ರಾತ್ರಿ ತೆಗೆದುಬಿಟ್ಟು ಅವ್ರು ತಗೊಂಡ್ಬಿಡ್ತಾರೆ. ಏನ್ ಸೊಮ್ಮೆ ಬಿಡೋದಿಲ್ಲ. ಹಾಗಾಗಿ ಎಲ್ಲ ದೃಶ್ಯ ಪದಾರ್ಥವೆಲ್ಲ ನಾಶ ಆಗುತ್ತೆ. ಆದರೆ ಆತ್ಮ ಸ್ವರೂಪ ಇದು ನಾಶ ಆಗೋದಿಲ್ಲ. ಅದೇ ಹೇಳಿದ್ವಲ್ಲ, ಅಮರ. ತುಷ್ಯತಿ ಎಂದ್ರೆ ಪರಮಾನಂದವನ್ನ ಪಡೆಯುತ್ತಾನೆ. ಪರಮಾನಂದ ಅಂದ್ರೆ ಪವಿತ್ರವಾದದ್ದು. ಪರಮ ಅಂದ್ರೆ ಪವಿತ್ರವಾದ ಆನಂದ. ಇವೆಲ್ಲ ಸಿಗತಕ್ಕಂಥದ್ದು, ಹೊರಗಡೆ ಸಿಗತಕ್ಕಂಥದ್ದು, ಬಾಹ್ಯ ಪದಾರ್ಥಗಳಿಂದ ಸಿಗತಕ್ಕಂಥ ಆನಂದ ಅಪವಿತ್ರ. ಅಂದ್ರೇನು? ತತ್ಕಾಲಕ್ಕೆ ಕಡಿಮೆ ಆಗುತ್ತೆ, ಪೂರ್ಣವಾಗಿ ಇಲ್ಲದೆ ಹೋಗುತ್ತೆ, ಪ್ರಾರಬ್ಧ ಕರ್ಮಾನುಸಾರ. ಮುದುಕರಾದ್ಮೇಲೆ ಸಿಕ್ಕೋದೇ ಇಲ್ಲ, ಒಂದು ಆನಂದನೂ ಹತ್ರ ಬರಲ್ಲ. ಹೀಗಾಗಿ ಅದಕ್ಕೇನೆ ನಾವು ನಮ್ಮ ಸ್ವರೂಪವನ್ನು ತಿಳಿಬೇಕು. ಏನು ಈ ಸ್ವರೂಪ ತಿಳಿಯಕ್ಕೆ ಏನ್ ಮಾಡಿರ್ಬೇಕು ನಾವು? ಧರಣಿಯಳು ನಿಷ್ಕಾಮದಿಂ ಪುರಹರನ ದಶಶತಕೋಟಿ ಜನ್ಮದಿಂ ಪರಮ ಭಕ್ತಿಯಳು ಭಜಿಸಿದ ಬಹು ಪುಣ್ಯ ಫಲವುಳ್ಳ ನರರಿಗಲ್ಲದೆ ತನ್ನ ನಿಜವನರಿಯಬೇಕೆಂಬ ವಿವೇಕವು ಪರಮ ಪಾಪಿಷ್ಠರಿಗೆ ಜನಿಸಿತು ಮಗನ ಕೇಳೆಂದ. ಏನು ಧರಣಿಯಳು? ಧರಣಿ ಅಂದ್ರೆ ಏನು? ಭೂಮಿ. ನಿಷ್ಕಾಮ ಅಂದ್ರೆ ಯಾವುದೇ ಅಪೇಕ್ಷೆ ಇಲ್ಲದೆ. ದಿಂ ಪುರಹರನ, ನಿಮಗೆ ಇಷ್ಟವಾದ ದೇವರು, ರಾಮನೋ ಕೃಷ್ಣನೋ ಯಾವುದೋ. ದಶಶತಕೋಟಿ ಜನ್ಮದಿಂ. ದಶಶತಕೋಟಿ ಅಂದ್ರೆ ಎಷ್ಟು ಸರ್? 100 ಕೋಟಿ, ಇನ್ನು ಜಾಸ್ತಿನೇ ಇರ್ಬೋದು ಅನ್ಸುತ್ತಲ್ವ? 100 ದಶ ಅಂದ್ರೆ 10, ಶತ ಅಂದ್ರೆ 100. 100 ಕೋಟಿ ಜನ್ಮಗಳಲ್ಲಿ ಪರಮ ಭಕ್ತಿಯಳು ಭಜಿಸಿದ, ಪವಿತ್ರವಾದ ಭಕ್ತಿಯಿಂದ ಭಜಿಸಿದ ಅಂದ್ರೆ ಪೂಜೆ ಮಾಡಿದಂತ.
ಬಹು ಪುಣ್ಯ ಫಲವುಳ್ಳ ನರರಿಗೆ ಅಂದರೆ ಮನುಷ್ಯರಿಗೆ ತನ್ನ ನಿಜವನ್ನು ಅರಿಯಬೇಕೆಂಬ, ನಿಜ ಅಂದರೆ ನಮ್ಮ ಸ್ವರೂಪ, ಅದೇ ಶಾಶ್ವತ, ಅದೇ ಸತ್ಯ. ಆ ವಿವೇಕ ಅಂದರೆ ವಿದ್ಯೆ, ಜ್ಞಾನ. ವಿವೇಕ ಅಂದರೆ ಜ್ಞಾನ. ಅದು ಉಂಟಾಗುತ್ತೆ, ಬೇರೆಯವ್ರಿಗೆ ಉಂಟಾಗೋದಿಲ್ಲ. ಪರಮ ಪಾಪಿಷ್ಠರಿಗೆ ಉಂಟಾಗೋದಿಲ್ಲ. ನೋಡಿ, 100 ಕೋಟಿ ಜನ್ಮದಲ್ಲಿ, ಅಂದರೆ ನೀವು ಮನುಷ್ಯನಾಗಿ ಹುಟ್ಟಿದಾಗ ಮಾತ್ರ ನಿಷ್ಕಾಮದಿಂದ ಕೆಲಸ ಕಾರ್ಯಗಳನ್ನ, ಪೂಜೆ ಪುನಸ್ಕಾರಗಳನ್ನ ಮಾಡೋದಕ್ಕೆ ಸಾಧ್ಯ. ಆಗ ಎಷ್ಟೋ ವರ್ಷಗಳಾಗ್ಬಿಟ್ಟಿದೆ. ಏನು ತಕ್ಷಣ ವೆರಿ ನೆಕ್ಸ್ಟು ಪುಟ ತಿರುವಾಗ್ತಂಗೆ ಸಿಕ್ಬಿಡುತ್ತಾ ಮನುಷ್ಯ ಜನ್ಮ? ಇಲ್ಲ. ಧರ್ಮಶಾಸ್ತ್ರಗಳು ಹೇಳ್ತಾ ಇದ್ದಾವೆ 84 ಲಕ್ಷ ಜೀವರಾಶಿಗಳಿದ್ದಾವೆ ಅಂತ. 84 ಲಕ್ಷ ಜೀವರಾಶಿಗಳಿದ್ದಾವೆ. ಅವುಗಳಲ್ಲಿ ಒಂದು ರೌಂಡ್ ಬರ್ಬೇಕಪ್ಪ ನೀನು ಅಂತಾರೆ. ಒಂದು ರೌಂಡು ಬಂದಾಗ ನೀನು ಮನುಷ್ಯ ಜನ್ಮ. ನೀನು ಅಂತ 100 ಕೋಟಿ ಜನ್ಮ ಪಡಿಬೇಕಾದ್ರೆ ಎಷ್ಟೋ ವರ್ಷಗಳಾಗಿದ್ದಾವೆ, ಎಷ್ಟೋ ವರ್ಷಗಳಾಗಿದ್ದಾವೆ. ಆ ಒಂದು ಮನುಷ್ಯ ಜನ್ಮದಿಂದ ಪೂಜೆ ಮಾಡಿದ್ರೆ ಮಾತ್ರ ನಿನಗೆ ಸತ್ಯವನ್ನ ತಿಳಿಬೇಕೆಂಬ ವಿವೇಕ ಉಂಟಾಗತ್ತೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ನನಗೆ ಮಗ ಕೊಡು, ಮದುವೆ ಮಾಡು, ಮಕ್ಕಳು ಕೊಡು, ಐಶ್ವರ್ಯ ಕೊಡು, ಇದೆಲ್ಲ ಸಕಾಮ ಕರ್ಮ. ಆ ರೀತಿ ಪೂಜೆ ಮಾಡೋದೇ ಈಗ ಜಾಸ್ತಿ ಅಲ್ವರ. ನಿಷ್ಕಾಮದಿಂದ ಯಾವುದೇ ಫಲಾಪೇಕ್ಷೆ ಇದೆ, ನಿನಗೆ ಅರ್ಪಿತ. ರಾಮ, ನಾನಿವತ್ತು ಪೂಜೆ ಮಾಡ್ತಾ ಇದ್ದೀನಿ, ನಿನಗೆ ಅರ್ಪಿತ. ಅಲ್ಲಿ ತಗೊಳೋರು ಯಾರು ಇಲ್ಲ, ಅದು ವಾಪಸ್ ನಿಮಗೆ ಬರುತ್ತೆ. ಅದು ವಾಪಸ್ ಬಂದಿದ್ದರ ಪುಣ್ಯದ ಫಲದಿಂದಾಗಿ ನಾವು ಇಲ್ಲೆಲ್ಲರೂ ಸೇರಿದ್ದೀವಿ, ನಮ್ಮನ್ನ ನಾವು ತಿಳಿಬೇಕು ಅಂತ. ಸತ್ಯವನ್ನ, ನಿಜ ಅಂದ್ರೆ ಸತ್ಯ, ಅದನ್ನ ತಿಳಿಬೇಕು ಅಂತ ನಾವಿಲ್ಲ ಸೇರಿದ್ದೀವಿ. ನೋಡಿ, ಅಷ್ಟು ಪುಣ್ಯ ಮಾಡಿದ್ದೀವಿ. ಈ ಒಂದು ಇದೇ ರೀತಿ ಎಲ್ಲೆಲ್ಲಿ ನಡೀತಾ ಇದೆಯೋ ಅವರೆಲ್ಲ ಪುಣ್ಯವಂತರೇ. ದೊಡ್ಡಬಳ್ಳಾಪುರದಲ್ಲಿ ನಡೀತಾ ಇದೆ, ಸುಮಾರು 10 ವರ್ಷಗಳಿಂದ ಆಗಲೇ ಹೇಳಿದ್ರು. ಯಾರ್ಯಾರು ಬಂದು ಕೇಳ್ತಾ ಇದ್ದಾರೋ ಅವರೆಲ್ಲ ಪುಣ್ಯವಂತರೇ, ಎಲ್ಲ ಪುಣ್ಯವಂತರೇ. ಆ ಪುಣ್ಯ ಮಾರ್ಗನ ಇನ್ನು ಅಪ್ಲೋಡ್ ಮಾಡ್ಕೊಬೇಕು, ಡೌನ್ಲೋಡ್ ಮಾಡ್ಕೊಬೇಕು, ಜಾಸ್ತಿ ಮಾಡ್ಕೊಳ್ಬೇಕು. ನಾವು ನಮ್ಮನ್ನು ಕರ್ಕೊಂಬಂದು ಬಿಟ್ಟಿದೆ ಒಂದು ಈ ಸ್ಥಳಕ್ಕೆ, ಸತ್ಯವನ್ನು ತಿಳಿಸೋ ಸ್ಥಳಕ್ಕೆ. ಆ ಪುಣ್ಯ ನಮ್ಮನ್ನು ಕರ್ಕೊಂಬಂದು ಬಿಟ್ಟಿದೆ. ಇನ್ನು ನಡಿಬೇಕಾಗಿರೋದು ಯಾರ್ದು ಮಾರ್ಗ? ಧರ್ಮ, ನಮ್ಮ ಧರ್ಮ, ನಮ್ಮ ಕೆಲಸ, ನಮ್ಮ ಧರ್ಮ. ಅದು ಧರ್ಮ ಅಂದರೆ ಹಿಂದೂ, ಮುಸ್ಲಿಮು, ಕ್ರೈಸ್ತ ಅದೆಲ್ಲ, ಅದು ನಮ್ಮನ್ನು ಗುರುತಿಸ್ಕೊಳ್ಳೋಕೆ ಮಾಡಿಕೊಂಡಿರತಕ್ಕಂಥ ಪಂಗಡಗಳು. ಹೇಳ್ತಾರೆ ಧರ್ಮ ಅಂದ್ರೆ ಏನು ಅಂದರೆ, ನಾನು ಮಾಡುವಂಥ ಆಚರಣೆ, ಕೆಲಸ ಕಾರ್ಯಗಳಿಂದ ನನಗೂ ಸಹ ತೊಂದರೆ ಆಗಬಾರ್ದು, ಬೇರೆಯವ್ರಿಗೂ ಸಹ ತೊಂದರೆ ಆಗಬಾರ್ದು. ಇದೇ ಭಗವದ್ಗೀತೆನಲ್ಲಿ ಇದೇ ಭಗವದ್ಗೀತೆ. ಅಂದ್ರೇನು? ನಾವು ಸತ್ಯದ ಮಾರ್ಗದಲ್ಲಿ ನಡೆಯುವಾಗ ನಾವು ಬೇರೆಯವ್ರಿಗೆ ತೊಂದರೆ ಮಾಡಕ್ಕೆ ಹೋಗೋದಿಲ್ಲ. ವಿಚಾರ ತಿಳಿದಿರ್ತೀವಿ. ಏನು? ಮನಸ್ಸ, ವಾಚ, ಕರ್ಮಣ, ಯಾರಿಗೂ ತೊಂದರೆ ಮಾಡಬಾರ್ದು ಅಂತ ಇಲ್ಲಿ ತಿಳಿಸ್ತಾ ಇರ್ತಾರೆ. ಮನಸ್ಸಿಂದ ಬಯಸಕ್ಕೆ ಹೋಗಲ್ಲ. ವಾಣಿಯಿಂದ ನಿಂದನೆ ಮಾಡೋದು, ಅದು ಮಾಡಕ್ಕೆ ಹೋಗಲ್ಲ. ಕರ್ಮಣ ಅಂದರೆ ಕೃತ್ಯಗಳಿಂದ ಅದನ್ನು ಮಾಡಲ್ಲ. ನಮ್ಮನ್ನು ನಾವು ತಿಳಿದು ಆ ಮಾರ್ಗದಲ್ಲಿ, ಅಹಿಂಸಾ ಮಾರ್ಗದಲ್ಲಿ ಹೋಗ್ತಾ ಇರ್ತೀವಿ. ಇದು ಪಾಯಿಂಟು, ಇದು ಸಹ ಸೇರುತ್ತೆ. ಕೇವಲ ತಾವಾಗ್ನಿಗಳನ್ನು ಆರಿಸುವುದರ ಜೊತೆಯಲ್ಲಿ ಶುದ್ಧವಾದ ಆಚರಣೆಗಳಿರ್ತವೆ. ಏನು? ಮಾಂಸಾಹಾರ ನಿಷೇಧ, ಮದ್ಯಪಾನ ನಿಷೇಧ, ಮಾಂಸಾಹಾರ ನಿಷೇಧ, ಮದ್ಯಪಾನ ನಿಷೇಧ, ತಮಾಷೆಗೂ ಸಹ ದುರಭ್ಯಾಸಗಳು ಇರಬಾರ್ದು. ಯುಗಾದಿ ಹಬ್ಬ ಬಂದ್ಬಿಡ್ತು, ಇವತ್ತು ಜಾಗರಣೆ ಮಾಡಬೇಕು ಅಂತೇಳಿ ಎಲ್ಲ ಒಂದು 4 ಜನ ಸೇರಿದ ಕಡೆ ಹೋಗಿ ಸೇರೋದಲ್ಲ. ಗೊತ್ತಾಯಿಲ್ಲ, ಅರ್ಥ ಆಯ್ತಾರೆ. ಸ್ವಾಮಿ ಶಿವರಾತ್ರಿನೋ ಜಾಗರಣೆ ಮಾಡೋದು ಹಿಂಗೆ ಮಾಡ್ತಾರೆ ಎಲ್ಲ ನಮ್ಮವರು ಅಲ್ವಾ? ನೋಡಿ,
ಆ ರೀತಿಯ ದುರಭ್ಯಾಸಗಳು ನಮ್ಮಲ್ಲಿ ಇರಬಾರದು. ಅವೆಲ್ಲ ಇದ್ರೆ ನಾವು ಪರಮಾತ್ಮನ ಚಿಂತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ನಮ್ಮ ಸ್ವರೂಪದ ಚಿಂತನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶ್ವಾಸ ಮೇ ನಾಮಲೆ ವೃತ ಶ್ವಾಸ ಮತಿ ಕೋಯ್ ನಾ ಜಾನೆ ಶ್ವಾಸಕ್ಕೋ ಹಾವನ ಹೋಯ ನಾ ಹೋಯ್. ಶ್ವಾಸ ಮೇ ನಾಮಲೆ, ಶ್ವಾಸ ಒಂದು ಬರ್ತಾ ಇದೆ ದಿನಕ್ಕೆ 21,600 ಬಾರಿ 24 ಗಂಟೆಗೆ ಹೋಗುತ್ತೆ ಬರುತ್ತೆ. ಅದಕ್ಕೆ ಹೇಳ್ತಾರೆ ಒಂದ್ಸರಿ ಶ್ವಾಸ ಹೊರಗಡೆ ಹೋಗಿದೆ ಅದೇ ಗಾಳಿ, ಅದೇ ಗಾಳಿ ನಮಗೆ ವಾಪಸ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಜೀವಂತವಾಗಿರೋದಕ್ಕೆ. ಏನು ಸ್ವಾಮಿ? ಅದಕ್ಕೆ ಶ್ವಾಸಕ್ಕೂ ನೀನು ಜಪ ಮಾಡು. ಆಮೇಲೆ ಕೇಳ್ಬಿಡ್ತೀರ ಏನು ಕೆಲಸ ಮಾಡೋದು ಬೇಡ, ಹೊಟ್ಟೆಪಾಡು ಮಾಡೋದು ಬೇಡ ಅಂತ. ಅದಕ್ಕಿಂತ ನಮ್ಗೆ ಹೇಳ್ತಾರೆ ಆಚೆ ಹೋಗಿದ್ದು ಒಳಗೆ ಬರಲೇಬೇಕು, ಆಚೆ ಗ್ಯಾರಂಟಿ ಒಳಗೆ ಬರಬೇಕು ಅನ್ನೋದು ಗ್ಯಾರಂಟಿ ಏನಿಲ್ವಲ್ಲ. ಅದಕ್ಕೆ ನೀನು ಮೋಜು ಮಸ್ತಿಯಲ್ಲಿ ಭಾಗವಹಿಸು ಅಂತಾರಲ್ವ. ಅದಕ್ಕೆ ದಾರಿ ತಪ್ಪಬಾರ್ದು ಅಂತ ಹೇಳೋದು. ಉಸಿರಾಗಿ ಹೋಗಿ ಬರುವ ಗಾಳಿಗೆ ದಾರಿ ಗೊತ್ತಿರಬೇಕು. ಒಮ್ಮೆ ದಾರಿ ತಪ್ಪಿದರೆ ಗಾಳಿ ಬೀದಿ ಪಾಲು, ದೇಹ ಮಣ್ಣಿನ ಪಾಲು. ಉತ್ತರ ಅವರೇ ಹೇಳ್ಬಿಟ್ರು. ಧನ್ಯವಾದಗಳು ಸ್ವಾಮಿ. ಅಜಪ್ ಮಂತ್ರ ಅಂತಾರೆ. ಆ ಜಪ ಅದೇ ಹೇಳ್ತಾರೆ. ಸ್ವಾತಮೆ ನಾಮಲೆ ವೃತಾ ಶ್ವಾಸ ಮತಿ ಹೋಯ್ ನಾ ಜಾನೆಯ ಶ್ವಾಸಕ್ಕೂ ಆವನ ಹೋಗ. ಮತ್ತೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಆತ್ಮನ ಧ್ಯಾನ, ಆತ್ಮಾನುಸಂಧಾನ ಪರಿಗಚ್ಛತಿ. ಶಂಕರಾಚಾರ್ಯ ಹೇಳಿದ್ರು ಆತ್ಮಾನುಸಂಧಾನ ಅಂದ್ರೆ ಅದ್ರ ಭಕ್ತಿ ಮಾಡು, ಕೆಲಸ ಕಾರ್ಯಗಳು ಬಿಟ್ಟು ಮಾಡು ಅಂತ ಹೇಳ್ತಾ ಇಲ್ಲ. ಕೆಲಸವನ್ನ ಮಾಡ್ತಾ ಮಾಡಬಹುದು. ಉದಾಹರಣೆ ಕೊಟ್ಟಿದ್ದೀವಿ. ಬಸ್ಸು ಚಾಲಕ ಬಸ್ ಡ್ರೈವಿಂಗ್ ಮಾಡ್ತಾ ಇರ್ತಾನೆ, ಅಕ್ಕಪಕ್ಕ ನೋಡ್ತಾ ಇರ್ತಾನೆ, ಮಾತಾಡ್ತಾ ಇರ್ತಾನೆ. ಆದ್ರೆ ಅವ್ನ ಗುರಿ ಎಲ್ಲ ಆ ಬಸ್ಸನ್ನು ಎಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಲ್ಲಿಗೆ ತಗೊಂಡು ಹೋಗಿ ಸುರಕ್ಷಿತವಾಗಿ ಪ್ರಯಾಣಿಕರೊಂದಿಗೆ ಅಲ್ಲಿ ಇಳಿಸ್ತಾನೆ. ಅದೇ ರೀತಿಯಾಗಿ ನೀನು ಕೆಲಸ ಮಾಡ್ತಾನು ನೀನು ಅಭ್ಯಾಸ ಮಾಡಪ್ಪ. ನೀನು ಅಭ್ಯಾಸ ಮಾಡು. ಅಭ್ಯಾಸ ಮಾಡಿದ್ರೆ ಎಲ್ಲ ಆಗುತ್ತೆ. ಅಭ್ಯಾಸ ಮಾಡಿದೆ ವೃತ ನೀನು ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಹೇಳಿದ್ವಿ, ಕೈವಾರ ತಾತಯ್ಯನವ್ರು ಹೇಳಿದ್ರು, ಒಣ ಮಾತುಗಳಿಂದ ಪರಮಾತ್ಮನ ದರ್ಶನ ಆಗೋದಿಲ್ಲ. ಒಣ ಮಾತು ಅಂದ್ರೆ ಕೆಲ್ಸಕ್ಕೆ ಬಾರದೇ ಇರತಕ್ಕಂಥ ಮಾತುಗಳಿಂದ, ಕೆಲ್ಸಕ್ಕೆ ಬರದೇ ಇರೋ ಮಾತುಗಳು ಮಾತಾಡೋರ ಜೊತೆನೆ ನಾವು ಸೇರ್ತಾ ಇರೋದು. ನಾನು ಸೇರ್ತಾ ಇದ್ದೀನಿ, ಇಲ್ಲ ಅಂತ ಇಲ್ಲ. ಒಂದು ಕಾಫಿಗೆ ಹೋದಾಗ ಏನೇನೋ ಮಾತಾಡ್ತಾರೆ, ಕೇಳ್ತೀವಿ, ಬಿಡ್ತೀವಿ, ಬರ್ತೀವಿ, ನಮ್ಮ ಕೆಲಸದಲ್ಲಿ ನಾವು ಭಾಗವಹಿಸ್ತೀವಿ. ಅದು ನಮ್ಮ ಸಮಯನ ಸ್ವಲ್ಪ ಕಳಿಯೋದಿಕ್ಕಷ್ಟೇ. ಒಂದು ಕಾಫಿ ಅಭ್ಯಾಸ, ಹೋಗ್ತೀವಿ, ಕುಡಿತೀವಿ, ಏನೋ ಮಾತಾಡ್ತಾರೆ, ಅದನ್ನೇ ಚಿಂತನೆ ಮಾಡಕ್ಕೆ ಹೋಗ್ಬಾರ್ದು, ಬಿಟ್ಬಿಡ್ಬೇಕದು. ಅಲ್ಲಿಗೇನೆ ಕಾಫಿ ಕುಡಿಯೋರ್ಗು ಅಷ್ಟೇ. ಕಾಫಿ ಕುಡ್ದಾದ್ಮೇಲೆ ಬಂದ್ಬಿಡ್ಬೇಕು. ಆಗ್ಲೂ ಮಾಡು ನೀನು ಆತ್ಮಚಿಂತನೆ, ಆಗ್ಲೂ ಸಹ ನೀನು ಆತ್ಮಚಿಂತನೆ ಮಾಡು. ಹೇಳ್ತಾರೆ ಆತ್ಮನು ತನ್ನಲ್ಲಿ ಇದ್ದಾನೆ, ಇದನ್ನ ನೀನು ತಿಳಿಯಪ್ಪ. ಅಲ್ಲಿಗೆ ವಿವೇಕ ಇರ್ತಕ್ಕಂಥವನು ಅದರಲ್ಲೂ ಸ್ವಲ್ಪ ಸಂಗ್ರಹ ಮಾಡ್ಕೊಂತಾನಲ್ಲ ಸುಮ್ಮನೆ. ಖಂಡಿತ ಮಾಡ್ತಾನೆ. ಒಳ್ಳೆ ಪ್ರಶ್ನೆ ನಿಜವಾದ. ವ್ಯವಹಾರದಲ್ಲೂ ಅದಕ್ಕೆ ವ್ಯವಹಾರದಲ್ಲೂ ಭಾಗವಹಿಸಿರುವಾಗ ಏನಾದರೂ ಒಂದು ಒಳ್ಳೆಯದು ತಮ್ಮ ಸ್ನೇಹಿತನಿಂದ ಬಂಧುಗಳಿಂದ ಕಂಡು ಬಂದಾಗ ಜೀವನದಲ್ಲಿ ಅಳವಡಿಸಿಕೊಳ್ತಾನೆ. ಅದಕ್ಕೆ ದತ್ತ ಜಯಂತಿ ಮೊನ್ನೆ ಆಯಿತು. ಅವ್ರಿಗೆ 24 ಜನ ಗುರುಗಳು ಅಂತೇಳಿ ಅವ್ರು ಮಾಡಿಕೊಂಡ್ರು. ಗುರುಗಳು ಪ್ರಾಣಿಗಳನ್ನೆಲ್ಲ ಸೇರಿಸಿ ಒಂದೊಂದು ಪ್ರಾಣಿಯಲ್ಲಿ ಇರ್ತಕ್ಕಂಥ ಗುಣವನ್ನು ಅವರು ತೆಗೆದುಕೊಂಡು ಅದನ್ನು ಅಳವಡಿಸ್ಕೊಂಡ್ರು. ಹೆಬ್ಬಾವು ಇರೋ ಕಡೆನೇ ಇರುತ್ತೆ, ಅದರಿಂದ ಒಂದು ಗುಣ. ಸ್ಥಿತಪ್ರಜ್ಞ ಇರೋ ಕಡೆ ಇರುತ್ತೆ. ಅದೇ ಚಲನೆ ಮಾಡಬಾರ್ದು ಅಂತಲ್ಲ, ನಿಮ್ಮ ಮನಸ್ಸನ್ನ ದೇಹ ಚಲನೆ ಮಾಡದೇ ಕೆಲಸ ಆಗಲ್ಲ. ವ್ಯಾಯಾಮ ಮಾಡಬೇಕು. ಇವಾಗ ಹೇಳ್ತಾರೆ ವ್ಯಾಯಾಮ ಮಾಡಿ, ವಾಕಿಂಗ್ ಮಾಡಿ ಅಂತ, ಆರೋಗ್ಯವಾಗಿರೋದಕ್ಕೆ. ನಿಮ್ಮ ಮನಸ್ಸನ್ನ ಆತ್ಮನ ಕಡೆ ಇರೋ ಹಾಗೆ ನೋಡ್ಕೊಳ್ಳಿ. ಹೀಗೆ ಒಂದೊಂದು ಉದಾಹರಣೆ ಕೊಡ್ತಾರೆ. 24 ಜನ. ಅದರಿಂದ ನಾವು ಸ್ವರೂಪದ ಚಿಂತನೆ ಮಾಡಬೇಕು. ಅಲ್ಲ ಹೇಳಿದಂಗೆ ದಾವಾಗ್ನಿನ ಬೇರೆ ಆರಿಸೋದಿಕ್ಕೆ ಸಾಧ್ಯ ಇಲ್ಲ, ನಾವೇ ಆರಿಸ್ಕೊಳ್ಬೇಕು.
ಮತ್ತೆ ಸೃಷ್ಟಿ ಮಾಡಿದ್ದಾರೋ ಅದನ್ನ ದಾವಾಗ್ನಿನ, ಅಗ್ನಿನ ಮೋಹ ಮಮತೆ ಅಹಂಕಾರ ಕಾಮ ಕ್ರೋಧ ಇವೆಲ್ಲ ಸೃಷ್ಟಿ ಮಾಡ್ಕೊಂಡಿದ್ದಾರೋ ನಾವೇನೆ ಸ್ವಾಮಿ, ಯಾರು ಸೃಷ್ಟಿ ಮಾಡಲಿಲ್ಲ ಅದನ್ನ. ಮನುಷ್ಯನಿಗೆ ಆಸೆ ಉತ್ಪತ್ತಿಯಾಗಿದ್ದು ಮನಸ್ಸಿನಲ್ಲಿ, ಕ್ರೋಧ ಉತ್ಪತ್ತಿಯಾಗಿದ್ದು ಮನಸ್ಸಿನಲ್ಲಿ, ಭಯ ಉತ್ಪತ್ತಿಯಾಗಿದ್ದು ಮನಸ್ಸಿನಲ್ಲಿ. ಹೇಗೆ? ಪ್ರಪಂಚದ ಎಲ್ಲಾ ಸಂಗತಿಗಳನ್ನು ನೋಡುವಾಗ ಅವನು ಅರಿವಾಗ್ತಾ ಇರುತ್ತೆ ಅವನಿಗೆ, ಇನ್ನೊಬ್ರು ಮಾಡ್ತಾ ಇದ್ದಾರೆ ನಾನು ಮಾಡಬೇಕು ಅಲ್ವಾ? ಇನ್ನೊಬ್ರು ಅದಕ್ಕೆಲ್ಲ ಆಸೆ ಪಟ್ಟಿದ್ದಾರೆ, ಅವನಿಗೆ ಆಸೆ ಹುಟ್ಟು. ಆಸೆ ತಪ್ಪಲ್ಲ, ಕೈಗೆ ಇಟ್ಕಲ್ಲ, ಆಸೆ ಪಟ್ಟು ಅದ್ರ ಚಿಂತೆನಲ್ಲಿ ಮುಳುಗೋದೇ ದಾವಾಗ್ನಿ. ಸ್ವಾಮಿ ಅಷ್ಟೇ, ಬೇಕು ಬೇಕು ಬೇಕು. ಇವ್ರಿಗೆ ಕೈಗೆ ಇಟ್ಕಲ್ಲ, ಸಾಮರ್ಥ್ಯ ಇಲ್ಲ ಅದನ್ನು ತೆಗೆದುಕೊಳ್ಳೋಕೆ. ಚಿಂತೆ ಮಾಡ್ತಾ ಇರ್ತಾನಲ್ಲ ನೋಡಿ, ಅದು ದಾವಾಗ್ನಿ ಉರಿತಾ ಇರುತ್ತೆ ಮನಸ್ಸಿನಲ್ಲಿ, ರಾತ್ರಿ ಹೊತ್ತು ನಿದ್ದೆ ಬರೋದಿಲ್ಲ. ಯಾವಾಗ ವಿವೇಕ ಅವನ ಜ್ಞಾನವನ್ನು ತಿಳಿದಿರ್ತಾನೋ ಆಗೇನ್ ಮಾಡ್ತಾನೆ, ಇದು ನಮ್ಮ ಕೈಗೆ ಇಟ್ಕಲ್ಲಪ್ಪ, ನಮ್ಮ ಪ್ರಾರಬ್ಧಕ್ಕೂ ಮೀರಿದ್ದು ಅಂತ ತಿಳ್ಕೊಳ್ತಾನೆ. ಅಂದ್ರೆ ನಮ್ಗೆ ಇಟ್ಕಲ್ಲ, ಇದು ನಾವು ಅದನ್ನ ಪಡ್ಕೊಂಡ್ ಬಂದಿಲ್ಲ, ನಮಗೆ ಪ್ರಾಪ್ತಿ ಇಲ್ಲ ಈ ಜನ್ಮದಲ್ಲಿ ಅಂತ ತಿಳ್ಕೊಂಡು ಏನ್ ಮಾಡ್ತಾನೆ, ಅದನ್ನ ನಿಯಂತ್ರಣ ಮಾಡ್ಕೊಳ್ತಾನೆ, ಬಿಡ್ತಾನೆ, ಕೈಗೆ ಇಟ್ಕೊಂಥದ್ದನ್ನ ತೆಗೆದುಕೊಳ್ತಾನೆ. ಅವಾಗ ದುಃಖ ಬರೋದಿಲ್ಲ, ಅವಾಗ ದುಃಖ ಬರೋದಿಲ್ಲ, ಬರೋದಿಲ್ಲ. ಸತ್ಸಂಗ ಕೇಳ್ತಾ ಇದ್ರೆ ಬರೋದಿಲ್ಲ, ವಿಚಾರ ಮಾಡ್ಕೊಳ್ತಾನೆ ತನ್ನಲ್ಲೇ ತಾನು, ನನಗೆ ಅದು ಪ್ರಾಪ್ತಿ ಇಲ್ಲ, ಬಾರದು ಬಪ್ಪದು ಬಪ್ಪದು ತಪ್ಪದು. ಯಾವಾಗ ಅದನ್ನು ನುಡಿ ಕೇಳಿರ್ತಾನಲ್ಲ ಚಿಂತನೆ ಮಾಡ್ತಾನೆ, ಬಾರದು ಬಪ್ಪದು, ನನಗೆ ಪ್ರಾಪ್ತಿ ಇಲ್ಲಪ್ಪ, ಬಪ್ಪದು ತಪ್ಪದು ನನಗೆ ಪ್ರಾಪ್ತಿ ಇಲ್ಲ ಬಿಡು. ಅವ ಏನ್ ಮಾಡ್ತಾನೆ, ತನಗೆ ಕೈಗೆ ಇಟ್ಕುವಂತ ಪದಾರ್ಥಗಳ ಮೇಲೆ ತೆಗೆದುಕೊಂಡು ಅದರಲ್ಲಿ ಜೀವನ ಸಂತೃಪ್ತಿಯಾದ ಜೀವನವನ್ನ ನಡೆಸೋದಕ್ಕೆ ತಯಾರಾಗ್ತಾನೆ, ಪ್ರಿಪೇರ್ ಆಗ್ತಾನೆ. ಪ್ರಿಪೇರ್ ಆದಾಗ ಅವನಿಗೆ ಮನಸ್ಸಿನಲ್ಲಿ ಶಾಂತಿ ಉಂಟಾಯ್ತು. ಅವನು ಪ್ರಿಪೇರ್ ಆಗಲಿಲ್ಲ ಅಂದ್ರೆ ಅತೃಪ್ತಿ, ಅಸಂತೋಷ. ಏನ್ ಸ್ವಾಮಿ? ಹೀಗೆ ಜೀವನ. ಅದು ಆವಾಗ್ನಿನ ನಾವೇ ಆರಿಸ್ಕೊಳ್ಬೇಕು, ನಾವೇ ಆರಿಸ್ಕೊಳ್ಬೇಕು. ಈರ್ಷ್ಯೆ, ಅಸೂಯೆ, ಭಯ, ಚಿಂತೆ, ಕೊರತೆ, ಕೋರಿಕೆ. ಅದಕ್ಕೆ ಹೇಳ್ತಾರೆ 3 ವಿಧವಾದ ದುಃಖಗಳು ಪ್ರತಿಯೊಬ್ಬನಿಗೂ ಇದೆ. ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ, ಆದಿ ದೈವಿಕ ದುಃಖ. ಆಧ್ಯಾತ್ಮಿಕ ದುಃಖದಲ್ಲಿ 2 ವಿಧ: ಚಿಂತೆ, ಕೊರತೆ, ಕೋರಿಕೆ, ಮನಸ್ಸಿನ ದುಃಖಗಳು, ಭಯ. ಆದಿ ಭೌತಿಕ ಬೇರೆ ದೇಹಗಳಿಂದ ಆಗತಕ್ಕಂಥ ದುಃಖಗಳು. ಹಾವು ಒಂದು ದೇಹ ಕಡಿದ್ರೆ ದುಃಖ, ದುಷ್ಟ ಪ್ರಾಣಿಗಳು ಕಡಿದ್ರೆ ದುಃಖ, ಮನುಷ್ಯರು ತೊಂದರೆ ಮಾಡಿದ್ರೆ ದುಃಖ, ಕಲಹ ಕಾದಾಟಗಳು. ಆದಿ ಭೌತಿಕ ಅಂದ್ರೆ ಹುಟ್ಟಿದಾಗಿಂದ ಇರುತ್ತೆ ಇದು ಅಂತ, ಯಾವಾಗಲೂ ಇದೆ. ನನಗೆ ಹೊಸ್ತಿರ್ಬೋದು, ವೃದ್ಧಾಪ್ಯ ಆದವನಿಗೆ ಹಳೇದಾಗ್ಬಿಟ್ಟಿರುತ್ತೆ ಆ ದುಃಖಗಳು. ಅದಕ್ಕೆ ಆದಿ ಮೊದಲಿಂದನೂ ಇದೆ, ಹುಟ್ಟಿದ ಮೇಲೆ ಶುರುವಾಯ್ತು ಅದು. ಆದಿ ದೈವಿಕ ದುಃಖ ನಮಗೆ ಗೊತ್ತಾಗದೆ ಆಗತಕ್ಕಂಥ ದುಃಖಗಳು. ಸಿಡಿಲು ಬಡಿಯೋದು, ಅಪಘಾತ ಆಗೋದು, ಮರ ಬೀಳೋದು ನೋಡ್ತಾ ಇದ್ದೀವಲ್ವರ, ಆದಿ ದೈವಿಕ. ಇದು ಪ್ರತಿಯೊಬ್ಬನು ಮನುಷ್ಯನಿಗೂ ಇದೆ. ಈ ದುಃಖಗಳಿಂದ ಬಿಡುಗಡೆ ಮಾಡ್ಕೋ. ಎಷ್ಟೊಂದು ಹೇಳ್ತಾರೆ, ಜನನ ಮರಣ ದುಃಖ, ಹುಟ್ಟಿದ ಮೇಲೆ ಈ ದುಃಖ, 3 ವಿಧವಾದ ದುಃಖಗಳು, ವಾಸನೆಗಳನ್ನ ಬಿಡುಗಡೆ ಮಾಡ್ಕೋ, ಇಚ್ಛೆಗಳು, ಎಷ್ಟೊಂದು ವಿಚಾರಗಳಿದೆ. ಮತ್ತೆ ಆ ಜಾಗದಲ್ಲಿ ಯಾವ್ದು ತುಂಬಬೇಕು ಮನಸ್ಸಿನಲ್ಲಿ? ಇವೆಲ್ಲ ಬಿಟ್ವಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದೆಲ್ಲ ಬಿಟ್ವಿ. ಸತ್ಯವನ್ನ ಅನುಷ್ಠಾನ ಮಾಡೋದು ತುಂಬ್ಕೋ. ಅಂದ್ರೇನು? ಜಡಚೇತನಗಳ ವಿಚಾರ ತಿಳಿದು ಚೈತನ್ಯದ ಹಾದಿಯಲ್ಲಿ ಹೋಗತಕ್ಕಂಥ ವಿಚಾರವನ್ನು ತಿಳ್ಕೊಂಡು ಅದರ ಮಾರ್ಗದಲ್ಲಿ ನಡೆ. ಸಾಧ್ಯವಾದಷ್ಟು ಪ್ರಾಮಾಣಿಕತೆಯಿಂದ ಜೀವನ ನಡೆಸುವುದನ್ನು ಕಲಿ. ಧರ್ಮದಿಂದ ನಡಿ, ಶೀಲದಿಂದ ನಡಿ. ಆವಾಗ ಯಾವುದೇ ಭಯ ಇರೋದಿಲ್ಲ, ನಿರ್ಭಯನಾಗಿರ್ತೀಯ.
ವೈರಾಗ್ಯದಿಂದ ಇರು. ಅಂದರೆ ಪ್ರೇಮವನ್ನು, ಅತಿಯಾದ ಪ್ರೇಮವನ್ನು ಬಿಡು, ದ್ವೇಷವನ್ನು ಬಿಡು. ಇದು ವೈರಾಗ್ಯ. ಇನ್ನು ವೈರಾಗ್ಯದ ಅರ್ಥ ಇದೆ, ಮುಂದೆ ಹೇಳೋಣ. ಏನು ಸುಮ್ಮನೆ ಇನ್ನು ಒಂದೇ ಇಷ್ಟೆಲ್ಲ ಸಾಕಷ್ಟು ವಿಷಯಗಳು ಬಂದಿದೆ ಅನಿಸುತ್ತೆ. ಮುಂದೆ ಹೇಳೋಣ, ಒಂದೇ ದಿನ. ಹಾಗಾಗಿ ನಾವು ಕೊನೆಯದೊಂದು ಹೇಳ್ಬಿಡೋಣ. ಬರುವುದೇ ನರಜನ್ಮ ಮುಂದಕ್ಕೆ, ದೊರಕುವುದೇ ಸದ್ಗುರುವು, ಪಾದಾಬ್ಜವು, ಕರುಣೆ ಇಹುವುದೇ ಕಾಲನಿಗೆ, ದೂತರಿಗೆ ಬೇಸರ ಉಂಟೆ, ಮರೆವೆ ಬರುವುದೇ ಮೃತ್ಯುವಿಗೆ. ನರಜನ್ಮ ಮುಂದಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಈಗ ಬಂದಿದೆ, ಸದುಪಯೋಗ ಮಾಡ್ಕೊಳ್ಳಿ. ಕರಿಯೇ ನಿಧ ಸತ್ಸಂಗಕೋ ಬಾಧಾ ಸಕಲ ಮಿಟಾಯ್, ಐಸಾ ಅವಸರ ನಾ ಮಿಲೆ ಬಹುರಿನ ತನ್ಪಾಯ್. ಸತ್ಸಂಗ ಮಾಡಿ, ಬಾಧಾ ಸಕಲ ಮಿಟಾಯ್, ತೊಂದರೆಗಳೆಲ್ಲ ನಿವಾರಣೆ ಆಗುತ್ತೆ. ಐಸಾ ಅವಸರ ನಾ ಮಿಲೆ, ಇಂಥ ಒಂದು ಸುಸಮಯ ಯಾವುದು? ಮನುಷ್ಯ ಜನ್ಮ. ಅದೇ ಬರುವುದೇ ನರಜನ್ಮ. ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಬಂದರೂ ಸಹ ಸದ್ಗುರು ದೊರಕ್ತಾನೋ ಇಲ್ಲ ಗೊತ್ತಿಲ್ಲ. ಸದ್ಗುರು ಅಂದ್ರೆ ಸದ್ಗತಿಯ ಮಾರ್ಗವನ್ನ ಯಾರು ತೋರಿಸ್ತಾನೋ ಅವನು ಸದ್ಗುರು. ಇನ್ನೆಲ್ಲ ಗುರುಗಳು ನಮಗೆ ವ್ಯಾವಹಾರಿಕವಾಗಿ ಬೇಕು, ಪ್ರಾಪಂಚಿಕವಾಗಿ ಬೇಕು, ಶಿಕ್ಷಣ ಕೊಡೋದಕ್ಕೆ ಗುರು ಬೇಕು, ವ್ಯಾಪಾರ ಸಾಪಾರ ಕಲಿಸೋದಕ್ಕೆ ಗುರು ಬೇಕು. ಆದರೆ ಸದ್ಗುರು ಅಂದ್ರೆ ಯಾರು ಅಂದ್ರೆ ಸದ್ಗತಿ, ಒಳ್ಳೆ ಗತಿ, ಅದೇ ಬಿಡುಗಡೆ. ಆ ಮಾರ್ಗವನ್ನ ತೋರಿಸೋ ಗುರು ಸಿಗ್ತಾನೋ ಇಲ್ಲೋ ಗೊತ್ತಿಲ್ಲ, ಅವನ ಪಾದ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಕರುಣೆ ಇರುವುದೇ ಕಾಲನಿಗೆ. ಏನೋ ಇನ್ನ ವಯಸ್ಸಿಲ್ಲ, ವಯಸ್ಸೈತೆ, ವೃದ್ಧಾಪ್ಯ ಆದ್ಮೇಲೆ ಹೋಗೋಣ ಅಂತ ಕಾಲ ಅವನ ಕರುಣೆಯಿಂದ ಇರ್ತಾನ ಕಾಲನು. ಅಂದ್ರೆ ಯಮ ಮೃತ್ಯು ಯಾವ ಟೈಮ್ನಲ್ಲಿ ಎತ್ಕೊಂಡು ಹೋಗ್ಬಿಡ್ತಾನೋ ಗೊತ್ತಿಲ್ಲ. ನೋಡ್ತಾ ಇಲ್ವಾ ವಯಸ್ಸಿನಲ್ಲಿ ಸಾಯ್ತಾ ಇರೋದು, ಬಾಲ್ಯದಲ್ಲಿ ಸಾಯ್ತಾ ಇರೋದು ನೋಡ್ತಾ ಇಲ್ವಾ? ಹುಟ್ಟಿದ ಮಕ್ಕಳಿಂದ ಸಾಯ್ತಾ ಇದ್ದಾರೆ. ಅಂದ್ರೆ ಬಹಳಷ್ಟು ಜನಕ್ಕೆ ಇದನ್ನ ಕೇಳಬೇಕು ಅಂತ ಇರುತ್ತೆ ಸ್ವಾಮಿ. ಆದ್ರೆ ಜನ ಏನಾಯ್ತು, ಇನ್ನ ಟೈಮ್ ಐತೆ, ನೀನು ಇವಾಗ ಅದನ್ನೇ ಹೇಳ್ತಾ ಇದ್ದಾರೆ. ಕರುಣೆ ಇರುವುದೇ ಕಾಲನಿಗೆ. ಏನು ಇನ್ನು ಅದು ಇವಾಗ ಏನಾಗೈತೆ ಅಂದ್ರೆ ಬಹಳಷ್ಟು ಜನಕ್ಕೆ ವಯಸ್ಸಾದ ಮೇಲೆ ಹೋಗ್ಬೇಕು. ಈಗಲಿಂದ ಅಲ್ಲ ಸ್ವಾಮಿ, ಮೊದ್ಲಿಂದಾನು ಇತ್ತು. ಇಲ್ಲಿಗೆ 60-70 ವರ್ಷದ ಅಂದೆ ಹನುಮಾನ್ ಸಾಹೇಬ್ರು ಹೇಳ್ತಾ ಇದ್ರು, ಯಾನ ಸಣ್ಣ ಹುಡುಗರು ಬಂದ್ಬಿಟ್ರೆ ಅವನಿಗೆ ಮನೆಯಲ್ಲಿ ತಂದೆ ತಾಯಿಗಳು ಈಗಲೇ ಹೋಗ್ಬೇಕೇನೋ, ಅದಕ್ಕೆ ಇನ್ನ ವಯಸ್ಸೈತೆ ಕಣೋ, ಮದುವೆ ಆಗ್ಬೇಕು, ಮುಂಜಿ ಆಗ್ಬೇಕು, ಏನೇನೋ ಆಗ್ಬೇಕು, ಅದು ಎಲ್ಲ ವಯಸ್ಸಾದವ್ರಿಗೆ, ಅದು ವಯಸ್ಸಿರೋರ್ಗಲ್ಲ ಅಂತ ಹೇಳಿ ತಪ್ಪಿಸ್ತಾ ಇದ್ರಂತೆ. ಅದಕ್ಕೆ ಕರುಣೆ ಇರುವುದೇ ಕಾಲನಿಗೆ. ಕರುಣೆ ಅನ್ನೋದಿಲ್ಲ ಅವನಿಗೆ ಯಾವ ಟೈಮ್ನಲ್ಲೇನೋ. ದೂತರಿಗೆ ಬೇಸರ ಇದೆಯಾ ಅವ್ರಿಗೆ? ಎಷ್ಟೊಂದು ಜನ ಹೇಳ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರಿಗೆ ಬೇಸರ ಆಗ್ತಿದ್ದ, ಅಯ್ಯೋ ಬಿಡಪ್ಪ ಇವನು ಒಂದಿನ ಬಿಟ್ಬಿಡೋಣ, ನಾಳೆ ಕರ್ಕೊಂಡು ಹೋಗೋಣ ಅಂತ ಇದ್ನ. ಇಲ್ಲ, ಮೃತ್ಯುಗೆ ಮರ್ತೋಗುತ್ತಾ ನಮ್ಮ ಬಟ್ ಪಕ್ಕದವ್ನ ಹೇಳ್ಕೊಂಡು ಹೋಗ್ಬಿಟ್ಟಿದ್ದ. ಇಲ್ಲ, ಆ ಟೈಮ್ ನಿಗದಿ ಆಗಿದೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಋಣ ಮುಗಿದ ಮೇಲೆ ಯಾರಿಗೂ ಹೇಳ್ದೆ ಕೇಳದೆ ಟಿಕೆಟ್ ತಗೊಳ್ತಾ ಇರ್ಬೇಕು. ನೋಡ್ತಾ ಇರ್ತೀವಿ, ಬಸ್ ಡ್ರೈವಿಂಗ್ ಮಾಡ್ತಾ ಇದ್ದಂಗೆ ಅವನು ಹಾರ್ಟ್ ಅಟ್ಯಾಕ್. ವ್ಯಾಪಾರಕ್ಕೆ ಹೋದ ವ್ಯಕ್ತಿ ವ್ಯಾಪಾರ ಮಾಡ್ತಾ ಅವನು ಎಲ್ಲೇ ಕುಸಿದು ಬಿದ್ದೋಗ್ಬಿಟ್ಟು ಸತ್ತೋಗ್ಬಿಟ್ಟ. ಎಷ್ಟೊಂದು ಬರ್ತಾವೆ ನಮ್ಗೆ ವಿಚಾರಗಳು. ಮೊದಲಾದ್ರೂ ಕೇಳ್ತಾ ಇದ್ವಿ, ಈಗ ವಾಟ್ಸಪ್ನಲ್ಲಿ ಡ್ಯಾನ್ಸ್ ಆಡ್ತಾ ಇರ್ತಾನೆ, ಕುಸಿದು ಬಿದ್ದೋಗ್ತಾನೆ. ಅಂತ ರಾಷ್ಟ್ರಪತಿ ವಾರಕ್ಕೊಂದ್ಸತಿ ಚೆಕ್ ಮಾಡ್ತಾರಂತೆ ಅವ್ರಿಗೆ, ಅಬ್ದುಲ್ ಕಲಾಂಗೆ. ಅವ್ರೇನೇ ಎಂತ ಸತ್ಯ ಹೇಳ್ತಾ ಇದ್ದೀರಾ ನೋಡಿ. ಇದೆಲ್ಲ ತಿಳಿದು ನೀವು ಸಮಾಜನ ಕರ್ಕೊಂಡ್ ಬಂದ್ಬಿಡ ನಮ್ ಜೊತೆ ಅಂತ. ಸಮಾಜನ ಕರ್ಕೊಂಬರಕ್ ಹೋಗ್ಬೇಡಿ. ಅವ್ರು ಬೇಕಾಗಿದ್ದ ಅವ್ರ ಪುಣ್ಯಫಲ ಬಂದಾಗ ಬರ್ತಾರೆ. ನೀವು ಬಂದಿದ್ದೀರಾ, ನಿಮ್ಮ ಉದ್ಧಾರವನ್ನ ನೀವು ಮಾಡ್ಕೊಳ್ಳಿ. ಬಸವಣ್ಣವ್ರು ಹೇಳಿದಾರಲ್ಲ, ನಿಮ್ಮ ತನವನ್ನು ನೀವು ಸಂತೈಸ್ಕೊಳ್ಳಿ. ಹೌದು ಸರ್. ನಿಮಗೆ ನೀವು ಸುಧಾರಣೆ ತಂದು ಬೇರೆಯವ್ರ ಜೊತೆ ಬೇಡ. ಇನ್ನೊಂದು ಹೇಳವ್ರೆ, ನಿಲ್ಲುವುದು ದನವೆಲ್ಲ ತಾನಿಟ್ಟಲ್ಲಿಯೇ ಬಂಧುಗಳು, ಪಿತೃ ವನದಲ್ಲಿ ನಿಲ್ಲುವರು,
ತುದಿಗೀತನುವ ಬಿಟ್ಟು ಲೋಕಾಂತರಕ್ಕೆ ಒಪ್ಪಲಿ ಪಾತಕ ಪುಣ್ಯಗಳ ಎಡಿಲ್ಲದೆ ನಿನ್ನೊಡವನೆ ಬರುವನ ಯಾರಾನೋ ನಾ ಕಾಣೆ. ಎಲ್ಲ ಬಿಟ್ಟೋಗ್ತ್ಯ ಅಂತ, ದನಾನ ಬಿಟ್ಟೋಗ್ತ್ಯ, ಗಳಿಸಿದ್ದು ಬಂಧುಗಳನ್ನ ಬಿಟ್ಟೋಗ್ತ್ಯ, ಅಕಸ್ಮಾತ್ ಲೋಕಾಂತರಕ್ಕೆ ಹೋದೆ ಅದನ್ನು ಅನುಭವಿಸ್ಬತ್ಯ. ಪಾಪ ನೀನು ಮಾಡಿದಕ್ಕಂಥ ಪಾಪ ಪುಣ್ಯಗಳು ನಿನ್ನ ಜೊತೆ ಬರ್ತವೆ. ಅಲ್ಲಿ ಹೇಳ್ದಂಗೆ ಶ್ರೇಷ್ಠವಾದ ಪುಣ್ಯಾತ್ಮರಾಗಬೇಕು ನಾವು, ಶ್ರೇಷ್ಠವಾದ ಪುಣ್ಯಾತ್ಮರಾಗಬೇಕು. ಏನು ಹುಟ್ಟು ಸಾವು ಬಂಧನದಿಂದ ಬಿಡುಗಡೆ ಆಗತಕ್ಕಂಥ ಪುಣ್ಯದ ಕಾರ್ಯವನ್ನು ನಾವು ಮಾಡಿಕೊಳ್ಳಬೇಕು. ಹಾಗಾಗಿ ಮೊದಲು ಹೇಳಿದ್ವಿ, ಜಡ ಚೇತನದ್ದು ವಸ್ತು ಹೈ ಇನಕಿ ಪಾರಕ ಪ್ರಾಪ್ತ ಬಿನ ಬಂಧನ ಚೂಟತನಾಯಿ. ನಮ್ಮ ಬಂಧನ ಬಿಡುಗಡೆ ಆಗೋದಿಲ್ಲ. ಜಡ ಮತ್ತು ಚೈತನ್ಯ ಅಂತ ಅದರ ವಿಚಾರ ತಿಳಿದೆ ಇದ್ದರೆ ನಮ್ಮ ಬಂಧನ ಬಿಡುಗಡೆ ಆಗೋದಿಲ್ಲ. ಅದನ್ನು ತಿಳಿರಿ, ಚೈತನ್ಯ ಮಾರ್ಗದಲ್ಲಿ ನಡೆಯಿರಿ, ಸತ್ಯವಾದ ಮಾರ್ಗ. ಇನ್ನೇನೇ ವ್ಯವಹಾರ ಮಾಡಿ, ಏನೇ ಮಾಡಿ, ಇದೆಲ್ಲ ವ್ಯಾವಹಾರಿಕವಾಗಿ ಅದು ಮಾಡಲೇಬೇಕು. ನಮ್ಮ ಜೀವನ ಪೋಷಣೆ ಆಗಲೇಬೇಕು. ನಮ್ಮ ಬಂಧುಗಳ ಮೇಲೆ ಪ್ರೀತಿ ಇರಬೇಕು. ಯಾರನ್ನು ದೂರ ಮಾಡು ಅಂತ ಹೇಳಿಲ್ಲ ಕಬೀರ್ ಸಾಹೇಬ್. ಎಲ್ಲರೊಳೆ ಇದ್ದು ಎಲ್ಲರಂತೆ ಇರೋ, ಆದರೆ ನಿನ್ನತನವನ್ನು ನೀನು ಬಿಡಬೇಡ. ನಿನ್ನತನವಂದರೆ ನಿನ್ನ ಸ್ವರೂಪದ ವಿಚಾರವನ್ನು ನೀನು ಬಿಡಬೇಡ. ತಿಳಿದ ಮೇಲೆ, ತಿಳಿದೇ ಇದ್ರೆ ಅವ್ರು ಇರ್ತಾರೆ, ಏನು ಮಾಡಲಿಕ್ಕಾಗಲ್ಲ. ಅವರು ಆಗಲೇ ಹೇಳ್ದಂಗೆ ಅವರು ಪುಣ್ಯ ಸಂಸ್ಕಾರ ಮಾಡಿಲ್ಲ, ಸಿಗ್ತಾ ಇಲ್ಲ, ಕರೆದ್ರು ಬರೋದಿಲ್ಲ. ಹೇಳಿದ್ರಲ್ಲ ಹೊಸರಿ, ಕರೆದ್ರು ಬರೋದಿಲ್ಲ, ಅವ್ರಿಗೆ ಆ ಸಂಸ್ಕಾರ ಇಲ್ಲ. ತಿಳುವಳಿಕೆ ಕೊಟ್ಟರು ಅದೇ ಕರ್ಮ ಮಾಡ್ತಾನೆ ಅಂತ ಕೇಳಿದ್ರಿ, ಅವ್ರ ಪ್ರಾರಬ್ಧ, ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ಇಲ್ಲಿಗೆ ಬಂದರೆ ಎಲ್ಲವೂ ಸರ್ವೋಗುತ್ತೆ. ದೃಢವಾದ ಸಂಕಲ್ಪದಿಂದ ಬರಬೇಕು, ಚಿಂತನೆ ಮಾಡಬೇಕು, ಶ್ರವಣ ಮನನ ನಿಧಿಧ್ಯಾಸನ. ಶ್ರವಣ ಮನನ ಮಾಡಬೇಕು, ಮನನ ಮಾಡಿದ್ರೆ ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ. ಖಂಡಿತವಾಗ್ಲೂ ಬಿಡುಗಡೆ. ನಾವೇ ಕಟ್ಕೊಂಡಿರೋದು ಇದೆಲ್ಲ. ಯಾರು ನಮ್ಮನ್ನೇನು ಕಟ್ಟಿಲ್ಲ, ಯಾರು ನಮ್ಮನ್ನೇನು ಕಟ್ಟಾಕಿಲ್ಲ. ಮೋಹ. ಸಣ್ಣ ಕತೆ ಹೇಳ್ಬಿಟ್ಟು ಮುಕ್ತಾಯ ಮಾಡೋಣ. ಒಂಟೆ ಕತೆ. ಅವನು ಒಂಟೆ ಮಾರಾಟ ಮಾಡೋ ವ್ಯಕ್ತಿ. ಈ ಊರಿಂದ ಆ ಊರಿಗೆ, ಆ ಊರಿಂದ ಈ ಊರಿಗೆ ಒಂದು 10 ಒಂಟೆಗಳನ್ನ ತೆಗೆದುಕೊಂಡು ಮಾರಾಟ ಮಾಡ್ಕೊಂಡು ಬರ್ತಾ ಇರ್ತಾನೆ. ರಾತ್ರಿ ಆಗ್ಬಿಡ್ತು. ಹೀಗೆ ಒಂದು ಧರ್ಮಚಿತ್ರ ಉಳ್ಕೊಳ್ಳೋಕ್ಕೆ ಅಲ್ಲಿ ಉಳ್ಕೊಳ್ತಾನೆ. ಒಂಟೆಗಳಿಗೂ ಅವಕಾಶ ಕೊಡ್ತಾನೆ ಅವನ ಮಾಲೀಕ. ಎಲ್ಲ ಒಂಟೆಗಳನ್ನು ಕಟ್ಟಾಕ್ತಾನೆ. ಒಂದು ಒಂಟೆ ಕಟ್ಟೋದಕ್ಕೆ ಹಗ್ಗ ಇರೋದಿಲ್ಲ. ಮಾಲೀಕನ ಹೋಗಿ ಕೇಳ್ತಾನೆ. ಮಾಲೀಕ ಜ್ಞಾನಿ, ಅವನ ಹತ್ರ ಇರೋದಿಲ್ಲ. ಹೇಳ್ತಾನೆ, ಕಟ್ಟು ಹಾಕಿದ ಹಾಗೆ ನಟನೆ ಮಾಡು, ಹೋಗು, ಅದು ಅಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಏನೋ ಅದು ಕುತ್ತಿಗೆಗೆ ನೀನು ಹಗ್ಗ ಹಾಕಿ ಕಟ್ಟಿದಾಗಿ ಗೂಟಕ್ಕೆ ಕಟ್ಟಾದಂಗೆ ನಟನೆ ಮಾಡೋಗು, ಸಾಕು. ಅದಕ್ಕೆ ಅರಿವಿಲ್ಲ. ಹಗ್ಗ ಯಾವುದು, ನನ್ನ ಕಟ್ಟಾಕವನೇ ಇಲ್ಲ, ಏನು ಅನ್ಕೊಳುತ್ತೆ, ಕಟ್ಟಾಕವನೆ. ಅದೇ ರೀತಿ ಇವನು ಬಂದ್ ಮಾಡ್ತಾನೆ. ಅವನು ಒಂಟೆ ಮಾಲೀಕ ಕಟ್ಟಾಕ್ತಂಗೆ ನಟನೆ ಮಾಡ್ತಾನೆ, ಹೋಗ್ತಾನೆ. ಬೆಳಿಗ್ಗೆ ಆಯಿತು, ಎಲ್ಲ ಹೊಟ್ಟೆಗಳು ಕಟ್ಟಿ ಬಿಸ್ತಾನೆ. ಇದು ಬಿಚ್ಚೋದಿಲ್ಲ, ಹೆಂಗಿದ್ರು ಕಟ್ಟಾಕಿಲ್ವಲ್ಲ ಅಂತ ಅದನ್ನ ಎಬ್ಬರಿಸ್ತಾನೆ, ಎದೊಳ್ಳೋದೇ ಇಲ್ಲ. ನನ್ನ ಕಟ್ಟಾಕ್ಬಿಟ್ಟವನೇ, ಇನ್ನೂ ಬಿಚ್ಚಿಲ್ಲ ಮಾಲೀಕ, ಸುಮ್ಮನೆ ಎಬ್ಬರಿಸ್ತಾವನೆ, ತೊಂದರೆ ಕೊಡ್ತಾವನೆ ಇವನು ಅಂತ ಕುಂತಲ್ಲೇ ಕುಂತಿರುತ್ತೆ. ತಿರ್ಗಾ ಮಾಲೀಕನ ಹತ್ರ ಹೋಗ್ತಾನೆ. ನೋಡಿ, ನೀವು ಹೇಳ್ದಂಗೆ ಮಾಡಿದ್ವಿ, ಅದು ಏನೋ ಕಾಯಿಲೆ ಬಂದ್ಬಿಟ್ಟೈತೆ, ಎದೊಳ್ತಾ ಇಲ್ಲ. ಆದ್ರೆ ಏನು ಮಾಡಿದೆ ನೀನು? ಅದೇ ಕಟ್ಟಾಕ್ತಂಗೆ ನಟನೆ ಮಾಡಿದೆ. ಇವಾಗ ಬಿಚ್ಚಿದಂಗೆ ನಟನೆ ಮಾಡು. ಅದೇ ರೀತಿ ಬಿಚ್ಚಿದಂಗೆ ನಟನೆ ಮಾಡ್ತಾನೆ, ಎದೊಳ್ತದೆ. ಹಂಗೆ ನಾವು ಮನಸ್ಸಿನಲ್ಲಿ ನಾವೇ ತುಂಬ್ಕೊಂಡಿದ್ದೀವಿ. ನಮ್ಗೆ ಯಾರು ತುಂಬಲಿಲ್ಲ. ವಿದ್ಯೆಯನ್ನು ತುಂಬಿದ್ರು, ಶಿಕ್ಷಣವನ್ನು ತುಂಬಿದ್ರು, ಕೆಲಸ ಮಾಡೋದನ್ನ ತುಂಬಿದ್ರು, ಬೇರೆ ಎಲ್ಲ ವಿಚಾರಗಳು ನಾವು ಅವರು ಇವ್ರನ್ನ ನೋಡಿ ಕಲಿತಾ ಇರ್ತೀವಿ. ಪ್ರಾಪಂಚಿಕವಾಗಿ ಬಯಕೆಗಳು, ಕ್ರೋಧಗಳು ಮನಸ್ಸಿನಲ್ಲಿ ಉತ್ಪತ್ತಿ ಆಗುತ್ತೆ. ಭ್ರಮೆಗಳು, ಭ್ರಾಂತಿಗಳು, ತಪ್ಪು ತಿಳುವಳಿಕೆಗಳು ಇವೆಲ್ಲವೂ ಸಹ ಪರಿಸರ ನಮಗೆ ಕಲಿಸ್ತಾ ಇರುತ್ತೆ. ಅದರ ವಿಚಾರ ಮಾಡ್ತಾ ಇರಬೇಕು, ಎಲ್ಲವನ್ನ ಕಳ್ಕೊಳ್ತಾ ಇರಬೇಕು. ಅದೇ ರೀತಿ ನಾವು ಅಪ್ಕೊಂಡ್ಬಿಟ್ಟಿದ್ದೀವಿ. ನಾವು ನಮ್ಮವರು ಹೋಗುವಾಗ ಬೆತ್ತಲೆ, ಬರುವಾಗ ಬೆತ್ತಲೆ. ಆ ಒಂದು ವಿಚಾರವನ್ನು ಚಿಂತನೆ ಮಾಡ್ತಾ ಇದ್ರೆ
ನಮಗೆಲ್ಲ ವಿಚಾರ ಅರಿವಾಗ್ತಾ ಇರುತ್ತೆ. ಅದ್ರ ಅರಿವಾಗಬೇಕಾದ್ರೆ ನಾವು ಸತ್ಸಂಗ ಮಾಡ್ತಾ ಇರಬೇಕು. ಸತ್ಸಂಗ ಮಾಡ್ತಾ ಇದ್ದಾಗ ಖಂಡಿತವಲ್ಲ ನಾವು ಬಿಡುಗಡೆ, ದುಃಖದಿಂದ ಖಂಡಿತವಾಗ್ಲೂ ಬಿಡುಗಡೆ ಆಗ್ತೀವಿ. 100ಗೆ 100 ಡಬಲ್ 100 ಅದು ಅನುಷ್ಠಾನ ಮಾಡ್ಕೊಳ್ಬೇಕು. ಕೇವಲ ಹೇಳೋದು ಬಿಡೋದು ಅಲ್ಲ, ಕೇಳೋದು ಬಿಡೋದು ಅಲ್ಲ, ಹೇಳೋದು ಬಿಡೋದು ಅಲ್ಲ, ಅನುಷ್ಠಾನ ಮಾಡೋದು. ಕೇಳೋದು ಬಿಡೋದು ಅಲ್ಲ, ಅನುಷ್ಠಾನ ಮಾಡೋದು. ಹೇಳಿದವನು ಅನುಷ್ಠಾನ ಮಾಡಬೇಕು, ಕೇಳಿದವರು ಅನುಷ್ಠಾನ ಮಾಡಬೇಕು. ಇಲ್ಲಾಂದರೆ ಇದ್ದ ಕಡೆನೇ ಇರ್ತೀವಿ, ಇದ್ದ ಕಡೆನೇ ಇರ್ತೀವಿ. ಒಂಟೆ ಕತೆ ಆಯಿತು. ಇನ್ನೊಂದು ಹುಡುಗರು ನದಿ ದಾಟಿದ ಕತೆ. ಗಂಗಾ ನದಿ ದಾಟಕ್ಕೆ 12 ಜನ ಹುಡುಗರಿದ್ರು. ರಾತ್ರಿ ಆಗಿತ್ತು, ಇಷ್ಟೊತ್ತು ಗಂಗಾ ನದಿ ದಾಟಬೇಕು, ಅವ್ರಿಗೆ ಅರಿವೇ ಇಲ್ಲ ಇಷ್ಟೊತ್ತಿನಾಗ ದಾಟಕ್ಕೆ ಆಗಲ್ಲ ಅಂತ. ಆಯಿತು, ಲೈಟು ಏನೋ ಇರ್ತಿದೆ, ಎಲ್ಲ ಕೂತ್ಕೊಂಡವ್ರೆ. ಬೆಳಕಾಗೋಯ್ತು, ನೋಡ್ತಾರೆ ಇದ್ದ ಕಡೆಯೇ ಇದ್ದೀವಿ. ಅವಾಗ ಯಾರೋ ಬಂದು ಹೇಳ್ತಾನೆ, ಅಲ್ಲಯ್ಯ ದೋಣಿ ನಡೆಸಿದ್ದೀವಿ ರಾತ್ರಿ ಎಲ್ಲ ಅಂತೀರಾ, ಕಟ್ಟು ಬೀಚಿದ್ದೀರೇನೆ ದೋಣಿದು, ಅಲ್ಲೇ ಐತೆ ಹಂಗೆ. ಹಾಗಾಗಿ ಮುಂದುವರೆದು ಮುಂದಿನ ವಾರ ಇಳಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಸದ್ಗುರು ಕಬೀರ್ ಸಾಹೇಬರು ಎಲ್ಲರಿಗೂ ಸಹ ಇಂದು ಸತ್ಯಜ್ಞಾನ, ಈ ರೀತಿಯ ಸತ್ಯಜ್ಞಾನವನ್ನು ತಿಳಿಯುವ ಒಂದು ಅವಕಾಶವನ್ನು ಕೊಡಲಿ, ಅಪಾರವಾದ ಹುಟ್ಟು ಸಾಳು ಬಂದನ್ನು ಬಿಡುಗಡೆ ಮಾಡಾಗತಕ್ಕಂಥ ಅವಕಾಶವನ್ನು ಕೊಡಲಿ ಅಂತ ಹೇಳ್ತಾ ಇದನ್ನ ಸತ್ಸಂಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ. बोलिए श्री सत्यनामादि कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय।